Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 7 of capacitor series. Capacitor series ನಡೀತಿದೆ. ಅದರಲ್ಲಿ ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೀವಿ ಡೈಎಲೆಕ್ಟ್ರಿಕ್ಸ್ ಇನ್ ದ ಕೆಪಾಸಿಟರ್. ನೋಡಿ, ನಾರ್ಮಲ್ ಆಗಿ ಒಂದು ಕೆಪಾಸಿಟರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ತಗೊಂಡ್ರೆ C is equal to epsilon naught A divided by D ಬರ್ತಿತ್ತು ಕೆಪಾಸಿಟನ್ಸ್. ಈಗ ಅದ್ರ ಒಳಗಡೆ ಇನ್ನೊಂದು ಡೈಎಲೆಕ್ಟ್ರಿಕ್ ಮೀಡಿಯಂ ನ ಇನ್ಸರ್ಟ್ ಮಾಡಿದ್ರೆ ಏನ್ ಆಗತ್ತೆ? What are the possible questions? All possible questions ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದೀವಿ. ಸೊ ಈ ವಿಡಿಯೋ ನೋಡಿದ್ಮೇಲೆ ನೀವು ಒಂದೇ ಹೇಳೋದು, ಸರ್ ಎಲ್ಲ ಕ್ವಶನ್ ಸಾಲ್ವ್ ಮಾಡಕ್ಕೆ ಎಬಿಲಿಟಿ ಬರ್ದಿದೆ, ವಿ ಕ್ಯಾನ್ ಡೂ ದಟ್, ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಅಂತ ಹೇಳ್ತೀರಿ ಪಕ್ಕ. ಸೊ ನೋಡಿ, ನಿಮ್ಗೆ ಏನಾದ್ರೂ ಈ ಕ್ವಶನ್ಸ್ಗೆ ಆನ್ಸರ್ ಗೊತ್ತಿದ್ರೆ ಮುಲಾಜಿಲ್ದೆ ಈ ವಿಡಿಯೋ ಸ್ಕಿಪ್ ಮಾಡಿ. ಸೊ ನಿಮ್ಗೆ ಇಷ್ಟು ಗೊತ್ತಿದೆ ಅಂದ್ರೆ ಆಬ್ವಿಯಸ್ಲಿ ನೀವು ಆನ್ಸರ್ ಮಾಡ್ತೀರಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮ್ಗೆ ಈ ಕ್ವಶನ್ಸ್ಗೆ ಏನಾದ್ರು ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಬೇರೆ ದಾರಿ ಇಲ್ಲ, ನೋಡ್ಲೇಬೇಕು. ನೋಡಿ, ನೀಟ್ 2014 ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ ತರ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದೆ, ಪಾಸಿಟಿವ್ ಪ್ಲೇಟ್ ಮತ್ತೆ ನೆಗೆಟಿವ್ ಪ್ಲೇಟ್ ಈ ತರ ಇದೆ. ಇದ್ರ ಮಧ್ಯದಲ್ಲಿ ಎರಡು ಡೈಎಲೆಕ್ಟ್ರಿಕ್ಸ್ ನ ಡಿಫ್ರೆಂಟ್ ವಿಡ್ತ್ ಇರ್ತಕ್ಕಂಥ ಎರಡು ಡೈಎಲೆಕ್ಟ್ರಿಕ್ಸ್ ನ ಇನ್ಸರ್ಟ್ ಮಾಡಿ ಸಚ್ ದಟ್ K1 ಇಸ್ ಗ್ರೇಟರ್ ದನ್ K2. ಈಗ ಇಲ್ಲಿಂದ ಈ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇರತ್ತಾ? ಆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಯೂನಿಫಾರ್ಮ್ ಆಗಿರಲ್ಲ, ಯಾಕಂದ್ರೆ ಮಧ್ಯದಲ್ಲಿ ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದೀವಿ. ಸೊ ವಾಟ್ ಇಸ್ ಅ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ದ ಡಿಸ್ಟೆನ್ಸ್? ಈ ಕಡೆಯಿಂದ ಆ ಕಡೆಗೆ ಹೋಗ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ವೇರಿ ಆಗತ್ತೆ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದ ಆನ್ಸರ್, ಆಕ್ಚುಲಿ ಆನ್ಸರ್ ನಾನೇ ಹೇಳ್ತೀನಿ. ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ K1 is less than K2. K1 is less than K2 ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಈ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದು, ಅರೆ ಮಧ್ಯದಲ್ಲಿ ಬೇರೆ ಬೇರೆ ಪ್ರೊಪೋರ್ಷನಲ್ ಆಗಿ ನೋಡಿ, ಇಲ್ಲೊಂದು ಡೈಎಲೆಕ್ಟ್ರಿಕ್ ಇದೆ, ಇಲ್ಲೊಂದು ಡೈಎಲೆಕ್ಟ್ರಿಕ್ ಇದೆ, ಇಲ್ಲೊಂದು ಡೈಎಲೆಕ್ಟ್ರಿಕ್ ಇದೆ, ಈ ಪೋರ್ಷನ್ ಅಲ್ಲಿ ಒಂದು ಡೈಎಲೆಕ್ಟ್ರಿಕ್ ಇದೆ, ಈ ಪೋರ್ಷನ್ ಅಲ್ಲಿ ಒಂದು ಡೈಎಲೆಕ್ಟ್ರಿಕ್ ಇದೆ. ಸೊ ಈ ತರ ವೇರಿಯಸ್ ಪ್ರೊಪೋರ್ಷನೇಟ್ ಆಗಿ ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿದ್ರೆ ಯಾವ ರೀತಿ ಕೆಪಾಸಿಟನ್ಸ್ ಬರುತ್ತೆ, ಎಲ್ಲ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಕಂಪ್ಲೀಟ್ ಅನಾಲಿಸಿಸ್ ಶಾರ್ಟ್ ಕಟ್ ಕೂಡ ಹೇಳ್ತೀನಿ ಇದಕ್ಕೆ ಹೇಗೆ ಸಾಲ್ವ್ ಮಾಡೋದು ಅಂತ ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ. ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ನಿಮ್ಗೆ ಏನಾದ್ರು ಇದು ಗೊತ್ತಿಲ್ಲ ಅಂದ್ರೆ ಶುರು ಮಾಡ್ಲೇಬೇಕು, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ವಿಡಿಯೋ ಹೋಗ್ಬೋದು. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಫಸ್ಟ್ ಆಫ್ ಆಲ್, ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡೋದಕ್ಕಿಂತ ಮೊದಲು ವಿತೌಟ್ ಡೈಎಲೆಕ್ಟ್ರಿಕ್ ಏನೇನು ಪ್ರೋಸೆಸ್ ಆಗತ್ತೆ ಅಂತ ಒಂಚೂರು ರಿವಿಷನ್ ಮಾಡ್ಕೊಂಡ್ ಬರೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಕೆಪಾಸಿಟರ್ ವಿತೌಟ್ ಡೈಎಲೆಕ್ಟ್ರಿಕ್. ಅದ್ರ ಒಳಗಡೆ ಡೈಎಲೆಕ್ಟ್ರಿಕ್ ಏನು ಇಲ್ಲ, ಮೀಡಿಯಂ ಬರೀ ಏರ್ ಅಥವಾ ವ್ಯಾಕ್ಯೂಮ್ ಇದೆ. ಲೆಟ್ ಅಸ್ ಕನ್ಸಿಡರ್ ಏರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ಇದರ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಇದೆ, ಇದರ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಮೈನಸ್ ಸಿಗ್ಮಾ ಇದೆ. ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಪಾಸಿಟಿವ್ ಪ್ಲೇಟ್ ಟು ನೆಗೆಟಿವ್ ಪ್ಲೇಟ್ ಇರುತ್ತೆ, ಹೌದಾ? ಅಪ್ಲಿಕೇಶನ್ ಆಫ್ ಗಾಸ್ ಲಾ ನಲ್ಲಿ ನಾವು ಒಂದು ಕಾನ್ಸೆಪ್ಟ್ ನ ಸ್ಟಡಿ ಮಾಡಿದ್ವಿ. ಸೊ ಒಂದು ಇನ್ಫೈನೈಟ್ ಪ್ಲೇಟ್ ನ ಕನ್ಸಿಡರ್ ಮಾಡಿ ಸಚ್ ದಟ್ ದ ಚಾರ್ಜ್ ಡೆನ್ಸಿಟಿ ಇಸ್ ಸಿಗ್ಮಾ ಪ್ಲಸ್ ಸಿಗ್ಮಾ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ ಸೈಡ್ ರೇಡಿಯಲಿ ಔಟ್ವರ್ಡ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಇರುತ್ತೆ. ಎಷ್ಟಿರುತ್ತೆ? E ಡ್ಯೂ ಟು ದಿಸ್ ಪ್ಲೇಟ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ 2 epsilon naught. ನಾವು ಪ್ರೂವ್ ಕೂಡ ಮಾಡಿದೀವಿ ಅದನ್ನ. ಅದೇ ರೀತಿ ಒಂದು ನೆಗೆಟಿವ್ಲಿ ಚಾರ್ಜರ್ ಪ್ಲೇಟ್ ಇದ್ರೆ, ಒಂದು ನೆಗೆಟಿವ್ಲಿ ಚಾರ್ಜರ್ ಪ್ಲೇಟ್ ಇದ್ರೆ ಅದು ಟುವರ್ಡ್ಸ್ ದ ಪ್ಲೇಟ್ ಇರುತ್ತೆ, ಅದು E ಮೈನಸ್ ಇಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ 2 epsilon. ಸೇಮ್ ವ್ಯಾಲ್ಯೂ ಇರುತ್ತೆ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ನೋಡಿ ಇಲ್ಲಿ, ಸೊ ಈಗ ಪಾಸಿಟಿವ್ ಪ್ಲೇಟ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇರುತ್ತೆ, E ಪ್ಲಸ್ ನೆಗೆಟಿವ್ ಪ್ಲೇಟ್ ಕೂಡ ಆ ಕಡೆಗೆ ಇರುತ್ತೆ. ಅಂದ್ರೆ ಈ ಕಡೆ ಪ್ಲೇಟ್ ಇಲ್ಲಿರೋದ್ರಿಂದ ಟುವರ್ಡ್ಸ್ ದ ಪ್ಲೇಟ್ ಬರುತ್ತಾ, E ಮೈನಸ್ ಕೂಡ ಈ ಕಡೆನೆ ಇರುತ್ತೆ. ಸೊ ದೇರ್ ಫೋರ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಇದರಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಲೆಫ್ಟ್ ಟು ರೈಟ್, ಇದರಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಲೆಫ್ಟ್ ಟು ರೈಟ್. ಸೊ ದೇರ್ ಫೋರ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ E ನೆಟ್ ಇಸ್ ಈಕ್ವಲ್ಸ್ ಟು E ಪ್ಲಸ್ ಪ್ಲಸ್ E ಮೈನಸ್. ನೋಡಿ, ಎರಡು ಒಂದೇ ಡೈರೆಕ್ಷನ್ ಇದೆ, ಮತ್ತೆ ಮೈನಸ್ ಮಾಡಬೇಡಿ, 0 ಬಂದ್ಬಿಡುತ್ತೆ. ಸೊ ಆಡ್ ಮಾಡ್ಕೊಳ್ಳಿ. ಸೊ ವಾಟ್ ಯು ಗೆಟ್ ಇಸ್ ಸಿಗ್ಮಾ ಡಿವೈಡೆಡ್ ಬೈ 2 epsilon naught ಪ್ಲಸ್ ಸಿಗ್ಮಾ ಡಿವೈಡೆಡ್ ಬೈ 2 epsilon naught. ಅಥವಾ ಈ ನೆಟ್ ಇನ್ಸೈಡ್ ಏನಾಗತ್ತೆ, ದಟ್ ಇಸ್ ಸಿಗ್ಮಾ ಡಿವೈಡೆಡ್ ಬೈ epsilon naught ಬರುತ್ತೆ. ಸೊ 1/2 1/2 1 ಆಗತ್ತೆ. ಸೊ therefore the net electric field inside is sigma divided by epsilon naught ಅಂತ ಕರಿತೀನಿ. ಸೊ ಇದನ್ನ ನಾನು ವಿತೌಟ್ ಡೈಎಲೆಕ್ಟ್ರಿಕ್ E naught ಅಂತ ಕರಿತೀನಿ. ಸೊ ಡೈಎಲೆಕ್ಟ್ರಿಕ್ ಇಲ್ದಿರ ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅದನ್ನ ನಾನು E naught, ಒರಿಜಿನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟಿದೆ. ಇಲ್ಲಿ ಪ್ರಾಬ್ಲಮ್ಸ್ ಏನಪ್ಪಾ ಅಂದ್ರೆ, ಈ ಪ್ಲೇಟ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತಿದೆ. ಲೆಟ್ ಅಸ್ ಅಸ್ಯೂಮ್ ದ ಚಾರ್ಜ್ ಆನ್ ದಿಸ್ ಒನ್ ಇಸ್ -q. ಇದು ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಕ್ರಿಯೇಟ್ ಮಾಡ್ತಿರೋದ್ನ ಇಲ್ಲೊಂದು ನೆಗೆಟಿವ್ ಚಾರ್ಜ್ ಇಟ್ರೆ ಏನಾಗುತ್ತಪ್ಪ, ಅಟ್ರಾಕ್ಟ್ ಆಗುತ್ತೆ. ದೇರ್ ಇಸ್ ಎ ಫೋರ್ಸ್ ಎಕ್ಸರ್ಟಿಂಗ್ ಆನ್ ಈಚ್ ಪ್ಲೇಟ್. ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ಮೇಲೆ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದೆ. ಅದು ಎಷ್ಟಿದೆ? ದಟ್ ಈಸ್ ಗಿವೆನ್ ಬೈ ಫೋರ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದರಿಂದ ಇಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ದಿಸ್ ಚಾರ್ಜ್ ಏನ್ ಬರ್ತಿದೆ, Q ಬರ್ತಿದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ epsilon naught ಇಂಟು Q, ದಟ್ ಈಸ್ ಈಕ್ವಲ್ಸ್ ಟು
ಸಿಗ್ಮಾನ ನಾನು q ಡಿವೈಡೆಡ್ ಬೈ a ಅಂತ ಬರೀತೀನಿ, ಎಪ್ಸಿಲಾನ್ ನಾಟ್ ಇಲ್ಲೊಂದು q ಇದೆ, ಹಾಗಾಗಿ q ಸ್ಕ್ವೇರ್ ಆಗುತ್ತೆ. ಇಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತದೆ. Obviously capacitance is given by epsilon naught a divided by d. ಅಂದ್ರೆ the capacitance in the absence of any dielectric ಅದನ್ನ c naught ಅಂತ ಕರೀತೀವಿ. epsilon naught divided by a. ಇಲ್ಲಿ ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ನ ಅಟ್ರಾಕ್ಟ್ ಮಾಡ್ತಿದೆ. ಇನ್ಸ್ಟೆಬಿಲಿಟಿ, ಫಿಸಿಕಲ್ ಇನ್ಸ್ಟೆಬಿಲಿಟಿ, ಅರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಅದ್ರ ಮಧ್ಯದಲ್ಲಿ ಯಾರು ಅಪೋಸ್ ಮಾಡೋರು ಇಲ್ಲ ಅಂದ್ರೆ ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ನ ಅಟ್ರಾಕ್ಟ್ ಮಾಡ್ತಿದ್ದಾರೆ, ದೇ ಕಮ್ ಅಂಡ್ ಕೊಲಾಪ್ಸ್, ಕೆಪಾಸಿಟರ್ ಕೊಲಾಪ್ಸ್ ಆಗೋ ಚಾನ್ಸಸ್ ಇದೆ. ಸೊ ದೇರ್ಫೋರ್ ದಿಸ್ ಲೀಡ್ಸ್ ಟು ಫಿಸಿಕಲ್ ಇನ್ಸ್ಟೆಬಿಲಿಟಿ. ಫಿಸಿಕಲ್ ಇನ್ಸ್ಟೆಬಿಲಿಟಿ ಕೋರ್ಸ್ ನಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡಿ ಇಡ್ಬೋದಾಗಿತ್ತು, ಬಟ್ ಇನ್ನು ಬೇರೆ ಬೇರೆ ರೀಸನ್ ಇದೆ. ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡೋದ್ರಿಂದ ಇವನು ಇನ್ಕ್ರೀಸ್ ಆಗ್ತಾನೆ, ಮತ್ತೆ ಮಧ್ಯದಲ್ಲಿ ಇರ್ತಕ್ಕಂಥ ಏರ್ ಮಾಲಿಕ್ಯೂಲ್ಸ್ ಬ್ರೇಕ್ ಆಗದಿರ ಕಾಪಾಡುತ್ತೆ ಡೈಎಲೆಕ್ಟ್ರಿಕ್. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ. ಹಾಗಾಗಿ ಒಂದು ಡೈಎಲೆಕ್ಟ್ರಿಕ್ ನ ಹಾಕೋ ಅವಶ್ಯಕತೆ ತುಂಬಾನೇ ಇದೆ ಕೆಪಾಸಿಟರ್ ಒಳಗಡೆ. ಸೊ ಡೈಎಲೆಕ್ಟ್ರಿಕ್ ನ ಹಾಕಿದ್ರೆ ಏನಾಗುತ್ತೆ ಅದು ಡಿಸ್ಕಸ್ ಮಾಡೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್. ಲೆಟ್ಸ್ ಸಿ ಒಂದು ಕೆಪಾಸಿಟರ್ ಒಳಗಡೆ ಒಂದು ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ನೋಡಿ, ಡೈಎಲೆಕ್ಟ್ರಿಕ್ ಅನ್ನೋದು ವಾಟ್ ಕೈಂಡ್ ಆಫ್ ಮೆಟೀರಿಯಲ್ ಇಟ್ ಇಸ್? ಡೆಫಿನೆಟ್ಲಿ ಅದು ಕಂಡಕ್ಟರ್ ಅಂತೂ ಅಲ್ವೇ ಅಲ್ಲ. It should be having some properties of insulators. Insulators properties na ತೋರಿಸಬೇಕು, ಬಟ್ ಪಕ್ಕಾ ನಾವು ನಾನ್ ಕಂಡಕ್ಟರ್ಸ್ ಅಥವಾ ನಾನ್ ಕಂಡಕ್ಟರ್ಸ್ ಅಂತ ಹೇಳಕ್ ಆಗಲ್ಲ. It shows the characteristic of insulator. So a insulator, a dielectric is a special kind of material, which allows electric field to pass through them and does not allow current ನ ಪಾಸ್ ಆಗೋದಕ್ಕೆ ಬಿಡಬಾರ್ದು, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಜಾಗ ಕೊಡಬೇಕು ಅಂತ ಮೆಟೀರಿಯಲ್ ನ ನಾವು ಡೈಎಲೆಕ್ಟ್ರಿಕ್ಸ್ ಅಂತ ಕರಿತೀವಿ. ಸಪೋಸ್ ಇಲ್ಲಿ ಒಳಗಡೆ ಏನಾದ್ರು ಕರೆಂಟ್ ನ ಕಂಡಕ್ಟ್ ಮಾಡ್ಬಿಟ್ರೆ ಡೈಎಲೆಕ್ಟ್ರಿಕ್ ಏನಾದ್ರು ಇಲ್ಲಿರೋ ಚಾರ್ಜಸ್ ಇಲ್ಲಿಗೆ, ಇಲ್ಲಿರೋ ಚಾರ್ಜಸ್ ಇಲ್ಲಿಗೆ, ಕೆಪಾಸಿಟನ್ಸ್ ಡಿಸ್ಟ್ರಾಯ್ ಆಗುತ್ತೆ. ಸೊ ನಮ್ಗೆ ಕಂಡಕ್ಟರ್ ಅಂತೂ ಬೇಕಾಗೇ ಇಲ್ಲ. ಸೆಮಿ ಕಂಡಕ್ಟರ್ ಯೂಸ್ ಮಾಡ್ಬೋದು ಸರ್, ಅದನ್ನು ಯೂಸ್ ಮಾಡಂಗಿಲ್ಲ. ಅರೆ ಸೆಮಿ ಕಂಡಕ್ಟರ್ ಟೆಂಪರೇಚರ್ ಜಾಸ್ತಿ ಆಗ್ತಾರೆ, ಕಂಡಕ್ಟರ್ ತರ ಬಿಹೇವ್ ಮಾಡುತ್ತೆ, ಅವಾಗ ಕೂಡ ವೇಸ್ಟ್ ಆಗುತ್ತೆ. ಸೊ ನಮ್ಗೆ ಒಂದು ಸ್ಪೆಷಲ್ ಟೈಪ್ ಆಫ್ ಮೆಟೀರಿಯಲ್ ಬೇಕು. ಅಂಡ್ ನನ್ ಡೈರೆಕ್ಟ್ ಆಗಿ ಅದನ್ನ ನಾನ್ ಕಂಡಕ್ಟರ್ಸ್ ಅಂತಾನು ಕರೆಯಕ್ಕಾಗಲ್ಲ. ಕೆಲವೊಂದು ಪ್ರಾಪರ್ಟೀಸ್ ನಾನ್ ಕಂಡಕ್ಟರ್ಸ್ ಕೂಡ ತೋರಿಸಲ್ಲ, ಬಟ್ ಒನ್ ಕಂಡೀಷನ್ ನ ಸ್ಯಾಟಿಸ್ಫೈ ಆದ್ರೆ, ಈ ಕಂಡೀಷನ್ ನ ಸ್ಯಾಟಿಸ್ಫೈ ಆದ್ರೆ ಅಂತ ಮೆಟೀರಿಯಲ್ ನ ನಾನು ಐ ಕ್ಯಾನ್ ಯೂಸ್ ಇಟ್ ಆಸ್ ಎ ಡೈಎಲೆಕ್ಟ್ರಿಕ್. ಎಕ್ಸಾಂಪಲ್ ಮೈಕಾ. ಅಫ್ ಕೋರ್ಸ್ ಮೈಕಾ ಇಸ್ ನಾಟ್ ಎ ಕಂಡಕ್ಟರ್, ಹಂಗಂತ ಹೇಳಿ ಅದನ್ನ ನಾನು ನಾನ್ ಕಂಡಕ್ಟರ್ ಕ್ಯಾಟಗರಿಯಲ್ಲಿ ಕೂರ್ಸಕ್ಕಾಗಲ್ಲ. ಇಟ್ಸ್ ಅ ಸ್ಪೆಷಲ್ ಕೈಂಡ್. ಈಗ ಸದ್ಯಕ್ಕೆ ಅಷ್ಟು ಸಾಕು. ಇಟ್ಸ್ ಅ ಸ್ಪೆಷಲ್ ಕೈಂಡ್ ಆಫ್ ಮೆಟೀರಿಯಲ್ ವಿಚ್ ಡಸ್ ನಾಟ್ ಅಲೋ ದ ಚಾರ್ಜಸ್ ಪಾಸ್ ಆಗೋದಕ್ಕೆ ಬಿಡಲ್ಲ, ಅಂದ್ರೆ ಚಾರ್ಜಸ್ ಫ್ಲೋ ಆಗೋದಕ್ಕೆ ಬಿಡಲ್ಲ, ಬಟ್ ಇಟ್ ಅಲೋಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಫ್ಲೋ ಆಗೋದಕ್ಕೆ ಬಿಡಲ್ಲ. ಅಂದ್ರೆ ಇಲ್ಲಿರೋ ಚಾರ್ಜಸ್ ನ ಆ ಕಡೆಗೆ ಹೋಗಕ್ ಬಿಡಲ್ಲ, ಆ ಕಡೆ ಇರೋ ಚಾರ್ಜಸ್ ನ ಈ ಕಡೆಗೆ ಹೋಗಕ್ ಬಿಡಲ್ಲ. ಬಟ್ ವೆನ್ ಯು ಇನ್ಸರ್ಟ್ ಎ ಡೈಎಲೆಕ್ಟ್ರಿಕ್, ನೋಡಿ ನಾನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋ, ಡೈಎಲೆಕ್ಟ್ರಿಕ್ಸ್ ಅಂಡ್ ಕಂಡಕ್ಟರ್ಸ್ ಇನ್ ಅ ಕೆಪಾಸಿಟರ್. ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಟ್ಟು ಒಂದು ವಿಡಿಯೋ ಸಪರೇಟ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ. ಈಗ ಸದ್ಯಕ್ಕೆ ಏನ್ ಬೇಕು ಅಂದ್ರೆ, ವೆನ್ ಯು ಇನ್ಸರ್ಟ್ ದ ಡೈಎಲೆಕ್ಟ್ರಿಕ್ ಇನ್ ಟು ದ ಮೀಡಿಯಂ, ಇನ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಒಂದು ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದ್ರೆ ತನ್ನಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಏನಾಗತ್ತೆ, ಪೋಲರೈಸ್ ಆಗತ್ತೆ. ಪೋಲರೈಸ್ ಆಗಿ ಪಾಸಿಟಿವ್ ಚಾರ್ಜಸ್ ಎಲ್ಲ ಒಂದ್ ಕಡೆಗೆ ಬರಕ್ಕೆ ಟ್ರೈ ಮಾಡತ್ತೆ, ನೆಗೆಟಿವ್ ಚಾರ್ಜಸ್ ಎಲ್ಲ ಒಂದ್ ಕಡೆಗೆ ಬರಕ್ಕೆ ಟ್ರೈ ಮಾಡುತ್ತೆ. ದ ನೆಗೆಟಿವ್ ಚಾರ್ಜಸ್ ವಿಲ್ ಟ್ರೈ ಟು ಕಮ್ ಅಂಡ್ ಅಕ್ಯುಮುಲೇಟ್ ಒನ್ ಸೈಡ್, ಪೋಲರೈಸ್ ಆಗಿ. ಎಷ್ಟು ಪೋಲರೈಸ್ ಆಗ್ತಿದೆ ಅಂತ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಡೈಎಲೆಕ್ಟ್ರಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸದ್ಯಕ್ಕೆ ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ನೆಗೆಟಿವ್ ಚಾರ್ಜಸ್ ಎಲ್ಲ ಒಂದ್ ಕಡೆ ಬರುತ್ತೆ, ಪಾಸಿಟಿವ್ ಚಾರ್ಜಸ್ ಎಲ್ಲ ಒಂದ್ ಕಡೆಗೆ ಹೋಗುತ್ತೆ. ನಾವು as a result there is a induced electric field inside. ಅರೆ ಇಲ್ಲಿ ನೋಡಿ, ಒರಿಜಿನಲ್ ಆಗಿ ಸಿಗ್ಮಾ O is a original charge distribution, charge per unit area, ಸಿಗ್ಮಾ O ಇದೆ. ಈ ಡೈಎಲೆಕ್ಟ್ರಿಕ್ ಇಟ್ ಮೇಲೆ ಏನಾಗ್ತಾ ಇದೆ, ಎಕ್ಸಾಕ್ಟ್ ಆಗಿ ಆಪೋಸಿಟ್ ಆಗಿ ಇಂಡ್ಯೂಸ್ಡ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಒಂದಾಗ್ತಿದೆ. ಚಾರ್ಜಸ್ ಇಂಡ್ಯೂಸ್ಡ್ ಆಗ್ತಿದೆ, ಅದರ ವ್ಯಾಲ್ಯೂ ಸಿಗ್ಮಾ ಐ ಅಂತ ಕರಿತೀವಿ. ಒರಿಜಿನಲ್ ಆಗಿ ಚಾರ್ಜ್ ಸಿಗ್ಮಾ ತರ ಡಿಸ್ಟ್ರಿಬ್ಯೂಟ್ ಆಗಿದೆ, ಇಟ್ ಹಸ್ ಡಿಸ್ಟ್ರಿಬ್ಯೂಟೆಡ್ ಅಕಾರ್ಡಿಂಗ್ ಟು ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಸಿಗ್ಮಾ. ಈಗ ಒಳಗಡೆ ಅಂದ್ರೆ ಇಲ್ಲಿ ಇಂಡ್ಯೂಸ್ ಆಗಿರತ್ತಲ್ಲ, ಅದರ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಐ ಇದೆ ಅಂತ ಅನ್ಕೋಣ. ಸೊ ಸಿಗ್ಮಾ ಐ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್? ಇಟ್ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್ ಕ್ಯಾರೆಕ್ಟರಿಸ್ಟಿಕ್, ಇಟ್ ಡಿಪೆಂಡ್
on the what type of material ನಾವು ಇಲ್ಲಿ ಕನ್ಸಿಡರ್ ಮಾಡಿರ್ತಕ್ಕಂಥ ಡೈಎಲೆಕ್ಟ್ರಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಇಂಡ್ಯೂಸ್ಡ್ EMF EI ಈ ಕಡೆಗಿದೆ, then original electric field right side ಇದೆ EO, I'll call that as a EO. The net electric field E net is equals to EO minus EI. Original electric field, this is due to induced electric field. Induced electric field ಇಲ್ಲಿ within dielectric ಡೈಎಲೆಕ್ಟ್ರಿಕ್ ಒಳಗಡೆನೆ ಒಂದು EMF ಇಂಡ್ಯೂಸ್ ಆಗ್ತಾ ಇದೆ, ಅದರ ವ್ಯಾಲ್ಯೂ ನಾನು EI ಅಂತ ಕರಿತೀನಿ. ಯಾಕೆ ಇಂಡ್ಯೂಸ್ ಆಯ್ತು? ಡ್ಯೂ ಟು ಪೋಲರೈಸೇಷನ್. ಪೋಲರ್ ಮಾಲಿಕ್ಯೂಲ್ಸ್ ಆದ್ರು ತಗೊಳ್ಳಿ, ನಾನ್ ಪೋಲರ್ ಮಾಲಿಕ್ಯೂಲ್ಸ್ ಆದ್ರು ಎಕ್ಸ್ಟರ್ನಲ್ ಫೀಲ್ಡ್ ಇಟ್ಟಾಗ ಏನಾಗುತ್ತೆ, ಒನ್ ಕೈಂಡ್ ಆಫ್ ಚಾರ್ಜಸ್ ಎಲ್ಲ ಒಂದ್ ಕಡೆಗೆ ಬರುತ್ತೆ, ಇನ್ನೊಂದು ಕೈಂಡ್ ಆಫ್ ಚಾರ್ಜಸ್ ಎಲ್ಲ ಇನ್ನೊಂದ್ ಕಡೆಗೆ ಹೋಗಿ ಇಂಡ್ಯೂಸ್ ಆಗುತ್ತೆ. ಸೊ ಅದರ ಡಿಸ್ಟ್ರಿಬ್ಯೂಷನ್ ಈ ತರ ಇದೆ. ಅಂಡ್ ವಿ ಆಲ್ಸೋ ನೋ ದಟ್, ಇನ್ನೊಂದು ನನ್ನ ಪಾಯಿಂಟ್ ನ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ, when you insert a medium, dielectric medium in electric field, its electric field reduces. When you insert, it already mentioned agide, when we insert a dielectric in external electric field, the field inside reduces. ಎಷ್ಟಾಗತ್ತೆ? The net electric field inside is given by E naught divided by K. ಅಂದ್ರೆ ಆ ಮೆಟೀರಿಯಲ್ ಇಲ್ಲದೆ ಇರುವಾಗ ಎಲೆಕ್ಟ್ರಿಕ್ ಫೀಲ್ಡ್ E naught ಇದ್ದು ಆ ಮೆಟೀರಿಯಲ್ ನ ಇನ್ಸರ್ಟ್ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟು ಬರುತ್ತೆ. ವಾಟ್ ಇಸ್ ದಿಸ್ K? K is called as dielectric constant. K is called as dielectric constant. ಸರ್ ಇದನ್ನ ಯಾವ ತರ ಫೈಂಡ್ ಔಟ್ ಮಾಡೋದು? ಎಕ್ಸ್ಪೆರಿಮೆಂಟ್ಸ್ ಮಾಡಿ ಫೈಂಡ್ ಔಟ್ ಮಾಡೋದು. ಆಬ್ವಿಯಸ್ಲಿ ಇಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್. ಯಾವುದೇ ಒಂದು ಮೆಟೀರಿಯಲ್ ಪ್ರಿಪೇರ್ ಆಗಿದ ತಕ್ಷಣ ಅದಕ್ಕೊಂದು ಕೆ ವ್ಯಾಲ್ಯೂ ಸ್ಟ್ಯಾಂಪ್ ಆಗ್ಬಿಡುತ್ತೆ, ಇದು ಕೆ ವ್ಯಾಲ್ಯೂ ಡಿಸೈಡ್ ಆಗ್ಬಿಡುತ್ತೆ ಬೈ ನೇಚರ್. ಸೊ ನಾವೇನು ಎಕ್ಸ್ಟ್ರಾ ಎಫರ್ಟ್ ಅನ್ನ ಹಾಕೋಷ್ಟಿಲ್ಲ. ಯಾವುದೇ ಒಂದು ಮೆಟೀರಿಯಲ್ ನ ತಗೊಳ್ಳಿ, ಅದಕ್ಕೊಂದು ಕೆ ವ್ಯಾಲ್ಯೂ ಇರುತ್ತೆ. ಅಫ್ಕೋರ್ಸ್ ಕೆ ವ್ಯಾಲ್ಯೂ ಫಾರ್ ಮೆಟಲ್ಸ್ ಇಸ್ ಇನ್ಫಿನಿಟಿ. ಯಾಕೆ ಅಂತ ಹೇಳ್ತೀನಿ. ಸೊ ಕೆ ಫಾರ್ ಮೆಟಲ್ಸ್ equals to infinity. So ಇದನ್ನ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಫಾರ್ ಎನಿ ಅದರ್ ದ್ಯಾನ್ ಮೆಟಲ್ಸ್, ಅಂದ್ರೆ ಇನ್ಸುಲೇಟರ್ ಆಗಿರ್ಬೋದು, ಅದರ ನಾವು ಕನ್ಸಿಡರ್ ಮಾಡ್ತಕ್ಕಂಥ ಡೈಎಲೆಕ್ಟ್ರಿಕ್ಸ್ ಆಗಿರ್ಬೋದು, ಅದಕ್ಕೆ ವ್ಯಾಲ್ಯೂಸ್ ಸರ್ಟೆನ್ ವ್ಯಾಲ್ಯೂ ಇರುತ್ತೆ. ಸೊ ಕ್ವಶನ್ ಅಲ್ಲಿ ಕೊಡ್ತಾರೆ. ಸೊ ದಿಸ್ ಇಸ್ ದ phenomenon happens when you insert a dielectric in an electric field. ಎಲೆಕ್ಟ್ರಿಕ್ ಫೀಲ್ಡ್ ನ ಇನ್ಸರ್ಟ್ ಮಾಡಿದ್ರೆ E naught by K ಆಗುತ್ತೆ. ಈಗ equation 1 ಮತ್ತು 2 ಎರಡು ಒಂದ್ರ ಬಗ್ಗೆನೇ ಮಾತಾಡ್ತಾ ಇದೆ. equation 1 ಮತ್ತು 2. So therefore equation 1 and 2 it can be written as using that E naught by K is equals to E naught minus EI, ಅಥವಾ EI is equals to E naught minus E naught by K. ಇಲ್ಲೊಂದು ಪಾಯಿಂಟ್ ಸಿಕ್ತು ನೋಡಿ. What is the magnitude of induced EMF? Sorry, induced electric field. EMF ಅಲ್ಲ, induced electric field, that is given by E naught into, sorry, E naught ಇದನ್ನ ಕಾಮನ್ ತೆಗಿಬಹುದು ಬೇಕಾದ್ರೆ, E naught into 1 minus 1 by K ಬರುತ್ತೆ. ಸೊ ಬೇಕಾದ್ರೆ ಬರ್ಕೋಬಹುದು. ಸೊ E naught ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಅಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ K ವ್ಯಾಲ್ಯೂ. ಆಬ್ವಿಯಸ್ಲಿ ಇದು ಇನ್ಫಿನಿಟಿ ಆಗ್ಬಿಟ್ರೆ, ಫಾರ್ ಮೆಟಲ್ಸ್ ಇನ್ಫಿನಿಟಿ ಆಗ್ಬಿಟ್ರೆ 1 divided by ಇನ್ಫಿನಿಟಿ 0 ಬರುತ್ತೆ. ಸೊ E naught is EI is equal to E naught. ಅಂದ್ರೆ ಎಷ್ಟು ಎಕ್ಸ್ಟರ್ನಲ್ ಫೀಲ್ಡ್ ಇರುತ್ತೆ, ಇಂಡ್ಯೂಸ್ಡ್ ಫೀಲ್ಡ್ ಕೂಡ ಅಷ್ಟೇ ಇರುತ್ತೆ. ಸೊ ನೆಟ್ ಫೀಲ್ಡ್ 0 ಆಗುತ್ತೆ. ನೆನಪಿದೆಯಾ? ವಿ ಹ್ಯಾವ್ ಡಿಸ್ಕಸ್ ದಟ್ ಒನ್. ಸೊ ಓಕೆ, ನಥಿಂಗ್ ಟು ವರಿ, ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲೊಂದು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇದೆ. ಯೂಸಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಈ ತರ ಪ್ಲಸ್ ಚಾರ್ಜ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಪ್ಲಸ್ ಸಿಗ್ಮಾ ಚಾರ್ಜ್ ಡೆನ್ಸಿಟಿ. ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ದಟ್ ಇಸ್ ಗಿವೆನ್ ಬೈ ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಂಟು 2, ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಅದೇ ರೀತಿ ಇಲ್ಲಿ ಇನ್ನೊಂದು ನೆಗೆಟಿವ್ ಚಾರ್ಜ್ ಇದ್ರೆ ನೆಟ್ ಫೀಲ್ಡ್ ರೈಟ್ ಸೈಡ್ ಗೆ ಇರುತ್ತೆ, ದಟ್ ಇಸ್ ಗಿವೆನ್ ಬೈ E is equals to ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಆಲ್ರೆಡಿ ಹೇಳಿದೀನಿ. ಸೊ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ನೋಡಿ ಇಲ್ಲಿ ಪಾಸಿಟಿವ್ ಚಾರ್ಜ್ ಎಷ್ಟು ಇಂಡ್ಯೂಸ್ ಆಗಿದೆಯೋ ಇಲ್ಲಿ ನೆಗೆಟಿವ್ ಚಾರ್ಜ್ ಅಷ್ಟೇ ಇಂಡ್ಯೂಸ್ ಆಗಿರ್ಬೇಕಾ? ಹಾಗಾದ್ರೆ can I write E is equals to sigma I divided by epsilon naught ಅಂತ ಬರಿಬೋದಾ? ಚಾರ್ಜ್ ಇಂಡ್ಯೂಸ್ಡ್ ಚಾರ್ಜ್ ಅಂದ್ರೆ
charge density of the induced charges divided by epsilon naught. ಅರೆ ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಇದು ಗೊತ್ತು ನಮಗೆ. ಹಾಗಾದ್ರೆ ಲೆಟ್ ಮಿ ರೈಟ್ ಹಿಯರ್ the induced EI can be written as, induced electric field can be written as sigma I divided by epsilon naught is equals to E naught value ನೆನಪಿದ್ಯಾ? Original electric field E naught is equals to sigma divided by epsilon naught, sigma O divided by epsilon naught. So that is sigma divided by sigma O divided by epsilon naught minus sigma O divided by epsilon naught into K. Sigma I mean epsilon naught cancel ಆಗುತ್ತೆ. Sigma I is equals to sigma naught into 1 minus 1 by K. So we got the value of induced charge density, surface charge density. ಈ ತರ ಬರುತ್ತೆ. It depends on the original charge density and also it depends on the dielectric constant. ಅಂದ್ರೆ ಒಂದು ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡೋದ್ರಿಂದ ನಮ್ಗೆ ಏನೇನಾಗ್ತಿದೆ ನೋಡಿ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಆಗ್ತಿದೆ. ಎಷ್ಟು ಕಮ್ಮಿ ಆಗ್ತಿದೆ? E naught by K ಆಗ್ತಿದೆ. ಒರಿಜಿನಲ್ ಆಗಿ E naught ಇದ್ರೆ E naught by K ಆಗ್ತಿದೆ. ಅದೇ ರೀತಿ ಇಂಡ್ಯೂಸ್ಡ್ ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಆಫ್ ಚಾರ್ಜಸ್ ಬರುತ್ತೆ, ಅದರ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ನಾಟ್ ಇಂಟು 1 minus 1 by K ಬರುತ್ತೆ. ಎಷ್ಟು ಆಯ್ತು ಸರ್? ಹಾಗಾದ್ರೆ ಪೊಟೆನ್ಶಿಯಲ್ ಏನಾಗತ್ತೆ? ಅರ್ಥ ಆಯ್ತಾ? ಇಷ್ಟವರೆಗೂ ಏನ್ ಮಾಡಿದೀನಿ ಅಂತ ಒಂದ್ಸತಿ ನೋಡ್ಕೊಳ್ಳಿ, ಏನಾದ್ರು ಡೌಟ್ ಇದ್ರೆ. ಆಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಯ್ತು, ಅಫ್ಕೋರ್ಸ್ ಒಳಗಡೆ ಒಂದು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಬಂತು, ಅದರ ವ್ಯಾಲ್ಯೂ ಎಷ್ಟಿದೆ. ಮತ್ತೆ ವಾಟ್ ಹ್ಯಾಪನ್ಸ್ ಟು ದ ಪೊಟೆನ್ಶಿಯಲ್? ವಾಟ್ ಹ್ಯಾಪನ್ಸ್ ಟು ದ ಪೊಟೆನ್ಶಿಯಲ್? potential difference to potential difference ಏನಾಗತ್ತೆ ನೋಡೋಣ. obviously ನಮಗೆ without dielectric ಏನ್ ಬರ್ತಿತ್ತು? without dielectric ಅದರ ಡೆಲ್ಟಾ ವಿ ನಾಟ್ ನಾನು ವಿ ನಾಟ್ ಅಂತ ಕರಿತೀನಿ. ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ವೋಲ್ಟ್ ಅಲ್ಲಿ ಮೆಜರ್ ಮಾಡೋದ್ರಿಂದ. ಸೊ ನಂಗೆ ಒಂದು ಫಾರ್ಮುಲಾ ಇದೆ, ನೆನಪಿದ್ಯಾ? ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಇ ಡಾಟ್ ಡಿ ಆರ್. ಐ ಹೋಪ್ ಯು ರಿಮೆಂಬರ್. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಡಿಸ್ಟೆನ್ಸ್ ಇಸ್ ಡಿ. ಆ ಡಿಸ್ಟೆನ್ಸ್ ಡಿ ಅಂತ ಅನ್ಕೊಳ್ಳೋಣ. ಸೊ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಇ ನಾಟ್ ಇಂಟು ಡಿ ಬರುತ್ತೆ. ಇ ನಾಟ್ ಇಂಟು ಡಿ. ಇಸ್ ಇಟ್ ಕ್ಲಿಯರ್? ಸಪೋಸ್ with dielectric V is equals to electric field in the presence of the dielectric into D. So that is V is equals to dielectric ಹಾಕದ್ಮೇಲೆ electric field ಏನಾಯ್ತು? ಕಮ್ಮಿ ಆಯ್ತು. ಎಸ್ ಕಮ್ಮಿ ಆಯ್ತು. that is given by ಒರಿಜಿನಲ್ ಆಗಿ E naught ಇದ್ರೆ ಮತ್ತೆ ಏನಾಯ್ತು? K ಆಯ್ತು. So this is D as usual ಹಾಗೆ ಇರುತ್ತೆ. ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಕೂಡ ಕಮ್ಮಿ ಆಯ್ತು. ಒನ್ ಥಿಂಗ್, ಪೊಟೆನ್ಶಿಯಲ್ ಡಿಫರೆನ್ಸ್ ಕಮ್ಮಿ ಆಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಆಯ್ತು, ಅಂಡ್ ದೀಸ್ ಆರ್ ದ ಥಿಂಗ್ಸ್ ಹ್ಯಾಪನಿಂಗ್. ಸಿ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ವಿ. ಅರೆ ಚಾರ್ಜ್ ಸೇಮ್ ಇರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಕಮ್ಮಿ ಆಯ್ತು ಅಂದ್ರೆ ಎಷ್ಟು ಪಟ್ಟು ಕಮ್ಮಿ ಆಯ್ತು? ಕೆ ಟೈಮ್ಸ್ ಕಮ್ಮಿ ಆಯ್ತು. ಕೆ ಟೈಮ್ಸ್ ಇವನ್ ಕಮ್ಮಿ ಆದ್ರೆ ಕೆಪಾಸಿಟೆನ್ಸ್ ಏನಾಗ್ತಾನೆ? ಕೆ ಟೈಮ್ಸ್ ಜಾಸ್ತಿ ಆಗ್ತಾನೆ. ಸೊ ಲೆಟ್ಸ್ ಸಿ ದ ಸಮರಿ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿತ್ ಡೈಎಲೆಕ್ಟ್ರಿಕ್ ಸೊ ಇಷ್ಟು ಫಿನೋಮಿನನ್ ಆಗ್ತದೆ. ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಸಮರೈಸ್ ಕ್ವಿಕ್ ಆಗಿ. ಸಮರಿನ ನೋಡೋಣ. ವಿತೌಟ್ ಡೈಎಲೆಕ್ಟ್ರಿಕ್ ಏನಾಗುತ್ತೆ ಕೆಪಾಸಿಟರ್ ಅಲ್ಲಿ, ವಿತ್ ಡೈಎಲೆಕ್ಟ್ರಿಕ್ ಅಲ್ಲಿ ಕೆಪಾಸಿಟರ್ ಏನಾಗುತ್ತೆ? ಸೊ ವಿತೌಟ್ ಡೈಎಲೆಕ್ಟ್ರಿಕ್ ಅಲ್ಲಿ ಒರಿಜಿನಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಇ ನಾಟ್ ಇಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಎರಡು ಪ್ಲೇಟ್ ಇಂದ ಸೇರಿ ಹೇಳ್ತಿರೋದು. ಅದೇ ನೀವೇನಾದ್ರೂ ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿದ್ರೆ ಒಂದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ಗಿವೆನ್ ಬೈ ಇ ಐ. EI ವ್ಯಾಲ್ಯೂ ಎಷ್ಟಿರುತ್ತೆ? E naught minus E naught divided by K. ಸೊ ಫೈನಲ್ ಆಗಿ ನಾನು ಹೇಳ್ತಿದ್ದೀನಿ ಅಂದ್ರೆ, ಸೊ ನೆಟ್ E ಎಲೆಕ್ಟ್ರಿಕ್ ಫೀಲ್ಡ್ E net is equals to E naught divided by K ಆಗುತ್ತೆ. ಒರಿಜಿನಲ್ ಆಗಿ E naught ಇದ್ರೆ ಫೈನಲ್ ಆಗಿ E naught by K ಆಗುತ್ತೆ. ಅಫ್ಕೋರ್ಸ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಸೊ ಅಗೇನ್ ಒರಿಜಿನಲ್ ಆಗಿ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ನಾಟ್ ಇತ್ತು. ಇಂಡ್ಯೂಸ್ ಆಗಿರೋ ಚಾರ್ಜ್ ಡೆನ್ಸಿಟಿ ಇಷ್ಟ ಆಗುತ್ತೆ. ದಟ್ ಇಸ್ ಸಿಗ್ಮಾ ಐ ಇಸ್ ಈಕ್ವಲ್ ಟು ಸಿಗ್ಮಾ ನಾಟ್ ಇಂಟು 1 minus 1 by K, where K is a dielectric constant. Capacitance value Q divided by V naught, original potential difference. ಈಗ potential difference K times ಕಮ್ಮಿ ಆಗ್ತಿದೆ, ಹಾಗಾಗಿ capacitance ಏನಾಗುತ್ತೆ? K times ಜಾಸ್ತಿ ಆಗುತ್ತೆ. ಇನ್ ಅದರ್ ವರ್ಡ್ಸ್ epsilon naught A divided by D ಏನಾದ್ರು ಒರಿಜಿನಲ್ ಕೆಪಾಸಿಟೆನ್ಸ್ ಆಗಿದ್ರೆ K times ಮಲ್ಟಿಪ್ಲೈ ಆಗಿ ನಿಮ್ಗೆ ಹೊಸ ಕೆಪಾಸಿಟೆನ್ಸ್ ಬರುತ್ತೆ. ಸೊ ಈಗ ಒಂದು ಕೆಪಾಸಿಟರ್ ಒಳಗಡೆ ಮೆಟಲ್ ನ ಇಟ್ರೆ
ಐ ರಿಪೀಟ್, ಮೆಟಲ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಮೆಟಲ್ ನ ಇಟ್ರೆ ಏನ್ ಆಗತ್ತೆ ಅಂತ ನಾವು ನೋಡೋಣ. ಸೊ ಲೆಟ್ ಅಸ್ ಇನ್ಸರ್ಟ್, ಇನ್ಸ್ಟೆಡ್ ಆಫ್ ಡೈ ಎಲೆಕ್ಟ್ರಿಕ್ ಒಂದು ಮೆಟಲ್ ನ ಬಿಸಾಕ್ತೀನಿ, ಏನಾಗತ್ತೆ ಲೆಟ್ಸ್ ಸಿ. ಸೊ ಈ ಕಡೆ ಒಂದು ಪಾಸಿಟಿವ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ತಗೊಂತೀನಿ, ಪ್ಲಸ್ 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 ಪ್ಲಸ್, ಈ ಕಡೆ ಒಂದು ಮೈನಸ್ 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 ಮೈನಸ್. ಓಕೆ, ಸೊ ಒಂದು ಮೆಟಲ್ ನ ಇನ್ಸರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ, ಸಿಕ್ಕಾಪಟ್ಟೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಹೌದಲ್ಲ, ಸಿಕ್ಕಾಪಟ್ಟೆ ಫ್ರೀ ಎಲೆಕ್ಟ್ರಾನ್ ಫ್ರೀ ಚಾರ್ಜಸ್ ಇರುತ್ತೆ. ಹಾಗಾಗಿ ಈ ಕಡೆ ಎಕ್ಸಸ್ ಚಾರ್ಜಸ್ ಇರೋದ್ರಿಂದ ಈ ಕಡೆ ಬಂದು ಅಕ್ಯುಮುಲೇಟ್ ಆಗುತ್ತೆ, ನೆಗೆಟಿವ್ ಚಾರ್ಜಸ್ ಈ ಕಡೆ ಬಂದು ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗುತ್ತೆ. ಸೊ ನೋಡಿ, ಇದು ಮೆಟಲ್ ಆಗಿದ್ರೆ ಪ್ರಾಪರ್ಟೀಸ್ ಆಫ್ ಮೆಟಲ್ ನಲ್ಲಿ ಗಾಸ್ ಲಾ ಅಪ್ಲೈ ಮಾಡುವಾಗ ನಮ್ಗೊಂದು ಕಾನ್ಸೆಪ್ಟ್ ಇಲ್ಲಿತ್ತು. ವಾಟ್ ಈಸ್ ಅ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಆಫ್ ಎ ಮೆಟಲ್? E inside metal is always zero. ಎಲ್ಲೋ ಕೇಳ್ದಂಗಿದೆಯಲ್ಲ, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಪ್ರಾಪರ್ಟೀಸ್ ನ ಇದ್ರ ಬೇಸ್ ಮೇಲೆ ನಾವು ಡಿಸೈನ್ ಮಾಡಿದ್ದು. ಅಂದ್ರೆ ಒಂದು ಮೆಟಲ್ ಒಳಗೆ ನಮ್ಮ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ಒಂದು ಮೆಟಲ್ ನ ತಗೊಂಡೋಗಿ ಇಟ್ರೆ ಅದರ ಒಳಗಡೆ ಔಟ್ಸೈಡ್ ಡಿವಿಯೇಟ್ ಆಗುತ್ತೆ, ಬಟ್ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಝೀರೋ ಬರುತ್ತೆ. ಸೊ ದೇರ್ ಫೋರ್ ಈ ಇನ್ಸೈಡ್ ಇಲ್ಲಿ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಝೀರೋ ಇದೆ. ಸೊ ಇ ಇಸ್ ಈಕ್ವಲ್ ಟು ಝೀರೋ ಆದ್ರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ ಇದೆ, ಈ ಒರಿಜಿನಲ್, ಅಂಡ್ ಇಂಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ ಇದೆ. ಸೊ ಇ ನೆಟ್ ದಟ್ ಈಸ್ ಇ ಇಸ್ ಈಕ್ವಲ್ಸ್ ಟು ಇ ಪ್ಲಸ್ ಇ ಔಟ್ಸೈಡ್ ಪ್ಲಸ್ ಇ ಇಂಡ್ಯೂಸ್. ಅಂದ್ರೆ ಇ ಒರಿಜಿನಲ್ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಇ ಇಂಡ್ಯೂಸ್. ಎಷ್ಟು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ, ಎಷ್ಟು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಇಂಟರ್ನಲ್ ಅಲ್ಲಿ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಔಟ್ಸೈಡ್ ಎಷ್ಟಿರುತ್ತೋ ಇನ್ಸೈಡ್ ಕೂಡ ಅಷ್ಟೇ ಇರುತ್ತೆ, ಸೊ ದಟ್ ದೇ ಕ್ಯಾನ್ಸಲ್ ಈಚ್ ಅದರ್. ಸೊ ವಿ ಹ್ಯಾವ್ ದಟ್ ಈಕ್ವಲ್ಸ್ ಟು ಮೈನಸ್ ಇ ಐ ಬರ್ತಿದೆ, ಅಂದ್ರೆ ಎಕ್ಸಾಕ್ಟ್ ಆಗಿ ಆಪೋಸಿಟ್. ಅಂದ್ರೆ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡೋಣ. ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಇ ನಾಟ್ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಇ ಐ. ಸೊ ನಮ್ಗೊಂದು ರಿಲೇಷನ್ ಇದೆ ಅವೆರಡು ನಡುವೆ, ದಟ್ ಈಸ್ ಇ ಐ ಇಸ್ ಈಕ್ವಲ್ಸ್ ಟು ಇ ನಾಟ್ ಇಂಟು 1 ಮೈನಸ್ 1 ಡಿವೈಡೆಡ್ ಬೈ ಕೆ. ಆಬ್ವಿಯಸ್ಲಿ ಇದು ಈಕ್ವಲ್ ಆಗಿರ್ಲೇಬೇಕು ಅಂದ್ರೆ, ಅರೆ ಇ ನಾಟ್ ಇಸ್ ಈಕ್ವಲ್ ಟು ಇ ಐ, ಇಗ್ನೋರ್ ದ ಸೈನ್, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ, ಸೊ ಇಗ್ನೋರ್ ದ ಸೈನ್. ಇದು ಈಕ್ವಲ್ ಆಗಿರ್ಬೇಕಾದ್ರೆ ಈ ಟೋಟಲ್ ಫ್ಯಾಕ್ಟರ್ ಏನಾಗಿರ್ಬೇಕು 1 ಆಗಿರ್ಬೇಕು. ಆ ಟೋಟಲ್ ಫ್ಯಾಕ್ಟರ್ 1 ಆಗಿರ್ಬೇಕಾದ್ರೆ ಈ ಟರ್ಮ್ ಏನಾಗಿರ್ಬೇಕು 0 ಆಗಿರ್ಬೇಕು. ಅಂದ್ರೆ 1 by k is equal to 0 ಆಗಿರ್ಬೇಕು. k should be equals to infinity for metals. ಇದನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ k ಫಾರ್ ಮೆಟಲ್ ಅಂತ ಹೇಳಿದ್ರೆ ಬ್ಲೈಂಡ್ ಆಗಿ ನಾವು ಇನ್ಫಿನಿಟಿ ಅಂತ ಹೇಳ್ಬೋದು. ಸೊ ಅಲ್ಲಿ ಏನಾಗ್ತದೆ, ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಒರಿಜಿನಲ್ ಎಲೆಕ್ಟ್ರಿಕ್ ಫೀಲ್ಡ್. ಇಷ್ಟು ಫಿನೋಮಿನನ್ ಆಗ್ತದೆ. ಸೊ ಲೆಟ್ಸ್ ಟೇಕ್ ಸಮ್ ಪ್ರಾಬ್ಲಮ್ಸ್, ಕೆಲವೊಂದು ಪ್ರಾಬ್ಲಮ್ಸ್ ತಗೊಳ್ಳೋಣ. ಸೊ ನೋಟ್ ಮಾಡ್ಕೊಳ್ಳಿ, ಐ ಆಮ್ ಗೋಯಿಂಗ್ ಟು ಎರೇಸ್. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಆಕ್ಚುಲಿ ಇದೊಂದು ಸ್ಪೆಷಲ್ ಕೇಸ್, ಪಾರ್ಷಿಯಲಿ ಫಿಲ್ಡ್ ಡೈಎಲೆಕ್ಟ್ರಿಕ್ಸ್. ಅಂದ್ರೆ ಪೂರ್ತಿ ಕೆಪಾಸಿಟರ್ ಒಳಗಡೆ ಪೂರ್ತಿ ಡೈಎಲೆಕ್ಟ್ರಿಕ್ ನ ತುಂಬಿಸಿದ್ರೆ ಏನಾಗುತ್ತೆ, ಕೆಪಾಸಿಟನ್ಸ್ k ಟೈಮ್ಸ್ ಜಾಸ್ತಿ ಆಗ್ತಿತ್ತು. ಸಪೋಸ್ ಒಂದು ಪಾರ್ಷಿಯಲಿ ಫಿಲ್ ಮಾಡಿದ್ರೆ ಅರ್ಧ ಸ್ಪೇಸ್ ಇದೆ, ಅಥವಾ ಪೋರ್ಷನ್ ಆಫ್ ಇಟ್ ಇಸ್ ಸ್ಪೇಸ್ ಅಂಡ್ ಪೋರ್ಷನ್ ಆಫ್ ಇಟ್ ಇಸ್ ಹ್ಯಾವಿಂಗ್ ಡೈಎಲೆಕ್ಟ್ರಿಕ್. ಈ ತರ ಇದ್ದಾಗ ಕೆಪಾಸಿಟನ್ಸ್ ಏನಾಗುತ್ತೆ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ. ಸೊ ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ದಿಸ್ ಇಸ್ ಸ್ಪೆಷಲ್ ಟೈಪ್, ದಟ್ ಇಸ್ ಕೆಪಾಸಿಟರ್ಸ್ ವಿತ್ ಪಾರ್ಷಿಯಲಿ ಫಿಲ್ಡ್ ಡೈಎಲೆಕ್ಟ್ರಿಕ್. ಓಕೆ, ನೋಡಿ ಇಲ್ಲಿ ಈಗ ಇದ್ರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ k ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ಚಾರ್ಜಸ್ ಇಂಡ್ಯೂಸ್ ಆಗಿರುತ್ತೆ, ಸಚ್ ದಟ್ there will be a induced charge distribution and also potential difference ಕೂಡ ವೇರಿ ಆಗುತ್ತೆ. ಇದನ್ನ ಎರಡು ರೀತಿ ಸಾಲ್ವ್ ಮಾಡಬಹುದು. ಫಸ್ಟ್ ಮೆಥಡ್ ಒರಿಜಿನಲ್ ಮೆಥಡ್ ನ ಹೇಳ್ತೀನಿ, ಆಮೇಲೆ ಶಾರ್ಟ್ ಕಟ್ ಮೆಥಡ್ ನ ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬಹುದು. ಫಸ್ಟ್ ಇದು ನೋಡ್ಬೇಡಿ. ಈಗ ಒರಿಜಿನಲ್ ಕೆಪಾಸಿಟನ್ಸ್ ಎಷ್ಟಿತ್ತಪ್ಪ, ಒರಿಜಿನಲ್ ಕೆಪಾಸಿಟನ್ಸ್ CO is equals to epsilon naught A divided by D2. ಅರೆ ಇದ್ರ in the absence of dielectric ನಾ ಹೇಳ್ತಿರೋದು, in the absence of dielectric. ಈಗ ಡೈಎಲೆಕ್ಟ್ರಿಕ್ ನ ಇನ್ಸರ್ಟ್ ಮಾಡಿರೋದ್ರಿಂದ ಇಲ್ಲಿಂದ ಇಲ್ಲಿವರೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಏನು ವೇರಿ ಆಗಲ್ಲ, ಈ ಓನೇ ಇರುತ್ತೆ. ಬಟ್ ಇಲ್ಲಿಂದ ಇಲ್ಲಿಗೆ ಬರುವಾಗ E naught by K ಆಗತ್ತೆ. We have already discussed that one, ನೆನಪಿದೆಯಾ? ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಒರಿಜಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿತ್ತು ಅಷ್ಟೇ ಇರುತ್ತೆ. ಬಟ್ ಇಲ್ಲಿಂದ ಇಲ್ಲಿಗೆ ಒರಿಜಿನಲ್ ಪೊಟೆನ್ಶಿಯಲ್ ಎಷ್ಟಿತ್ತು ಅದರಿಂದ k ಟೈಮ್ಸ್ ಕಮ್ಮಿ ಆಗ್ಬೇಕು. ಇದನ್ನ ಈ ರೀತಿ ಸಾಲ್ವ್ ಮಾಡಬಹುದು. ಬೇಸಿಕಲಿ ಇದೇನಿದು q ಡಿವೈಡೆಡ್ ಬೈ ಡೆಲ್ಟಾ ವಿ, ಹೌದಾ? ಎಪ್ಸಿಲಾನ್ ನಾಟ್ a ಡಿವೈಡೆಡ್ ಬೈ d is nothing but q divided by delta v. In the presence of dielectric,
ಡೈಎಲೆಕ್ಟ್ರಿಕ್ ಇದನ್ನ ನಾನು ಎರಡು ರೀಜನ್ ಆಗಿ ಕವರ್ ಮಾಡ್ತೀನಿ. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು potential difference in the region 1 in the region 1 plus potential difference in the region 2 itara helboda illinda illige region 1 illinda illige region 2 understand ಸ್ವಲ್ಪ ಯೋಚನೆ ಮಾಡಿ ಇಲ್ಲಿಂದ ಇಲ್ಲಿಗೆ potential difference ಏನಿದೆ plus potential difference from here to here ನಮಗೆ ಒಂದು ಇದಿದೆ E delta V is equals to E into D ಇದನ್ನ ಸಿಂಪಲ್ ಆಗಿ ಈ ಈಕ್ವೇಶನ್ ತಗೊಂತೀನಿ. of course integral form ಇದೆ ನಮಗೆ ಅದು ಬೇಕಾಗಿಲ್ಲ. potential difference from any two points between any two points ಇಲ್ಲಿಂದ ಇಲ್ಲಿಗೆ potential difference ಏನಿದೆ that is given by ಇಲ್ಲಿಂದ ಇಲ್ಲಿಗೆ electric field ಏನಿದೆ into ಈ distance ಏನಿದೆ ಅದನ್ನ ಬರೀಬೇಕಾಗುತ್ತೆ. ಅದೇ ರೀತಿ region 1 ನಲ್ಲಿ potential difference ಕೇಳಿದ್ರೆ ಇದೇನಿದು in the presence of dielectric ನಾನು ಮಾಡ್ತಿರೋದು. potential difference in the region 1 is equals to electric field in that region ಎಷ್ಟಿದೆ E naught ಇದೆ into ಈ ಡಿಸ್ಟೆನ್ಸ್ ಎಷ್ಟಿದೆ D minus T ಇದೆ. ಅರ್ಥ ಆಯ್ತಾ? D minus T. ಅದೇ ರೀತಿ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಇವೆರಡರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆ ದಟ್ ಇಸ್ ಗಿವೆನ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಡಿಸ್ಟೆನ್ಸ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಒರಿಜಿನಲ್ ಆಗಿ E naught ಇತ್ತು ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿರೋದ್ರಿಂದ E naught by K ಆಗುತ್ತೆ. ಅರೆ ಎಲೆಕ್ಟ್ರಿಕ್ ಫೀಲ್ಡ್ K ಟೈಮ್ಸ್ ಕಮ್ಮಿ ಆಗುತ್ತೆ. ಒಂದು ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಇರ್ತಕ್ಕಂಥ ಒಂದು ಮೆಟೀರಿಯಲ್ ನ ಇನ್ಸರ್ಟ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ K ಟೈಮ್ಸ್ ಕಮ್ಮಿ ಆಗುತ್ತೆ. ಇಷ್ಟನ್ನ ಬರೆದ್ರೆ ಸಾಕು. ಸೊ ದಟ್ ಇಸ್ E naught divided by K is a electric field in this region into ಇದರ thickness ಎಷ್ಟಿದೆ T ಬರೀತೀವಿ. This can be written as delta V is equals to E naught ಕಾಮನ್ ತೆಗೆದ್ರೆ D minus T plus T by K ಅಷ್ಟೇ ಸಿಕ್ತು. So let us calculate the capacitance. Capacitance in presence of dielectric is given by Q divided by E naught into D minus T plus T divided by K. E naught andre enu electric field in the absence of dielectric. In the absence of dielectrically electric field ಏನಿತ್ತು sigma divided by epsilon naught ಅರೆ sigma by 2 epsilon naught plus sigma by 2 epsilon naught ಇದರಿಂದ ಒಂದು ಹಾಗಾಗಿ sigma by epsilon naught ಬರುತ್ತೆ. ಸೊ ಸಿಗ್ಮಾ ಅಂದ್ರೆ ಏನು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ಟೋಟಲ್ ಏರಿಯಾ ಈ ತರ ಬರೀಬಹುದಾ. E naught ನ ನಾನು sigma by epsilon naught that is equal to Q divided by A epsilon naught ಅಂತ ಬರೀಬಹುದು. Q divided by Q whole divided by epsilon naught A into D minus T plus T divided by K. So ಇವರಿಬ್ರು ಸತ್ತೋಗ್ಬಿಡ್ತಾರೆ. ಇನ್ನು ಉಳ್ಕೊಂಡಿರೋದು epsilon naught A divided by D minus T plus T divided by K. This is the equivalent capacitance for this system. ನೋಡಿ ಅರ್ಥ ಆಯ್ತೇನೋ? ಇದನ್ನ ಇನ್ನೊಂದು ರೀತಿ ಸಾಲ್ವ್ ಮಾಡಬಹುದು. ನೋಡಿ ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ? ಪಕ್ಕಾ ಶೋರ್ ಮುಂದಕ್ಕೆ ಹೋಗ್ಬೋದಾ? ಡನ್. ಇದನ್ನ ಶಾರ್ಟ್ ಕಟ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಇದು ಗೊತ್ತಿರ್ಲಿ, ಸೇಫರ್ ಸೈಡ್ ಗೆ ಇದು ಗೊತ್ತಿರ್ಲಿ. ನಾನು ಶಾರ್ಟ್ ಕಟ್ ಹೇಳ್ತೀನಿ ನೋಡಿ. ಓಕೆ, ಈಗ ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಿರೋದ್ರಿಂದ ಇಲ್ಲಿ ನೆಗೆಟಿವ್ ಚಾರ್ಜಸ್ ಬಂತು, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಬಂತು. ಈಗ ನಾನು ಇದನ್ನ 2 ಕೆಪಾಸಿಟರ್ಸ್ ಅಂತ ಅನ್ಕೋಬೋದಾ? ಅರೆ ಇಲ್ಲಿ ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಆಗಿದೆ ಅಂದ್ರೆ ಇವೆರಡು ಸೇರಿ ಒಂದು ಕೆಪಾಸಿಟರ್, ಇವೆರಡು ಸೇರಿ ಒಂದು ಕೆಪಾಸಿಟರ್ ಅಂತ ಅನ್ಕೋಬೋದಾ? ಐ ಕ್ಯಾನ್ ಅಸ್ಯೂಮ್ ದಿಸ್ ಆಸ್ 2 ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್. ಅರೆ ಎಂಡ್ ಟು ಎಂಡ್ ಒಂದಾದ್ಮೇಲೆ ಇನ್ನೊಂದು ಬರ್ತದೆ ಪ್ಯಾರಲಲ್. ಅದೇ ಈ ತರ ಡೈಎಲೆಕ್ಟ್ರಿಕ್ ಇದ್ರೆ ಅದು ಪ್ಯಾರಲಲ್. ನೆಕ್ಸ್ಟ್ ಕೇಸ್ ಅಲ್ಲಿ ಹೇಳ್ತೀನಿ. ಸೊ ದಿಸ್ ಇಸ್ C1 and this is C2. C2 ಒಳಗಡೆ ಡೈಎಲೆಕ್ಟ್ರಿಕ್ ಇದೆ. Am I right? What is C1 value? C1 is equals to epsilon naught into area of this. ನೋಡಿ ಇದೊಂದು ಪ್ಲೇಟ್ ನ ಕನ್ಸಿಡರ್ ಮಾಡಿ. ಇದೊಂದು ಪ್ಲೇಟ್ ಏರಿಯಾ ಆಫ್ ಆಲ್ ಪ್ಲೇಟ್ ಸೇಮ್ ಡಿವೈಡೆಡ್ ಬೈ ಥಿಕ್ನೆಸ್. ಇವೆರಡರ ನಡುವೆ ಡಿಸ್ಟೆನ್ಸ್ ಏನಿದೆ D minus T ಇದೆ. C1 ವ್ಯಾಲ್ಯೂ ಸಿಕ್ತು. C2 ವ್ಯಾಲ್ಯೂ ಏನಿದೆ that is epsilon naught into A divided by ಇದರ thickness ಏನಿದೆ T ಇದೆ multiplied by K ಬರುತ್ತೆ. ಯಾಕಂದ್ರೆ ಅಲ್ಲಿ ಡೈಎಲೆಕ್ಟ್ರಿಕ್ ಇದೆ. Now these two are connected in series. C series is equals to C1 C2 divided by C1 plus C2. ಅರೆ C1 1 by CS is equal to 1 by C1 plus 1 by C2. ಆ ಫಾರ್ಮುಲಾ ನ ಯೂಸ್ ಮಾಡ್ತಾ ಇದೀನಿ. CS is equals to C1 C2. C1 is epsilon naught A divided by D minus T into
k into epsilon naught a divided by t whole divided by epsilon naught a divided by d minus t plus epsilon naught a divided by epsilon naught a into k divided by t. Okay, ಇಷ್ಟು ಬರುತ್ತೆ. Obviously epsilon naught ಆದ್ರೆ ಇನ್ನು ಉಳಿದಿರೋದು ಇಲ್ಲಿ ಬರೀತೀನಿ ನೋಡಿ, cs is equals to k into epsilon naught a, ಈ ಮೂರು ಹಾಗೆ ಉಳಿದಿದೆ, whole divided by t into d minus t whole divided by, ಇಲ್ಲಿ t ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, so plus k times d minus t whole divided by, ಇದು ನ್ಯೂಮರೇಟರ್, ಇದು ಪೂರ್ತಿ ಟರ್ಮ್ ಡಿನಾಮಿನೇಟರ್, so t into d minus t. So euro tishkau dama cs is equals to k into epsilon naught a whole divided by t plus kd minus kt. Am I right? So ಈ k ನ ಡಿನಾಮಿನೇಟರ್ ಗೆ ಏನಾದರೂ ತಗೊಂಡ್ರೆ ಆಗತ್ತಾ? Let's take this denominator to k, sorry, k to the denominator. What you get is epsilon naught a divided by t divided by k plus kd divided by k minus kt divided by k. What you get is cs is equals to epsilon naught a divided by, so e k cancel agate, d plus e k cancel agate, d minus t ಬರಿತೀನಿ plus t divided by k ಬರುತ್ತೆ. ನೋಡಿ ನಿಮ್ಗೆ ಯಾವ್ದು ಕಂಫರ್ಟ್ ಇದ್ರೆ ಅದನ್ನ ಮಾಡಬಹುದು. ಸೇಮ್ ಥಿಂಗ್ ಇಲ್ಲೆಲ್ಲ ಬರ್ತಿದ್ನಲ್ಲ, ನೋಡಿ ಇಲ್ಲಿ ಬರ್ತಿದೆಯಲ್ಲ, ಸೇಮ್ ಥಿಂಗ್ ಇಲ್ಲೂ ಬಂದಿದೆ. ನಿಮ್ಗೆ ಯಾವ್ದು ಕಂಫರ್ಟ್ ಇದ್ರೆ ಅದನ್ನ ತಗೊಂಡು ಸಾಲ್ವ್ ಮಾಡಬಹುದು. ಸೊ ಈಗ question 1 ಗೆ ಆನ್ಸರ್ ಆಯ್ತು, that is cs is equals to epsilon naught a whole divided by d minus t plus t divided by k. ಆನ್ಸರ್ ಸಿಕ್ತು. So let's go to the sub question 2. Sub question 2 ನ ಆನ್ಸರ್ ಮಾಡೋಣ. ಇದನ್ನ erase ಮಾಡಲಾ? I am going to erase this in 3 to 1. Done. ಪಕ್ಕಾ? Sure? Promise? Done. ರೆಕಾರ್ಡ್ ಆಗ್ತಿದೆಯಾ? ಆಗ್ತಿದೆ. ಮೊನ್ನೆ ಒಂದಿನ ಹೀಗೆ ರೆಕಾರ್ಡ್ ಮಾಡ್ತಿದ್ದೀನಿ, ಮೈಕ್ ಹಾಕೊಳ್ಳೋದೇ ಮರ್ತೋಗಿದ್ದೀನಿ. ಮತ್ತೆ ಪೂರ್ತಿ ಲೆಕ್ಚರ್ ಇನ್ನೊಂದ್ಸತಿ ರೆಕಾರ್ಡ್ ಮಾಡ್ಬೇಕಾಗ್ಬಂತು. ಇಟ್ಸ್ ಓಕೆ, ಅವಾಗ ಆಗತ್ತೆ. ಈಗ ಸೆಕೆಂಡ್ ಕ್ವಶನ್ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್. ಎಕ್ಸ್ ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ನ ತಗೊಂತೀನಿ, ವೈ ಆಕ್ಸಿಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ತಗೊಂತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಹೋಗೋವರೆಗೂ ನಾನು ಮಾರ್ಕ್ ಮಾಡ್ಕೊಂತೀನಿ ನೋಡಿ. ಈ ಡಿಸ್ಟೆನ್ಸ್ ಏನಿದೆ ಡಿ ಮೈನಸ್ ಟಿ, ಮತ್ತೆ ಈ ಡಿಸ್ಟೆನ್ಸ್ ಇಲ್ಲಿಂದ ಎಲ್ಲಿಗೆ ಏನಿದೆ ಟಿ ಇದೆ. ಟೋಟಲ್ ಡಿಸ್ಟೆನ್ಸ್ ಇಲ್ಲಿಂದ ಎಲ್ಲಿಗೆ ಡಿ ಡಿಸ್ಟೆನ್ಸ್ ಇದೆ. ಸೊ ಅಲ್ಲಿ ಮಾರ್ಕ್ ಹಿಯರ್. ಇಲ್ಲಿಂದ ಇಲ್ಲಿಗೆ ಹೋಗೋವರೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಏನೋ ಚೇಂಜ್ ಆಗತ್ತಾ? ಇಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಏನು ಚೇಂಜ್ ಆಗಲ್ಲ. ಒರಿಜಿನಲ್ ಆಗಿ ಏನಿರುತ್ತೋ ಈ ನಾಟು ಅಷ್ಟು ಹಾಗೆ ಇರುತ್ತೆ ಎಲ್ಲಿವರೆಗೂ ಇದು ಬರೋವರೆಗೂ. ಸಪೋಸ್ ಇಲ್ಲಿಂದ ಮುಂದೆಗೆ ಇಲ್ಲಿಂದ ಇಲ್ಲಿಗೆ ಯೂನಿಫಾರ್ಮ್ ಆಗಿರತ್ತೆ, ಬಟ್ ಏನಾಗಿದೆ ಕಮ್ಮಿ ಆಗಿದೆ. ಎಷ್ಟು ಕಮ್ಮಿ ಆಗಿದೆ? ಕೆ ಟೈಮ್ಸ್ ಕಮ್ಮಿ ಆಗಿದೆ. ಸೊ ದಿಸ್ ಇಸ್ ಇ ನಾಟ್ ಡಿವೈಡೆಡ್ ಬೈ ಕೆ ಬರುತ್ತೆ, ಇಲ್ಲಿ ಬರೀತೀವಿ. ಸೊ ದಿಸ್ ಇಸ್ ದ ರೀಜನ್ 2. ಸೊ ಇದರ ವ್ಯಾಲ್ಯೂ ಏನಿದೆಯಪ್ಪ ಅಂದ್ರೆ ಇ ನಾಟ್ ಡಿವೈಡೆಡ್ ಬೈ ಕೆ. ನೋಡಿ ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿವರೆಗೂ ಇ ನಾಟ್ ಇದೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಇ ನಾಟ್ ಬೈ ಕೆ ಇದೆ. ಕ್ಲಿಯರ್? ಪಕ್ಕಾ? ಶೋರ್. ಡನ್. ಮುಂದಕ್ಕೆ ಹೋಗ್ಬೋದಾ? ಸೊ ಅಷ್ಟೇ ಇದು. ಈಗ ಥರ್ಡ್ ಸಬ್ ಕ್ವಶನ್, ಪೊಟೆನ್ಶಿಯಲ್ ವರ್ಸಸ್ ಎಕ್ಸ್. ಇಲ್ಲಿ ಬರೀತೀನಿ, ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗಿರುತ್ತೆ. ಫಸ್ಟ್ ಪ್ರಾಬ್ಲಮ್. So I'll erase this one. Electric field erase ಮಾಡ್ಲಿಕ್ಕೆ ಹೊರಟಿದ್ದೀನಿ. Done. ಈಗ ಥರ್ಡ್ ಪ್ರಾಬ್ಲಮ್ ಗೆ ಆನ್ಸರ್ ಮಾಡೋಣ. ಗ್ರಾಫ್ ಆಫ್ ವಿ ವರ್ಸಸ್ ಎಕ್ಸ್. ವೈ ಆಕ್ಸಿಸ್ ನಲ್ಲಿ ಪೊಟೆನ್ಶಿಯಲ್ ತಗೊಂತೀನಿ, ಎಕ್ಸ್ ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ತಗೊಂತೀನಿ. ಸೊ ಈ ಡಿಸ್ಟೆನ್ಸ್ ಆಸ್ ಇಟ್ ಈಸ್ ಇಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ಈ ಡಿಸ್ಟೆನ್ಸ್ ಎಷ್ಟಿದೆ? ಡಿ ಮೈನಸ್ ಟಿ ಇದೆ, ಮತ್ತೆ ಇದೆಷ್ಟಿದೆ? ದಿಸ್ ಇಸ್ ಅಗೇನ್ ಟಿ. ಅಷ್ಟೇ ಡಿಸ್ಟೆನ್ಸ್ ಇದೆ. ಈಗ ಒಂದ್ ಪ್ಲೇಟ್ ಕಡೆಯಿಂದ ಇನ್ನೊಂದು ಪ್ಲೇಟ್ ಕಡೆಗೆ ಹೋಗ್ತಾ ಇದ್ರೆ ಯಾವ ರೀತಿ ಪೊಟೆನ್ಶಿಯಲ್ ವೇರಿ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಇವೆರಡು ಪ್ಲೇಟ್ ಗಳ ನಡುವೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ? ವಾಟ್ ಇಸ್ ಅ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೋಸ್ ಟೂ ಪ್ಲೇಟ್ಸ್? ದಟ್ ಈಸ್ ಗಿವೆನ್ ಬೈ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ರೀಜನ್ 1. ಈ ತರ ಬರೀತೀನಿ, ರೀಜನ್ 1, ಇದನ್ನ ರೀಜನ್ 1 ಅಂತ ಆಲ್ರೆಡಿ ಕಲ್ತಿದ್ದೀನಿ, ಪ್ಲಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ರೀಜನ್ 2. ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ರೀಜನ್ 1 ಅರೆ ನೆನಪಿದೆಯಾ? ಜನರಲ್ ಫಾರ್ಮುಲಾ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ಇ ಇಂಟು ಡಿ. ಡಾಟ್ ಬರುತ್ತೆ, ಡಾಟ್ ಇಗ್ನೋರ್ ಮಾಡಿ, ಯಾಕಂದ್ರೆ ಡೈರೆಕ್ಷನ್ ಥೀಟಾ 0 ಬರುತ್ತೆ. ಸೊ ಈಗ ಈ ಡೈರೆಕ್ಷನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲಿಂದ ಈ ಕಡೆಗೆ ಹೋದ್ರೆ ಪೊಟೆನ್ಶಿಯಲ್ ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ? ಅಲ್ಲಿ ಮೈನಸ್ ಸೈನ್ ಬರೀಬೇಕಾಯ್ತು ಆಕ್ಚುಲಿ. ನೆನಪಿದೆಯಾ ರಿಲೇಷನ್ ಬಿಟ್ವೀನ್ ಫೀಲ್ಡ್ ಅಂಡ್ ಪೊಟೆನ್ಶಿಯಲ್? ಸೊ ಇನ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಪೊಟೆನ್ಶಿಯಲ್ ಡಿಕ್ರೀಸಸ್. ಹಾಗಾದ್ರೆ ಈ ಕಡೆಗೆ ಹೋದ್ರೆ
ಕಮ್ಮಿ ಆಗತ್ತೆ ಪೊಟೆನ್ಶಿಯಲ್. ಎಷ್ಟು ಕಮ್ಮಿ ಆಗತ್ತೆ? ಸೊ ದಟ್ ಈಸ್ ಇಲ್ಲಿಂದ ಇದ್ರ ನಡುವೆ ಇರ್ತಕ್ಕಂಥ ಪೊಟೆನ್ಶಿಯಲ್ ಡಿಫರೆನ್ಸ್ ಡೆಲ್ಟಾ V1 ಅಂತ ಅನ್ಕೊಳ್ಳೋಣ. ಈ ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ E0 ಇಂಟು ಈ ಥಿಕ್ನೆಸ್ ಎಷ್ಟಿದೆ D ಮೈನಸ್ ಟಿ, ಇದು ಟಿ ಹಾಗೆ ಇರ್ಲಿ. ಇಸ್ ಇಟ್ ಕ್ಲಿಯರ್? ಪಕ್ಕಾ? ಶೋರ್. ಓಕೆ, ಇಲ್ಲಿ ಏನಾಗ್ತಿದೆ ನೋಡೋಣ. ನೆಕ್ಸ್ಟ್ ರೀಜನ್ ಅಲ್ಲಿ ಡೆಲ್ಟಾ V2 ಇಲ್ಲಿಂದ ಇಲ್ಲಿಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿದೆಯಪ್ಪ ಅಂದ್ರೆ ಈ ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ E0 ಡಿವೈಡೆಡ್ ಬೈ ಕೆ ಇದೆ ಇಂಟು ಟಿ ಇದೆ. ಕ್ಯಾನ್ ಐ ರೈಟ್ ಲೈಕ್ ದಟ್? ಅಫ್ಕೋರ್ಸ್ ಡಿನಾಮಿನೇಟರ್ ಅಲ್ಲಿ ಕೆ ಬಂದಿರೋದ್ರಿಂದ ಈ ಕೆ ವ್ಯಾಲ್ಯೂ ಒಂಚೂರು ಜಾಸ್ತಿ ಇರೋದ್ರಿಂದ ಪೂರ್ತಿ ಫ್ರಾಕ್ಷನ್ ವ್ಯಾಲ್ಯೂ ಏನಾಗತ್ತೆ? ಕಮ್ಮಿನೇ ಆಗತ್ತೆ. ಸೊ ಲೆಟ್ ಮಿ ರೈಟ್, ಇಲ್ಲಿಂದ ಇಲ್ಲಿಗೆ ಬಂದ್ರೆ ಪೊಟೆನ್ಶಿಯಲ್ ಏನಾಯ್ತು? ಕಮ್ಮಿ ಆಯ್ತು. ಲೆಟ್ ಅಸ್ ಅಸ್ಯೂಮ್ ಇಲ್ಲಿ ಒರಿಜಿನಲ್ V0 ಇತ್ತು ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಎಕ್ಸಾಕ್ಟ್ ಆಗಿ ನಾನು ಇಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂಚೂರು ಕಮ್ಮಿ ಆಯ್ತು. ಸೊ ಎಷ್ಟು ಡಿಫರೆನ್ಸ್ ಆಗಿರಬೇಕು? ದಟ್ ಈಸ್ ಗಿವೆನ್ ಬೈ E0 ಇಂಟು ಡಿ ಮೈನಸ್ ಟಿ. ಈ ಡಿಫರೆನ್ಸ್ ಎಷ್ಟಿರಬೇಕು? ದಿಸ್ ಡಿಫರೆನ್ಸ್ ಇಸ್ ಗಿವೆನ್ ಬೈ, ಲೆಟ್ ಅಸ್ ಅಸ್ಯೂಮ್ this is a potential at this point. ಇದಕ್ಕೆ ಏನು ನೇಮ್ ಕೊಡೋಣ? ಲೆಟ್ ಮಿ ಕಾಲ್ ದಿಸ್ ಆಸ್ Vx. ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ Vx ಇದೆ. ಈ ಡಿಫರೆನ್ಸ್ ಎಷ್ಟಿರಬೇಕು? ದಟ್ ಈಸ್ ಗಿವೆನ್ ಬೈ, ದಿಸ್ ಡಿಫರೆನ್ಸ್ ಇಸ್ ಗಿವೆನ್ ಬೈ E0 ಇಂಟು ಡಿ ಮೈನಸ್ ಟಿ. ಅದೇ ರೀತಿ ಈಗ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಪೊಟೆನ್ಶಿಯಲ್ ಕಮ್ಮಿ ಆಗತ್ತೆ. ಅರೆ ಇಲ್ಲಿ ಏನ್ ಕಮ್ಮಿ ಆಯ್ತು ಅದಕ್ಕಿಂತ ಒಂಚೂರು ಕಮ್ಮಿನೇ ಆಗ್ಬೇಕು. ಸೊ ದ ಗ್ರಾಫ್ ವಿಲ್ ಬಿ ಸಮ್ ಹೌ ಲೈಕ್ ದಿಸ್. ಈಗ ಈ ಗ್ಯಾಪ್ ಇದೆಯಲ್ಲ, ಇನ್ನೊಂಚೂರು ಲೆಂತ್ ಬರೀತೀನಿ. ಡೂ ಒನ್ ಥಿಂಗ್, I'll call this as a Vx. ಈಗ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಅದು ಕಮ್ಮಿ ಆಗತ್ತೆ, ಬಟ್ ಲಿಟಲ್ ಬಿಟ್ ಸ್ಲೋಲಿ. ಯಾಕಂದ್ರೆ ಡಿನಾಮಿನೇಟರ್ ಒಂದು ಕೆ ಇದೆಯಲ್ಲ, ಅರೆ ಇಲ್ಲಿ ಯಾವ ರೀತಿ ವೇರಿ ಆಗ್ತಿತ್ತು ಅದಕ್ಕಿಂತ ಒಂಚೂರು ಕಮ್ಮಿ ರೀತಿಯಲ್ಲಿ ವೇರಿಯೇಷನ್ ಆಗತ್ತೆ. ಸೊ ದಟ್ ಈಸ್ ಗಿವೆನ್ ಬೈ ಈ ಡಿಫರೆನ್ಸ್ ಇದೆಯಲ್ಲ, ಈ ಡಿಫರೆನ್ಸ್ ಲೆಟ್ ಮಿ ಕಾಲ್ ದಿಸ್ ಪೊಟೆನ್ಶಿಯಲ್ ಆಸ್ Vy. Vx ಮೈನಸ್ Vy ಇಸ್ ಈಕ್ವಲ್ಸ್ ಟು ಈ ಟರ್ಮ್ ಬರೀಬೇಕಾಗತ್ತೆ E0 ಡಿವೈಡೆಡ್ ಬೈ ಕೆ ಇಂಟು ಟಿ. ಸೊ ದಟ್ಸ್ ಹೌ ಇಟ್ ವೇರೀಸ್. ಅರ್ಥ ಆಯ್ತಾ? ಪೊಟೆನ್ಶಿಯಲ್ ಯಾವ ರೀತಿ ವೇರಿ ಆಯ್ತು. ಇನ್ನೊಂದೆರಡು ಕ್ವಶನ್ ತಗೊಳ್ಳೋಣ. ಫಸ್ಟ್ ಆಫ್ ಆಲ್ ನೀಟ್ 2014 ಕ್ವಶನ್ ಒಂದು ತಗೊಂತೀನಿ, ಅಲ್ಲೊಂಚೂರು ಐಡಿಯಾ ಬರುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್. ಡನ್? ಶೋರ್. ನೀಟ್ 2014 ಕ್ವಶನ್ ಇಲ್ಲಿದೆ ನೋಡಿ. ನಾನು ಬಿಗಿನಿಂಗ್ ಆಫ್ ದ ವಿಡಿಯೋ ಅಲ್ಲಿ ಬರ್ತಿದ್ದಲ್ಲ, ಆಪ್ಷನ್ ಸೇಮ್ ಆಪ್ಷನ್ಸ್ ತಗೊಳ್ಳಿ. ಬೇಕಾದ್ರೆ ಈಗ ಟ್ರೈ ಮಾಡ್ಬೋದು. ಯು ಕ್ಯಾನ್ ಟ್ರೈ ಬೈ ಯುವರ್ ಸೆಲ್ಫ್. ನಾನು ಸ್ವಲ್ಪ ಟೈಮ್ ಕೊಡಲ್ಲ, ವಿಡಿಯೋ ಪಾಸ್ ಮಾಡ್ಕೊಂಡು ನೀವೇ ಟ್ರೈ ಮಾಡಿ. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್ 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 ಡನ್. ಓಕೆ, ಗಿವ್ ಅಪ್? ಪಕ್ಕಾ? ಶೋರ್? ನಾ ಮಾಡ್ಲಾ? ಅಲ್ಲಿ ಆಪ್ಷನ್ ಸಿ ಬರ್ತಿದ್ನಲ್ಲ, ಅದೇ ಆನ್ಸರ್. ಹೇಗೆ ಅಂತ ಹೇಳ್ತೀನಿ ನೋಡಿ. ಸೊ ಲೆಟ್ ಅಸ್ ಅಸ್ಯೂಮ್ ಇನ್ ದ ಆಬ್ಸೆನ್ಸ್ ಆಫ್ ಯಾವುದೇ ಡೈಎಲೆಕ್ಟ್ರಿಕ್, ಎನಿ ಡೈಎಲೆಕ್ಟ್ರಿಕ್, E0 ಇಸ್ ಅ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಇದು ಇಲ್ಲ, ಇದು ಇಲ್ಲ. E0 ಅನ್ನೋದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆಬ್ವಿಯಸ್ಲಿ ಒಂದು ಸ್ಮಾಲ್ ಪೀಸ್ ನ ಇಟ್ರೆ ಇಲ್ಲೇನು ಎಲೆಕ್ಟ್ರಿಕ್ ಫೀಲ್ಡ್ ಅಫೆಕ್ಟ್ ಆಗಲ್ಲ, ಹಾಗಾಗಿ ಇಲ್ಲಿ E0 ಇರುತ್ತೆ. ಆಮ್ ಐ ರೈಟ್? ಈ ರೀಜನ್ ಅಲ್ಲಿ ಅಂದ್ರೆ ಡೈಎಲೆಕ್ಟ್ರಿಕ್ 1 ಇರೋ ರೀಜನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ಕಮ್ಮಿ ಆಗತ್ತೆ. ಎಷ್ಟು ಕಮ್ಮಿ ಆಗತ್ತೆ? E0 ಡಿವೈಡೆಡ್ ಬೈ ಕೆ ಅಷ್ಟು ಕಮ್ಮಿ ಆಗುತ್ತೆ. ಅಂಡ್ ಕೆ ವ್ಯಾಲ್ಯೂ K1 ಕೊಟ್ಟಿದ್ದಾರೆ. K1 ಇಸ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. E0 ಡಿವೈಡೆಡ್ ಬೈ K1. ಮತ್ತೆ ಇಲ್ಲಿಂದ ಇಲ್ಲಿಗೆ E0 ಇರತ್ತಾ? ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್. ಅರೆ ಇದು ವ್ಯಾಕ್ಯೂಮ್, ಇದು ವ್ಯಾಕ್ಯೂಮ್ ಆಗಿರೋದ್ರಿಂದ ಅಷ್ಟೇ ಇರುತ್ತೆ. ಅಗೈನ್ ಸೆಕೆಂಡ್ ಮೀಡಿಯಂಗೆ ಬಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಆಗತ್ತೆ. ಎಷ್ಟು ಕಮ್ಮಿ ಆಗತ್ತೆ? E0 ಡಿವೈಡೆಡ್ ಬೈ K2 ಅಷ್ಟು ಕಮ್ಮಿ ಆಗುತ್ತೆ. ಆಬ್ವಿಯಸ್ಲಿ K2 ಇಸ್ ಗ್ರೇಟರ್ ದೆನ್ K1 ಕೊಟ್ಟಿದ್ದಾರೆ. ಅಂದ್ರೆ ಈ ರೀಜನ್ ಮತ್ತೆ ಈ ರೀಜನ್ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂಚೂರು ಜಾಸ್ತಿ ಇರುತ್ತೆ. ಅರೆ ಡಿನಾಮಿನೇಟರ್ ಜಾಸ್ತಿ ಆಗಿದೆ ಅಂದ್ರೆ E0 ಬೈ K2 ಜಾಸ್ತಿ ಇರಬೇಕಾ ಕಂಪೇರ್ ಟು ದಿಸ್ ಒನ್? ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ E0 ಡಿವೈಡೆಡ್ ಬೈ K1 E0 ಡಿವೈಡೆಡ್ ಬೈ K2 ಗೆ ಕಂಪೇರ್ ಮಾಡಿದ್ರೆ ಯಾವ್ದು ಜಾಸ್ತಿ ಇರುತ್ತೆ ಹೇಳ್ತೀರಾ? ಇದೇ ಜಾಸ್ತಿ ಇರುತ್ತೆ. ಸೊ ದಿಸ್ ಫೆಲೋ ವಿಲ್ ಬಿ ಮೋರ್ ದನ್ ದಿಸ್ ಒನ್. ಬಟ್ ಆಲ್ ದೀಸ್ ಆರ್ ಲೆಸ್ ದನ್ E0. ನೋಡಿ, ಈ ರಿಲೇಷನ್ ಅರ್ಥ ಆದ್ರೆ ಗ್ರಾಫ್ ಬಂದಂಗೆ. ಇವೆರಡು ರಿಲೇಷನ್ ಕೊಟ್ಟಿದ್ರೆ ಅವೆರಡು ಮಾಡಿದ್ವಿ. ಸೊ ಫೈನಲ್ ಆಗಿ E0 ಜಾಸ್ತಿ ಇರುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ E0 ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ E0 ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್? ಡಿ ಡಿಸ್ಟೆನ್ಸ್. ಆಕ್ಚುಲಿ ಡಿಸ್ಟೆನ್ಸಸ್ ಕೊಟ್ಟಿಲ್ಲ ಅವರು, ನಾನು ತಗೊಳ್ಳಿ ಇನ್ನೊಂದು ಕ್ವಶನ್ ಆಡ್ ಆನ್ ಮಾಡ್ತೀನಿ ನಾನು ಅದಕ್ಕೆ. ಸೊ ಈಗ E0 ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಹೋದಾಗ E0 ಬೈ K1 ಆಯ್ತು. ಅಂದ್ರೆ ಕಮ್ಮಿ ಆಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕಮ್ಮಿ ಆಯ್ತು. ಎಷ್ಟಾಯ್ತು? E0 ಡಿವೈಡೆಡ್ ಬೈ K1 ಆಯ್ತು. ಆಮ್ ಐ ರೈಟ್? ನೆಕ್ಸ್ಟ್ ಈ ರೀಜನ್ ಇಂದ ಈ ರೀಜನ್ ಗೆ ಹೋದ್ರೆ E0 ಆಗತ್ತೆ
ಮತ್ತೆ ಎಲ್ಲಿಗೆ ಹೋಗುತ್ತೆ ಇ ನಾಟ್ ಗೆ ಹೋಗುತ್ತೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಇ ನಾಟ್ ಬೈ ಕೆ2 ಇ ನಾಟ್ ಬೈ ಕೆ2 ಅನ್ನೋದು ಇ ನಾಟ್ ಬೈ ಕೆ1 ಗಿಂತ ಕಮ್ಮಿ ಇರ್ಬೇಕಾ ಒಂಚೂರು ಕಮ್ಮಿ ಇರಬೇಕು ಹಾಗಾಗಿ ಸೊ ದಿಸ್ ಇಸ್ ಇ ನಾಟ್ ಬೈ ಇ ನಾಟ್ ಡಿವೈಡೆಡ್ ಬೈ ಕೆ2 ಬರುತ್ತೆ ಈ ವ್ಯಾಲ್ಯೂ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ವಿಷನ್ ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಅಗೈನ್ ಎಲೆಕ್ಟ್ರಿಕ್ ಫೀಲ್ಡ್ goes back to the E naught value. So there is a distance D, illinda illige distance, sorry, distance x, matte illinda illige D, illinda illige D, illinda illige D, matte illinda illige D. So that's the answer for this question. Aita? Pakka? Done? So ಇದು ಅರ್ಥ ಆಯ್ತು ಅನ್ಕೊಂತೀನಿ E naught by K1 is greater than E naught by K2 ಯಾಕಂದ್ರೆ K2 ಜಾಸ್ತಿ ಇದೆ. ಸೊ ಈಗ ಗ್ರಾಫ್ ನ ಬರೀತೀನಿ y ಆಕ್ಸಿಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ತಗೊಂತೀನಿ x ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ x ನ ತಗೊಂತೀನಿ ಸೊ ಈ ಡಿಸ್ಟೆನ್ಸ್ ಏನಿದೆ ಇಲ್ಲಿಂದ ಇಲ್ಲಿಗೆ x ಡಿಸ್ಟೆನ್ಸ್ ನ ಸಾರಿ d ಡಿಸ್ಟೆನ್ಸ್ ಮತ್ತೆ ಇಲ್ಲಿಂದ ಇಲ್ಲಿಗೆ d ಇಲ್ಲಿಂದ ಥರ್ಡ್ ಡಿಸ್ಟೆನ್ಸ್ d ನೆಕ್ಸ್ಟ್ ಈ ಡಿಸ್ಟೆನ್ಸ್ d ಅವ್ರು ಕೊಟ್ಟಿಲ್ಲ ನಾನು ಅಸ್ಯೂಮ್ ಮಾಡ್ಕೊಂತಾ ಇದ್ದೀನಿ ಸೊ ಆಲ್ ದ ಡಿಸ್ಟೆನ್ಸಸ್ ಆರ್ d ಲೆಟ್ ಅಸ್ ಅಸ್ಯೂಮ್ d d d d d and all the distances are d ಈಗ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ E naught ಇರುತ್ತೆ ಕಾನ್ಸ್ಟೆಂಟ್ ಇರುತ್ತೆ ಸೊ ಲೆಟ್ ಮಿ ರೈಟ್ ದಟ್ as E naught ಇಲ್ಲಿವರೆಗೂ E naught ಆಗುತ್ತೆ ಈಗ ಈ ರೀಜನ್ ಅಲ್ಲಿ ಹೋದ್ರೆ ಡೈಎಲೆಕ್ಟ್ರಿಕ್ 1 ರೀಜನ್ ಅಲ್ಲಿ ಹೋದ್ರೆ E naught by K1 ಆಗುತ್ತೆ E naught divided by K1 ಒಂಚೂರು ಕಮ್ಮಿ ಆಗ್ಬೇಕಾ ಸೊ ಲೆಟ್ ಮಿ ಗೋ ಅಪ್ ಟು ಹಿಯರ್ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಕಮ್ಮಿ ಆಗತ್ತೆ ಎಷ್ಟು ಕಮ್ಮಿ ಆಗತ್ತೆ E naught by K1 ಈ ಪೂರ್ತಿ ರೀಜನ್ ಅಲ್ಲಿ E naught by K1 ಇರುತ್ತೆ ಸೊ therefore this is a value of E naught divided by K1 ಇಲ್ಲಿ E naught ಇದೆ ಇಲ್ಲಿ E naught by K1 ಇದೆ ಮತ್ತೆ ಇಲ್ಲಿ ಥರ್ಡ್ ರೀಜನ್ ವ್ಯಾಕ್ಯೂಮ್ ಅದು ಮತ್ತೆ E naught ವ್ಯಾಲ್ಯೂ ಗೆ ಹೋಗುತ್ತೆ ಶೂಟ್ ಆಗತ್ತೆ ಸೊ ಅಗೈನ್ ದಿಸ್ ಇಸ್ E naught ವ್ಯಾಲ್ಯೂ ಲೆಟ್ us go to the E naught by K2 ಅಂದ್ರೆ ಸೆಕೆಂಡ್ ಡೈಎಲೆಕ್ಟ್ರಿಕ್ ಒಳಗಡೆ ಹೋದಾಗ ಏನಾಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಆಗತ್ತೆ ಆಬ್ವಿಯಸ್ಲಿ ಕಮ್ಮಿ ಆಗತ್ತೆ ಬಟ್ ಇದಕ್ಕಿಂತ ಒಂಚೂರು ಕಮ್ಮಿನೇ ಇರ್ಬೇಕಾ ಅರೆ K2 ಜಾಸ್ತಿ ಆಗ್ತಿದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಗಿಂತ ಒಂಚೂರು ಜಾಸ್ತಿ ಕಮ್ಮಿ ಆಗ್ಬೇಕು ಉಲ್ಟಾ ಯೋಚನೆ ಮಾಡಬೇಡಿ ಅಂದ್ರೆ ಇದೇನಿದೆ ಅದಕ್ಕಿಂತ ಒಂಚೂರು ಕಮ್ಮಿನೇ ಆಗ್ಬೇಕು ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್ ನಾನೇನ್ ಹೇಳ್ತೀನಿ ಅಂದ್ರೆ ಇಲ್ಲಿ ಎಷ್ಟು ಕಮ್ಮಿ ಆಗಿದೆ E naught by K1 ಅದಕ್ಕಿಂತ ಒಂಚೂರು ಕಮ್ಮಿನೇ ಜಾಸ್ತಿ ಆಗ್ಬೇಕು ಎಷ್ಟು ಗ್ಯಾಪ್ ಇರುತ್ತೆ ದಟ್ ಆಲ್ಮೋಸ್ಟ್ ಡಿಪೆಂಡ್ಸ್ ಆನ್ ದ K1 and K2 ವ್ಯಾಲ್ಯೂ ಸೊ ಈಗ ಈ ರೀಜನ್ ಅಲ್ಲಿ ಕಮ್ಮಿ ಇರುತ್ತೆ ಅದು ಇದಕ್ಕಿಂತ ಕಮ್ಮಿ ಇರುತ್ತೆ ಸೊ ದಟ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ರೀಜನ್ ಡನ್ ಮತ್ತೆ ಆಚೆಗೆ ಹೋದ್ರೆ ಇಟ್ ಈಸ್ ಅಗೈನ್ E naught ಸೊ ದಿಸ್ ಇಸ್ E naught by ಇದರ ವ್ಯಾಲ್ಯೂ ಏನಿಷ್ಟು E naught divided by K2 ಇದೆ ಸೊ ಇದು E naught by K1 ದಿಸ್ ಇಸ್ ಅ ಗ್ರಾಫ್ ನೋಡಿ ಅರ್ಥ ಆಯ್ತೇನೋ ಇದು ಒಂಚೂರು ಜಾಸ್ತಿ ಇದೆ ಇದೊಂಚೂರು ಕಮ್ಮಿ ಇದೆ ಕಂಪೇರ್ ಟು ದಿಸ್ ಒನ್ ಇಸ್ ಗ್ರೇಟರ್ ಯಾಕೆಂದ್ರೆ K1 ಮತ್ತೆ K2 ರಿಲೇಷನ್ ಆ ತರ ಇರೋದ್ರಿಂದ ಸೇಮ್ ಕ್ವಶನ್ ಗೆ ಒಂಚೂರು ಅಪ್ಡೇಟ್ ಮಾಡ್ತೀನಿ ಸೊ ಆಪ್ಷನ್ ಸಿ ವಾಸ್ ರೈಟ್ ಆನ್ಸರ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಬಿಗಿನಿಂಗ್ ಅಲ್ಲಿ ಆಪ್ಷನ್ ಸಿ ಈ ತರ ಇತ್ತು ಸೊ ಹಾಗಾಗಿ ಆಪ್ಷನ್ ಸಿ ಗೆ ಟಿಕ್ ಮಾಡಬಹುದು ಡನ್ ಎರೇಸ್ ಮಾಡಲಾ ಈಗ ಇದಕ್ಕೆ ಸೇಮ್ ಕ್ವಶನ್ ನಾನು ಇನ್ನೊಂದು ಕ್ವಶನ್ ಕೊಡ್ತೀನಿ ನೋಡಿ ಪೊಟೆನ್ಶಿಯಲ್ ವರ್ಸಸ್ ಡಿಸ್ಟೆನ್ಸ್ ಇದು ಕೊಟ್ಟಿಲ್ಲ ನೀಟಲ್ಲಿ ನಾನು ಅದಕ್ಕೆ ಒಂದು ಆಡ್ ಆನ್ ಮಾಡ್ತಾ ಇದ್ದೀನಿ ಪೊಟೆನ್ಶಿಯಲ್ ವರ್ಸಸ್ ಡಿಸ್ಟೆನ್ಸ್ ಮಾಡ್ಲಾ ಪಕ್ಕಾ ಶೋರ್ ಲೆಟ್ಸ್ ಸಿ ಓಕೆ ಈ ಡಿಸ್ಟೆನ್ಸ್ ಇಲ್ಲಿ ಬರ್ಕೊಂತೀನಿ ಡಿ 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 ಓಕೆ ಆಲ್ ದ ಡಿಸ್ಟೆನ್ಸಸ್ ಆರ್ ಡಿ 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 ಎಲ್ಲ ಡಿಸ್ಟೆನ್ಸಸ್ ಡಿ ಇದೆ ಈಗ ಇಲ್ಲಿಂದ ಇಲ್ಲಿಗೆ ನೋಡಿ ಸೇಮ್ ಕ್ವಶನ್ ನ ಕಂಟಿನ್ಯೂ ಮಾಡ್ತೀನಿ 2014 ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್ ಕೇಳಿದ್ರು ಅದನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಸೊ ಕರೆಂಟ್ ಹೋಯ್ತು ಹಾಗಾಗಿ ಸಪರೇಟ್ ವಿಡಿಯೋ ಮಾಡಿ ಮರ್ಜ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಈಗ ಅದೇ ಕ್ವಶನ್ ಗೆ ಒಂಚೂರು ಚೇಂಜ್ ಮಾಡ್ತಾ ಇದೀನಿ ಡ್ರಾ ದ ಗ್ರಾಫ್ ಆಫ್ ವೇರಿಯೇಷನ್ ಆಫ್ ಪೊಟೆನ್ಶಿಯಲ್ ವರ್ಸಸ್ ಡಿಸ್ಟೆನ್ಸ್ ಅಂದ್ರೆ ಆಬ್ವಿಯಸ್ಲಿ ನಾನು ಈ ಕಡೆಯಿಂದ ಈ ಕಡೆ ಹೋಗ್ತಾರೆ ಪೊಟೆನ್ಶಿಯಲ್ ಏನಾಗುತ್ತೆ ಕಮ್ಮಿ ಆಗುತ್ತೆ it is obvious potential decreases in the direction of electric field it is well known fact ಈಗ ನಾನು ಕೇಳ್ತಿರೋದು ಏನಪ್ಪಾ ಅಂದ್ರೆ
ಗ್ರಾಫ್ ವೇರಿಯೇಷನ್ ಯಾವ ರೀತಿ ಇರುತ್ತೆ ಅಂತ ಕೇಳ್ತೀವಿ. ಆಬ್ವಿಯಸ್ಲಿ ಇದು ಹೈಯರ್ ಪೊಟೆನ್ಶಿಯಲ್, ಇದು ಲೋಯರ್ ಪೊಟೆನ್ಶಿಯಲ್ ಇದೆ. ಸೊ ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಏರ್ ಇದ್ದಾಗ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಏರ್ ಅಂಡ್ ದಿಸ್ ಇಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಮೀಡಿಯಂ ಆಫ್ ಕಾನ್ಸ್ಟೆಂಟ್ 1, ಡೈಎಲೆಕ್ಟ್ರಿಕ್ ಮೀಡಿಯಂ ಆಫ್ ಕಾನ್ಸ್ಟೆಂಟ್ K2. ಸೊ K2 ಇಸ್ ಗ್ರೇಟರ್ ದನ್ K1. ಇಷ್ಟು ಡೇಟಾನ ಅವರೇ ಕೊಟ್ಟಿದ್ದಾರೆ. ಸೊ ನಮಗೆ ಈ ರೀಜನಲ್ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ದಟ್ ಇಸ್ ಇನ್ ದ ಆಬ್ಸೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಏನಿರುತ್ತೋ ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿರುತ್ತೆ. ಸೊ ಇಲ್ಲಿಗೆ ಬರೋಷ್ಟರಿಗೆ K1 ಟೈಮ್ಸ್ ಕಮ್ಮಿ ಆಗತ್ತೆ, ಮತ್ತೆ ಇಲ್ಲಿ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಇಲ್ಲಿ ಸೇಮ್, ಮತ್ತೆ K2 ಟೈಮ್ಸ್ ಕಮ್ಮಿ ಆಗತ್ತೆ, ಇಲ್ಲಿ E0 ಸೇಮ್ ಇರುತ್ತೆ. ಸೊ ನಮ್ಗೆ ಗ್ರಾಫ್ ಗೊತ್ತಾಯ್ತು ಯಾವುದು E ವರ್ಸಸ್ X. ಈಗ ನಾನು ಕೇಳ್ತಿರೋದು V ವರ್ಸಸ್ X ಗ್ರಾಫ್ ನ ಬರೀರಿ ಅಂತ. ಸೊ ಲೆಟ್ ಮಿ ಟೇಕ್ ಎ ಗ್ರಾಫ್ ಲೈಕ್ ದಿಸ್. Y ಆಕ್ಸಿಸ್ ನಲ್ಲಿ ಪೊಟೆನ್ಶಿಯಲ್ ತಗೊಂತೀನಿ, X ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ನ ತಗೊಂತೀನಿ, ಸಚ್ ದಟ್ ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ನ ಇಲ್ಲಿಂದ ಇಲ್ಲಿಗೆ ಒಂದು ಡಿಸ್ಟೆನ್ಸ್, ಮತ್ತೆ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಡಿಸ್ಟೆನ್ಸ್ ಅಗೈನ್, ಅಂಡ್ ದ ಲಾಸ್ಟ್ ಒನ್ ಹಿಯರ್. ಸೊ ಆಬ್ವಿಯಸ್ಲಿ ಡಿ ಎಲ್ಲ ಡಿಸ್ಟೆನ್ಸಸ್ ಡಿ ಇದೆ, ಟೋಟಲ್ 5D ಇದೆ. ಯು ಅಂಡರ್ಸ್ಟುಡ್ ದಟ್? ಸೊ ಈಗ ಇಲ್ಲಿ ಪೊಟೆನ್ಶಿಯಲ್ ಹೈಯರ್ ಇರುತ್ತೆ, ಅದನ್ನ ನಾನು V ಅಂತ ಕರಿತೀನಿ. ಲೆಟ್ ಅಸ್ ಅಸ್ಯೂಮ್ ದ ಪೊಟೆನ್ಶಿಯಲ್ ಅಟ್ ದಿಸ್ ಪಾಯಿಂಟ್ ಇಸ್ V. ಇಲ್ಲಿಂದ ಇಲ್ಲಿಗೆ ಹೋದ್ರೆ ಕಮ್ಮಿ ಆಗತ್ತೆ, ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೋದ್ರೆ ಕಮ್ಮಿ ಆಗುತ್ತೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋದ್ರೆ ಇನ್ನೊಂದು ಚೂರು ಕಮ್ಮಿ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಇನ್ನೊಂದು ಚೂರು, ಹಾಗೆ ಫೈನಲ್ ಆಗಿ ನಮಗೆ ಲೀಸ್ಟ್ ಪೊಟೆನ್ಶಿಯಲ್ ಸಿಗುತ್ತೆ. ಸೊ ಈಗ ನೆಟ್ ಪೊಟೆನ್ಶಿಯಲ್ ಡೆಲ್ಟಾ ವಿ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕೇಳಿದ್ರೆ, ದಟ್ ಈಸ್ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇನ್ ದ ರೀಜನ್ 1, ಅಂದ್ರೆ ಇದು ರೀಜನ್ 1 ಅಂತ ಕರಿತೀನಿ, ಇದು ರೀಜನ್ 2, ರೀಜನ್ 3, ರೀಜನ್ 4 ಅಂಡ್ ರೀಜನ್ 5. ಲೆಟ್ ಮಿ ಅಸ್ಯೂಮ್ ಲೈಕ್ ದಿಸ್. ಪೊಟೆನ್ಶಿಯಲ್ ಈ ರೀಜನ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಪ್ಲಸ್ ಈ ರೀಜನ್ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಪ್ಲಸ್ ಈ ರೀಜನ್ ಅಲ್ಲಿ ಡೆಲ್ಟಾ V3 ಅಂಡ್ ದ ಲಾಸ್ಟ್ ಇನ್ನೆರಡು ಇದೆ ಡೆಲ್ಟಾ V4 ಅಂಡ್ ಡೆಲ್ಟಾ V5. ಸೊ ಇವನ್ನೆಲ್ಲ ಆಡ್ ಮಾಡಿದ್ರೆ ಏನ್ ಬರುತ್ತೆ, ಒಂದೊಂದಾಗೆ 5 ಟರ್ಮ್ಸ್, ಟೋಟಲ್ ಪೊಟೆನ್ಶಿಯಲ್ ಅಷ್ಟು ಸಿಗುತ್ತೆ. ದಟ್ಸ್ ವಾಟ್ ವಿ ಆರ್ ಸೀಯಿಂಗ್. ಈಗ ಇಲ್ಲಿಂದ ಇಲ್ಲಿಗೆ ಡೆಲ್ಟಾ V1 ಇದೆಯಾ, ಡೆಲ್ಟಾ V1 ಇಸ್ ಈಕ್ವಲ್ಸ್ ಟು ಎಷ್ಟಿದೆ, ಅರೆ ಜನರಲ್ ಫಾರ್ಮುಲಾ ನೆನಪಿದೆಯಾ, ಡೆಲ್ಟಾ V ಇಸ್ ಈಕ್ವಲ್ಸ್ ಟು E ಡಾಟ್ R ಅಥವಾ E ಡಾಟ್ D. ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಈ ರೀಜನಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, E0 ಇದೆ, ಇಂಟು ಈ ಡಿಸ್ಟೆನ್ಸ್ ಎಷ್ಟಿದೆ, D ಇದೆ, ಅಷ್ಟೇ. ಡೆಲ್ಟಾ V1 ಇಸ್ ಈಕ್ವಲ್ಸ್ ಟು E0 ಇಂಟು D. ಕ್ಲಿಯರ್? ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? E0 ಇಂಟು D ಇಷ್ಟು ಪೊಟೆನ್ಶಿಯಲ್ ಕಮ್ಮಿ ಆಗುತ್ತೆ. ಸೊ ಲೆಟ್ ಮಿ ಸ್ಟಾರ್ಟ್ ಫ್ರಮ್ ದ ಹೈಯೆಸ್ಟ್ ಪೊಟೆನ್ಶಿಯಲ್ V ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಬರೋಷ್ಟರಿಗೆ ಇಷ್ಟು ಪೊಟೆನ್ಶಿಯಲ್ ಕಮ್ಮಿ ಆಯ್ತು. ಲೆಟ್ ಮಿ ರೈಟ್ ದಟ್ ಹಿಯರ್. ಲೈನ್ಸ್ ನ ಫಸ್ಟ್ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ನಾ ಹೇಳ್ತಿರೋದು ಜೋಮೆಟ್ರಿಕಲ್ ಲೈನ್ಸ್ ನ, ನೀವ್ ಅನ್ಕೊಳ್ಳೋ ಲೈನ್ ಅಲ್ಲ. ಮತ್ತೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಗಬ್ಬೆಗಿರಿಸಬೇಡಿ. ಓಕೆ, ಕಮಿಂಗ್ ಬ್ಯಾಕ್. ಇಲ್ಲಿ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಎಷ್ಟು ಕಮ್ಮಿ ಆಯ್ತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟಿದೆಯಪ್ಪ ಅಂದ್ರೆ E0 D ಇದೆ. ದಟ್ಸ್ ವಾಟ್ ವಿ ಹ್ಯಾವ್ ಸೀನ್. ಹಾಗಾದ್ರೆ ಇಲ್ಲಿ V ಇದ್ರೆ ಇಲ್ಲಿ ಬರೋಷ್ಟರಿಗೆ ಪೊಟೆನ್ಶಿಯಲ್ ಏನಾಗ್ಬೇಕು, V ಮೈನಸ್ E0 D ಆಗ್ಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿ ಕಮ್ಮಿ ಆಯ್ತು, ಇಷ್ಟು ಕಮ್ಮಿ ಆಯ್ತು, ಹಾಗಾಗಿ ಇಲ್ಲಿ ಪೊಟೆನ್ಶಿಯಲ್ V ಮೈನಸ್ E0 D ಬಂತು. ಪಕ್ಕಾ? ಶೋರ್? ಕ್ಲಿಯರ್? ಓಕೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗೋಷ್ಟೊತ್ತಿಗೆ ನೋಡಿ ಡೆಲ್ಟಾ V2 ಬರುತ್ತಾ, ಡೆಲ್ಟಾ V2 ಇಸ್ ಈಕ್ವಲ್ಸ್ ಟು ಇಲ್ಲಿ ಪೊಟೆನ್ಶಿಯಲ್ ಫೀಲ್ಡ್ ಏನಿದೆ E0 ಡಿವೈಡೆಡ್ ಬೈ K1 ಇಂಟು D ಡಿಸ್ಟೆನ್ಸ್, ಎಲ್ಲ ಡಿಸ್ಟೆನ್ಸ್ ಸೇಮ್ ತಗೊಂಡೇನೆ. ಅದೇ ರೀತಿ ಡೆಲ್ಟಾ V3 ನೋಡೋಣ. ಡೆಲ್ಟಾ V3 ಇಸ್ ಈ ರೀಜನ್ ಅಲ್ಲಿ E0 ಇದೆ ಇಂಟು D. ಡೆಲ್ಟಾ V4 ಇಸ್ ಈಕ್ವಲ್ಸ್ ಟು ಈ ರೀಜನ್ ಅಲ್ಲಿ E0 ಡಿವೈಡೆಡ್ ಬೈ K2 ಇಂಟು D. ನೋಡಿ ಇದನ್ನ ಎರಡು ಒಟ್ಟಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. K2 ಜಾಸ್ತಿ ಇರೋದ್ರಿಂದ ಇವನ್ ಕಮ್ಮಿ ಇರ್ತಾನ. ನಾ ಏನ್ ಹೇಳ್ತಿದ್ದೀನಿ, ಡೆಲ್ಟಾ V4 ಇಸ್ ಲೆಸ್ ದ್ಯಾನ್ ಡೆಲ್ಟಾ V2. ಯಾಕಂದ್ರೆ ಡಿನಾಮಿನೇಟರ್ ನೋಡಿ ಇವನ್ ಜಾಸ್ತಿ ಇರೋದ್ರಿಂದ ಇವನ್ ಕಮ್ಮಿ ಆಗ್ತಾನೆ. ಆರ್ ಯು ಗೆಟಿಂಗ್? ಇವನ್ ಕಮ್ಮಿ ಇರೋದ್ರಿಂದ ಪೂರ್ತಿ ಡೆಲ್ಟಾ V2 ಜಾಸ್ತಿ ಆಗುತ್ತೆ. ಅಂದ್ರೆ ಈ ರೀಜನ್ ಅಲ್ಲಿ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಕಂಪೇರ್ಡ್ ಟು ದಿಸ್ ಒನ್. ಅದೇ ಡಿಫ್ರೆನ್ಸ್ ಗ್ಯಾಪ್ ಅನ್ನೋದು, ನಾನು ಫಿಸಿಕಲ್ ಗ್ಯಾಪ್ ಬಗ್ಗೆ ಹೇಳ್ತಾರೆ, ಇವೆರಡು ಥಿಕ್ನೆಸ್ ಈ ಥಿಕ್ನೆಸ್ ಒಂದೇ, ಬಟ್ ಇಲ್ಲಿಂದ ಇಲ್ಲಿ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಏನಿದೆಯೋ ಅದನ್ನ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಇದೆ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್. ಅರ್ಥ ಆಯ್ತಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬಂದಿರತ್ತೆ ಅಂತ ಅನ್ಕೊಂತೀನಿ. ಸೊ ಈಗ ಲೆಟ್ ಅಸ್ ಅಸ್ಯೂಮ್, ಆಬ್ವಿಯಸ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂಚೂರು ಕಮ್ಮಿ ಇರ್ಬೇಕಾ? ಹಾಗಾದ್ರೆ ಈ ಗ್ಯಾಪ್ಗೆ ಇಲ್ಲಿ ಈ ಇವೆರಡರ ಮಧ್ಯೆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇದನ್ನ ಕಂಪೇರ್ ಮಾಡಿದ್ರೆ ಇದೊಂಚೂರು ಕಮ್ಮಿ ಇರಬೇಕು. ಅಂದ್ರೆ ಇದಕ್ಕಿಂತ ಒಂಚೂರು ಸ್ಲೋಪ್
ಈ ತರ ಇರ್ಬೇಕಾ? ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ದ ನ್ಯೂ ಪೊಟೆನ್ಶಿಯಲ್ ಅಟ್ ದಿಸ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ಬಂತು. ಈ ಗ್ಯಾಪ್ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ, ಇಫ್ ಐ ಆಸ್ಕ್ ದಿಸ್ ಗ್ಯಾಪ್ ಎಷ್ಟಿದೆ? ಇ ನಾಟ್ ಡಿವೈಡೆಡ್ ಬೈ K1, ಈ ಗ್ಯಾಪ್ ಬಂದು ಇ ನಾಟ್ ಡಿವೈಡೆಡ್ ಬೈ K1 ಇಂಟು ಡಿ ಬರ್ತಿದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಪೊಟೆನ್ಶಿಯಲ್ ಏನಾಯ್ತು? ಇಲ್ಲಿರೋದ್ರಲ್ಲಿ ಇಷ್ಟು ಮೈನಸ್ ಆಗ್ಬೇಕು. ವಿ ಮೈನಸ್ ಇ ನಾಟ್ ಡಿ ಮೈನಸ್ ಇ ನಾಟ್ ಡಿವೈಡೆಡ್ ಬೈ K1 ಇಂಟು ಡಿ ಇಷ್ಟು ಬಂದಿದೆ. ಅರ್ಥ ಆಯ್ತಾ ಹೇಳಿದ್ದು? ಕಾಣಿಸ್ತಿದ್ಯಾ? ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ವಿ ನಾಟ್ ಮೈನಸ್ ಇ ನಾಟ್ ಡಿ ಮೈನಸ್ ಇ ನಾಟ್ ಡಿವೈಡೆಡ್ ಬೈ K1 ಇಂಟು ಡಿ, ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್. ಓಕೆ ಆಯ್ತು. ಈಗ ಇಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಕಮ್ಮಿ ಆಗತ್ತೆ. ಅಂದ್ರೆ ಇಲ್ಲಿ ಯಾವ ರೀತಿ ವೇರಿ ಆಗಿದೆಯೋ ಇಲ್ಲಿ ಅದೇ ರೀತಿ ವೇರಿ ಆಗತ್ತೆ. ಅಂದ್ರೆ ಇಲ್ಲಿ ಆಂಗಲ್ ಥೀಟಾ ಏನಿದೆಯೋ ಅದೇ ಆಂಗಲ್ ನಲ್ಲೇ ಇಲ್ಲೂ ವೇರಿ ಆಗತ್ತೆ. ಸೊ ದಿಸ್ ಆಂಗಲ್ ಶುಡ್ ಬಿ ಈಕ್ವಲ್ ಟು ಥೀಟಾ. ಸೊ ಈ ರೀಜನ್ ಅಲ್ಲಿ ಡೆಲ್ಟಾ V3 ಇ ನಾಟ್ ಡಿ, ಯಾಕಂದ್ರೆ ನೋಡಿ ಈ ಗ್ಯಾಪ್ ಏನಿದೆಯೋ ಈ ಗ್ಯಾಪ್ ಅಷ್ಟೇ ಇರಬೇಕು. ಆಬ್ವಿಯಸ್ಲಿ ಸ್ಲೋಪ್ ಕೂಡ ಸೇಮ್ ಇರ್ಬೇಕಾ? ಇ ನಾಟ್ ಇಂಟು ಡಿ ಇರ್ಬೇಕು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಪೊಟೆನ್ಶಿಯಲ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಷ್ಟು ಕಮ್ಮಿ ಆಗಿರ್ಬೇಕು. ಐ ರೈಟ್ ಹಿಯರ್ ವಿ ನಾಟ್ ಮೈನಸ್ ಇ ನಾಟ್ ಡಿ ಮೈನಸ್ ಇ ನಾಟ್ ಡಿ ಡಿವೈಡೆಡ್ ಬೈ K1 ಮೈನಸ್ ಆಫ್ ಇ ನಾಟ್ ಇಂಟು ಡಿ. ಅರ್ಥ ಆಯ್ತಾ ಹೇಳಿದ್ದು? ಕ್ಲಿಯರ್? ಲೆಟ್ಸ್ ಮೂವ್ ಫಾರ್ವರ್ಡ್. ಇಲ್ಲಿವರೆಗೂ ಆಗಿದೆ. ಈಗ ಇಲ್ಲಿಂದ ಇಲ್ಲಿಗೆ ಬರ್ಬೇಕು. ಇಲ್ಲಿಂದ ಇಲ್ಲಿಗೆ ಬಂದ್ರೆ ಆಬ್ವಿಯಸ್ಲಿ ಪೊಟೆನ್ಶಿಯಲ್ ಕಮ್ಮಿ ಆಗತ್ತೆ. ಬಟ್ ಫ್ರೀ ಸ್ಪೇಸ್ಗೆ ಕಂಪೇರ್ ಮಾಡಿದ್ರೆ ಇದೊಂಚೂರು ನಿಧಾನ ಕಮ್ಮಿ ಆಗುತ್ತೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರೋದಿಲ್ಲ. ಇವನು ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ ಇವೆರಡರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಟು ಡೆಲ್ಟಾ V4 ಅಂಡ್ ಡೆಲ್ಟಾ V2. ಡೆಲ್ಟಾ V4 ಇಸ್ ಲೆಸ್ ದನ್, ಅಂದ್ರೆ ಇಲ್ಲಿ ಸ್ಲೋಪ್ ಏನಿದೆಯೋ ಅದಕ್ಕಿಂತ ಒಂಚೂರು ಕಮ್ಮಿ ಇರಬೇಕು. ಅದಕ್ಕಿಂತ ಒಂಚೂರು ಕಮ್ಮಿ ಇರಬೇಕು. ಅದೇ ಡಿಫ್ರೆನ್ಸ್ ಕಮ್ಮಿ ಇದೆ. ಈಗ ಈ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕೇಳಿದ್ರೆ ದಟ್ ಈಸ್ ಡೆಲ್ಟಾ V4. ಡೆಲ್ಟಾ V4 ದಟ್ ಈಸ್ ಈಕ್ವಲ್ಸ್ ಟು ಇ ನಾಟ್ ಡಿವೈಡೆಡ್ ಬೈ K2 ಇಂಟು ಟಿ. ಅರ್ಥ ಆಯ್ತಾ? ಈಗ ಏನಾದ್ರು ಥೀಟಾ, ಇದು ಥೀಟಾ 1, ಥೀಟಾ 2, ಇದು ಥೀಟಾ 3, ಇದು ಥೀಟಾ 4 ಅಂತ ಬರೋದ್ರೆ ಥೀಟಾ 1 ಇಸ್ ಈಕ್ವಲ್ಸ್ ಟು ಥೀಟಾ 3. ಯಾಕಂದ್ರೆ ಇಲ್ಲೇನಿದೆ ಫ್ರೀ ಸ್ಪೇಸ್ ಇಲ್ಲೂ ಅಷ್ಟೇ ಇದೆ. ಅಗೇನ್ ಥೀಟಾ 2 ಇಸ್ ಗ್ರೇಟರ್ ದನ್ ಥೀಟಾ 4. ಗ್ರೇಟರ್ ದನ್ ಥೀಟಾ 4. ಯಾಕೆ ಅಂತ ಅರ್ಥ ಆಯ್ತಾ? ಇದೊಂಚೂರು ಬೇಗ ರೆಡ್ಯೂಸ್ ಆಗುತ್ತೆ, ಇದು ಆಗಲ್ಲ. ದಟ್ಸ್ ಇಟ್. ಸೊ ಲೆಟ್ಸ್ ಗೋ ಟು ದ ಲಾಸ್ಟ್ ರೀಜನ್. ಇದ್ರ ವ್ಯಾಲ್ಯೂ ಬರೀಬೇಕಲ್ಲ. ಇಲ್ಲಿ 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 ಜಾಗ ಆಗಲ್ವೇ? ಇಲ್ಲಿ ಬರೀತೀನಿ ನೋಡಿ. ಇದನ್ನ ವಿ ನಾಟ್ ಮೈನಸ್ ಇ ನಾಟ್ ಡಿ ಮೈನಸ್ ಇ ನಾಟ್ ಡಿವೈಡೆಡ್ ಬೈ 4 ಇ ನಾಟ್ ಡಿವೈಡೆಡ್ ಬೈ K1 ಮೈನಸ್ ಇ ನಾಟ್ ಡಿವೈಡ್ ಇಂಟು ಡಿ. ಈ ರೀಜನ್ ಅಲ್ಲಿ ಈ ಪಾಯಿಂಟ್ ನಲ್ಲಿ ಸಪೋಸ್ ಇಲ್ಲಿನ ಒಂದು ಲೈನ್ ನ ಡ್ರಾ ಮಾಡಿದ್ರೆ, ಇಫ್ ಐ ಡ್ರಾ ದ ಲೈನ್ ಹಿಯರ್, ಇಲ್ಲಿ ಡ್ರಾ ಮಾಡಿದ್ರೆ ಇಲ್ಲಿ ಪೊಟೆನ್ಶಿಯಲ್ ಏನ್ ಬರುತ್ತೆ? ದಟ್ ಈಸ್ ಗಿವೆನ್ ಬೈ ಐ ರೈಟ್ ಹಿಯರ್ ವಿ ನಾಟ್. ಇಲ್ಲೇನಿದೆ ಅದು ಇದರಲ್ಲಿ ಮೈನಸ್ ಆಗತ್ತೆ. ವಿ ನಾಟ್ ಮೈನಸ್ ಇ ನಾಟ್ ಡಿ ಮೈನಸ್ ಇ ನಾಟ್ ಡಿವೈಡೆಡ್ ಬೈ K1 ಮೈನಸ್ ಇ ನಾಟ್ ಇಂಟು ಡಿ ಮೈನಸ್ ಆಫ್ ಇ ನಾಟ್ ಡಿವೈಡೆಡ್ ಬೈ K2 ಇಂಟು ಡಿ. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿಗೆ ಇಷ್ಟು ಕಮ್ಮಿ ಆಗಿದೆ. ಇಲ್ಲೇನಿದೆ ಅದನ್ನ ಇದರಿಂದ ಮೈನಸ್ ಮಾಡಿ ವಿಲ್ ಗೆಟ್ ದ ಪೊಟೆನ್ಶಿಯಲ್ ಅಟ್ ದಿಸ್ ಪಾಯಿಂಟ್. ಈಗ ಫೈನಲ್ ಆಗಿ ಇಲ್ಲೇನಿದೆ ದಟ್ ಈಸ್ ಫಿಫ್ತ್ ರೀಜನ್ ಅಲ್ಲಿ ಸ್ಪೇಸ್ ಇದೆ. ಅಂದ್ರೆ ಇಲ್ಲಿ ಯಾವ ತರ ವೇರಿ ಆಗತ್ತೋ ಇಲ್ಲಿ ಯಾವ ತರ ಇದೇ ರೀತಿ ಇಲ್ಲೂ ವೇರಿ ಆಗುತ್ತೆ. ಸೊ ಈ ಆಂಗಲ್ ಏನಾದ್ರು ಥೀಟಾ 5 ಅಂದ್ಕೊಂಡ್ರೆ ಥೀಟಾ 5 ಇದು ಕೂಡ ಸೇಮ್ ಇರುತ್ತೆ. ಕ್ಲಿಯರ್? ಸೊ ಈಗ ಫೈನಲ್ ಆಗಿ ನನಗೆ ಪೊಟೆನ್ಶಿಯಲ್ ಎಷ್ಟು ಬರುತ್ತೆ? ಈಗ ಈ ಗ್ಯಾಪ್ ನಲ್ಲಿ ಎಷ್ಟಿರುತ್ತೆ? ದಟ್ ಈಸ್ V5. ಡೆಲ್ಟಾ V5 ಇಸ್ ಈಕ್ವಲ್ಸ್ ಟು ಈ ರೀಜನ್ ಅಲ್ಲಿ ಫೀಲ್ಡ್ ಇ ನಾಟ್, ಡಿಸ್ಟೆನ್ಸ್ ಡಿ ಇದೆ. ಸೊ ಇ ನಾಟ್ ಇಂಟು ಡಿ. ಈಗ ಪೂರ್ತಿ ಈ ಟರ್ಮ್ ಏನಿದೆ ಅದನ್ನ ಇಷ್ಟು ಮೈನಸ್ ಮಾಡ್ಬೇಕಾಗುತ್ತೆ. ಸೊ ದಟ್ ಈಸ್ ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಬರೀತಿದ್ದೇನೆ. ದಟ್ ಈಸ್ ವಿ ನಾಟ್ ಮೈನಸ್ ಇ ನಾಟ್ ಡಿ ಮೈನಸ್ ಇ ನಾಟ್ divided by K1 minus E naught D minus E naught D divided by K2 minus E naught D. ಇಷ್ಟು ಬರುತ್ತೆ ಫೈನಲ್ ಆಗಿ. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಫೈನಲ್ ಡೆಲ್ಟಾ ವಿ. ಅರ್ಥ ಆಯ್ತಾ? ಒಂಚೂರು ಕಾಂಪ್ಲಿಕೇಟ್ ಆಗಿರ್ಬೋದು ಬಟ್ ವರ್ತ್ ಇರ್ತಕ್ಕಂಥ ಕ್ವಶನ್. ಸೊ ಇದು ಈ ಟೀಟಾ ನೀಟ್ ಕ್ವಶನ್ ಅರೈಸ್ ಆಗ್ಬೋದು. ಎಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಜಾಸ್ತಿ ಇರುತ್ತೋ ಅಲ್ಲಿ ರಿವರ್ಸ್ ಆಗ್ತಿದೆ ನೋಡಿ. ಸೊ K2 ಜಾಸ್ತಿ ಇರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಟೀಟಾ ಕಮ್ಮಿ ಆಗತ್ತೆ. ಅರೆ ಪೊಟೆನ್ಶಿಯಲ್ ನಿಧಾನವಾಗಿ ಕಮ್ಮಿ ಆಗತ್ತೆ, ಸ್ಲೋಪ್ ಕಮ್ಮಿ ಆಗಿರೋದ್ರಿಂದ ಟೀಟಾ ವ್ಯಾಲ್ಯೂ ಕಮ್ಮಿ ಆಗತ್ತೆ. ಸೊ ದಟ್ಸ್ ಇಟ್. ಈಗ ಒಂದು ಕೆಲಸ ಮಾಡೋಣ ನೋಡಿ. ಇಲ್ಲಿ ಒಂದು ಇಲ್ಲಿ ಒಂದು ಡೈಎಲೆಕ್ಟ್ರಿಕ್ ಬದಲು ಒಂದು ಮೆಟಲ್ ನ ಹಾಕ್ಬಿಡ್ತೀನಿ. ಇಲ್ಲೊಂದು ಡೈಎಲೆಕ್ಟ್ರಿಕ್ ಇರ್ಲಿ, ಇಲ್ಲೊಂದು ಮೆಟಲ್ ನ ಹಾಕ್ತೀನಿ. ಅವಾಗ ಏನಾಗತ್ತೆ? ಲೆಟ್ಸ್ ಸಿ. ಡನ್.
ಇದು ಏನಾದ್ರು ಈಕ್ವಲೆಂಟ್ ಕೆಪಾಸಿಟೆನ್ಸ್ ಇದಕ್ಕೆ ಇನ್ನೊಂದು ಚೂರ್ ಎಕ್ಸ್ಟೆಂಡ್ ಮಾಡ್ಬಿಡ್ತೀನಿ. ಈಕ್ವಲೆಂಟ್ ಕೆಪಾಸಿಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಏನಾದ್ರು ಕೇಳಿದ್ರೆ, ಸೊ ಲೆಟ್ಸ್ ಡೂ ದಟ್ ಒನ್. ಇದನ್ನ ಎರೇಸ್ ಮಾಡ್ಲಾ? ಗ್ರಾಫ್ ನಾನು ಇಲ್ಲಿ ಬರೀತೀನಿ ನೋಡಿ, ನೋಟ್ ಮಾಡ್ಕೊಳ್ಳಿ. ಪಕ್ಕ ಎರೇಸ್ ಮಾಡ್ಲಾ? ಡನ್, ಶೋರ್. ಈಗ ಈ ಕಾಂಬಿನೇಷನ್ ನಾನು 1 2 3 4 5 ಕೆಪಾಸಿಟರ್ ಅಂತ ಅಸ್ಯೂಮ್ ಮಾಡ್ಕೋಬಹುದು. ದಟ್ ಈಸ್ capacitor 1, capacitor 2, capacitor 3, capacitor 4, capacitor 5. 1 2 3 4 5. C1 ವ್ಯಾಲ್ಯೂ ಏನಾಗಿರ್ಬೇಕು? ಇದು C1 ಅಂತ ಅನ್ಕೊಂತೀನಿ. C2, C3, C4, C5. C1 ವ್ಯಾಲ್ಯೂ ಯಾವ ತರ ಇದೆ? ಆಬ್ವಿಯಸ್ಲಿ ಸೀರೀಸ್ ಅಲ್ಲಿ ಇದೆ. ಅರೆ ಎಂಡ್ ಟು ಎಂಡ್, ಒಂದು ಎಂಡ್ ಇನ್ನೊಂದು ಎಂಡ್ ಕನೆಕ್ಟ್ ಆಗಿದೆ, ಹಾಗಾಗಿ ಸೀರೀಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. C1 ವ್ಯಾಲ್ಯೂ ಎಪ್ಸಿಲಾನ್ ನಾಟ್ ಇಂಟು A ಡಿವೈಡೆಡ್ ಬೈ D. ಅರೆ ಏರಿಯಾ ಎಲ್ಲಾದ್ರದ್ದು ಸೇಮ್ ಇದೆ. C2 ವ್ಯಾಲ್ಯೂ ಏನಿದೆ ನೋಡಿ, ಎಪ್ಸಿಲಾನ್ ನಾಟ್ ಇಂಟು A ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಏನಿದೆ D ಇದೆ, ಬಟ್ ಡೈಎಲೆಕ್ಟ್ರಿಕ್ ಇರೋದ್ರಿಂದ ಮಲ್ಟಿಪ್ಲೈಡ್ ಬೈ K1 ಆಗತ್ತೆ. K1 ಇಂಟು ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ D ಆಗುತ್ತೆ. C3 ಏನಿದೆ? C3 ಈ ರೀಜನ್ ಅಲ್ಲಿ ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ D, ನೋ ಡೌಟ್. ಇಲ್ಲಿ ಏನಿರುತ್ತೋ ಅದೇ ಕೆಪಾಸಿಟೆನ್ಸ್ ಇಲ್ಲಿರುತ್ತೆ. ಇಲ್ಲಿ C4 ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ D ಮಲ್ಟಿಪ್ಲೈಡ್ ಬೈ K2 ಟೈಮ್ಸ್ ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಫ್ರೀ ಸ್ಪೇಸ್. C5 ಏನ್ ಬರುತ್ತೆ? ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ D. ಸೊ ಎಲ್ಲಾ ವ್ಯಾಲ್ಯೂಸ್ ನ ಆಡ್ ಮಾಡ್ಕೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್ C equivalent, that is 1 by C equivalent is equal to 1 by C1 plus 1 by C2 plus 1 by C3 plus 1 by C4 plus 1 by C5. Of course ಲಿಟಲ್ ಲೆಂತಿ ಆಗುತ್ತೆ ಕ್ಯಾಲ್ಕುಲೇಷನ್, ಬಟ್ ಕಾಮನ್ ಬರುತ್ತೆ ನೋಡಿ. ಎಪ್ಸಿಲಾನ್ ನಾಟ್ A by D ಎಲ್ಲದರಲ್ಲೂ ಕಾಮನ್ ಇರೋದ್ರಿಂದ ಯು ಕ್ಯಾನ್ ಪುಲ್ ಔಟ್ ಆಫ್ ದ ಇಕ್ವೇಶನ್ ಅಂಡ್ ಯು ಕ್ಯಾನ್ ಸಾಲ್ವ್. ಅರ್ಥ ಆಯ್ತಾ? ಕೇಳಿದ್ರೆ ಈ ತರ ಬರೀರಿ. ನಾನು ಒಂಚೂರು ಎಕ್ಸ್ಟೆಂಡ್ ಮಾಡಿದ್ದೀನಿ. ನೀಟ್ 2014 ಕ್ವಶನ್ ಇನ್ನೊಂಚೂರು ಗಬ್ಬೆಗರ್ಸಿ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದೀನಿ. ಸೊ ಮೇಕ್ ಎ ನೋಟ್ ಆನ್ ದಿಸ್ ಒನ್. ನಾನೀಗ ನೆಕ್ಸ್ಟ್ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಈ ಡೈಎಲೆಕ್ಟ್ರಿಕ್ ನ ತೆಗೆದ್ಬಿಟ್ಟು ಒಂದು ಮೆಟಲ್ ನ ಇನ್ಸರ್ಟ್ ಮಾಡ್ತೀನಿ. ಮೆಟಲ್ ಇನ್ಸರ್ಟ್ ಮಾಡಿದ್ರೆ ಏನಾಗತ್ತೆ? ವಿಲ್ ಕಮ್ ಟು ನೋ. ಆಲ್ರೆಡಿ ಡಿಸ್ಕಸ್ ಆಗಿದೆ. ಲೆಟ್ಸ್ ಸಿ. ಆಸ್ ಅ ಸೈಡ್ ಇಲ್ಲಿ ನೋಡಿ ಬೋರ್ಡ್ ಮೇಲೆ, ಇಲ್ಲಿ ಮೆಟಲ್ ನ ತಗೊಂಡಿನಿ, ಇಲ್ಲಿ ಡೈಎಲೆಕ್ಟ್ರಿಕ್ ತಗೊಂಡಿನಿ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K. ಅಫ್ ಕೋರ್ಸ್ ಮೆಟಲ್ ಗೆ K ವ್ಯಾಲ್ಯೂ ಏನಾಗಿರುತ್ತೆ? ಇನ್ಫಿನಿಟಿ ಆಗಿರುತ್ತೆ. ಇದು ಆಲ್ರೆಡಿ ನಾವು ಕನ್ವಿನ್ಸ್ ಆಗಿದ್ವಿ. K is equals to infinity. ಸೊ ನೋಡಿ ಈಗ ಎಷ್ಟು ಕೆಪಾಸಿಟರ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೋಬಹುದು. 1 2 3 4 5 ಕೆಪಾಸಿಟರ್ಸ್ ಇದೆ. ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. 1 2 3 4 5 capacitor connected in series. C1, C2, C3, C4, C5. C1 is equals to epsilon naught A divided by D. ಈ region the capacitance. C2 is equals to epsilon naught A divided by D into multiplied by the dielectric constant. ಎಷ್ಟಿರುತ್ತೆ ಆ ಕಾನ್ಸ್ಟೆಂಟ್ K ವ್ಯಾಲ್ಯೂ? ಇನ್ಫಿನಿಟಿ. ಅರೆ C2 ವ್ಯಾಲ್ಯೂ ಇನ್ಫಿನಿಟಿ ಬರ್ತದೆ ಸರ್. ಇನ್ಫಿನಿಟಿ ಬಂದ್ರೆ ಹೇಗೆ ಸರ್? ಅರೆ ಅದು ಸೀರೀಸ್ ಅಲ್ಲಿ ಇರೋದ್ರಿಂದ 1 by CS 1 by C2 ಬರೋದ್ರಿಂದ 1 by infinity 0 ಆಗುತ್ತೆ. ಅಂದ್ರೆ ಈ ಫೈನಲ್ ವ್ಯಾಲ್ಯೂ ಅಲ್ಲಿ ಇದೇನು ಎಫೆಕ್ಟ್ ಆಗಲ್ಲ. ಸೊ ಅಂದ್ರೆ 1 by C2 ವ್ಯಾಲ್ಯೂ 0 ಆಗುತ್ತೆ. C3 is equals to C3 ಈ ರೀಜನ್ ಅಲ್ಲಿ epsilon naught A divided by D. C4 region ಈ ರೀಜನ್ ಅಲ್ಲಿ epsilon naught A divided by D multiplied by constant K. C5 is equal to epsilon naught A divided by D. So 1 by C's equivalent is equals to 1 by C1 plus 1 by C2 plus 1 by C3 plus 1 by C4. ನೋಡಿ C2 ಇನ್ಫಿನಿಟಿ ಇರೋದ್ರಿಂದ ಇವನು ಸತ್ತೋಗ್ಬಿಡ್ತಾನೆ. ಡಮಾರ್ 1 by C5 ಇನ್ನೊಂದಿದೆ 1 by C5 ಎಲ್ಲ ಆಡ್ ಆದ್ರೆ ಇವನು ಸತ್ತೋಗ್ಬಿಡ್ತಾನೆ. ಇನ್ ಮಿಕ್ಕಿರೋದು ಆಡ್ ಮಾಡ್ಕೋಬಹುದಾ? ಅರೆ ಸಿಂಪಲ್ ಆಲ್ಜಿಬ್ರಾ. ಓಕೆ, ನಮ್ಗೆ ಬೇಕಾಗಿರೋದಲ್ಲ. ಸೆಕೆಂಡ್ ಕ್ವಶನ್ ಏನಪ್ಪಾ ಅಂದ್ರೆ E ವರ್ಸಸ್ X ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಗ್ರಾಫ್ ನ ಪ್ಲಾಟ್ ಮಾಡಬೇಕು. Y ಆಕ್ಸಿಸ್ ನಲ್ಲಿ E ತಗೊಂತೀನಿ, X ಆಕ್ಸಿಸ್ ನಲ್ಲಿ ಡಿಸ್ಟೆನ್ಸ್ ತಗೊಂತೀನಿ. ಓಕೆ, ಈ ಡಿಸ್ಟೆನ್ಸ್ D ಮತ್ತೆ ಈ ಡಿಸ್ಟೆನ್ಸ್ D, ಈ ಡಿಸ್ಟೆನ್ಸ್ D, ಈ ಡಿಸ್ಟೆನ್ಸ್ D, ಫೈನಲ್ ಆಗಿ ಈ ಡಿಸ್ಟೆನ್ಸ್ D. ಅರ್ಥ ಆಯ್ತಾ? D D D D D 5 Ds ಇದೆ ಕರೆಕ್ಟ್ ಆಗಿ. ಸಪೋಸ್ ಇಲ್ಲಿ E0 ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂತ ಅನ್ಕೊಳ್ಳಿ. E0 ಇಲ್ಲೇನಾಗತ್ತೆ? E0 ಡಿವೈಡೆಡ್ ಬೈ K ಯಾವ್ದಾದ್ರು ಮೆಟೀರಿಯಲ್ ಇಟ್ರೆ E0 ಡಿವೈಡೆಡ್ ಬೈ K ವ್ಯಾಲ್ಯೂ ಇನ್ಫಿನಿಟಿ 0 ಆಗುತ್ತೆ. ಎಸ್, ಮೆಟಲ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ. ಇಟ್ಸ್ ಆಬ್ವಿಯಸ್. ಥರ್ಡ್ ಸ್ಪೇಸ್ ನಲ್ಲಿ ಈ ರೀಜನ್ ಅಲ್ಲಿ E0 ಇರತ್ತೆ, ಮತ್ತೆ ಇಲ್ಲೇನಾಗತ್ತೆ? E0 ಡಿವೈಡೆಡ್ ಬೈ K ಆಗತ್ತೆ, ಮತ್ತೆ ಇಲ್ಲೇನಾಗತ್ತೆ? E ಆಗತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇದು ಫೈನಲ್ ಪ್ಲೇಟ್, ಇದು ಮೈನಸ್ ಚಾರ್ಜ್ ಈ ತರ ಇದೆ. ಓಕೆ, ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ವೇರಿ ಆಗುತ್ತೆ? ಇಲ್ಲಿಂದ ಇಲ್ಲಿಗೆ ಯೂನಿಫಾರ್ಮ್ ಆಗಿರುತ್ತೆ. ಐ ವಿಲ್ ರೈಟ್ ಹಿಯರ್. ಸೊ ಲೆಟ್ ಮೀ ಮಾರ್ಕ್ ದ ಲೈನ್ಸ್. ಫಸ್ಟ್ ಆಫ್ ಆಲ್ ಲೈನ್ಸ್ ನ ಮಾರ್ಕ್ ಮಾಡ್ಕೊಂತೀನಿ. ಟಿಡಿಂಗ್ ಟಿಡಿಂಗ್ ಟಿಡಿಂಗ್, ಟಸ್ಕು ಪುಸ್ಕು ಟಸ್ಕು, ಟಿಡಿಂಗ್ ಟಿಡಿಂಗ್ ಟಿಡಿಂಗ್,
ಟಿಡಿಂಗ್ ಟಿಡಿಂಗ್ ಟಿಂಗ್. ಅರೆ ರಫ್ ಆಗಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈಗ ಈ ರೀಜನ್ ಅಲ್ಲಿ, ರೀಜನ್ 1 ನಲ್ಲಿ ರೀಜನ್ 1, ರೀಜನ್ 2, ರೀಜನ್ 3, ರೀಜನ್ 4, ರೀಜನ್ 5. ಸೊ ಇಷ್ಟು ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ತರ ವೇರಿ ಆಗುತ್ತೆ ನೋಡೋಣ. ಇಲ್ಲಿಂದ ಎಲ್ಲಿಗೆ ಹೋದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇದೆ. ಸೊ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ, E ನಾಟ್ ಆಗಿರುತ್ತೆ. ಇಲ್ಲಿಂದ ಎಲ್ಲಿಗೆ ಬಂದ್ರೆ 0 ಆಗತ್ತೆ. ಅರೆ ಫಾಲ್ ಟು 0. ಸೊ ದಿಸ್ ಇಸ್ 0. E is equal to 0. ದಿಸ್ ಇಸ್ E ನಾಟ್ ವ್ಯಾಲ್ಯೂ. ಅಲ್ಲೇ ಬರ್ದ್ಬಿಡ್ತೀನಿ ಬೇಕಾದ್ರೆ. ಮತ್ತೆ ಇಲ್ಲಿಂದ ಎಲ್ಲಿಗೆ ಫ್ರೀ ಸ್ಪೇಸ್, ಮತ್ತೆ ಏನಾಗತ್ತೆ, ಇಲ್ಲಿ ಏನಿತ್ತು ಅದೇ ವ್ಯಾಲ್ಯೂ E ನಾಟ್ ಅಪಿಯರ್ ಆಗತ್ತೆ. ಮತ್ತೆ ಈ ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯ್ತು, ಕಮ್ಮಿ ಆಯ್ತು. ಕಮ್ಮಿ ಆಗಿ ಇಲ್ಲಿ ಬರುತ್ತೆ E ನಾಟ್ ಡಿವೈಡೆಡ್ ಬೈ K ಬರುತ್ತೆ. ಸೊ ಅಗೈನ್ ಲಾಸ್ಟ್ ಫೈನಲ್ ಫ್ರೀ ಸ್ಪೇಸ್ ಗೆ ಹೋದಾಗ ಇಲ್ಲ ಆ ತರ ಬರುತ್ತೆ, ಅಷ್ಟೇ ಬರುತ್ತೆ. ಸೊ ದಿಸ್ ಇಸ್ ಅಗೈನ್ E ನಾಟ್. ದಟ್ಸ್ ಇಟ್. ಸೊ E ವರ್ಸಸ್ X ಅರ್ಥ ಆಯ್ತಾ. ಮೆಟಲ್ ಇದ್ದಾಗ 0 ಆಗತ್ತೆ. ಡೈಎಲೆಕ್ಟ್ರಿಕ್ ಯಾವ್ದಾದ್ರು ಅದರ್ ದ್ಯಾನ್ ಮೆಟಲ್ ಇದ್ದಾಗ E ನಾಟ್ ಬೈ K ಆಗುತ್ತೆ, ಕಮ್ಮಿ ಆಗುತ್ತೆ. ಇದಕ್ಕಿಂತ ಇನ್ನೊಂಚೂರು ಜಾಸ್ತಿ ಇರ್ತಕ್ಕಂಥ ಇನ್ನೊಂದು ಮೆಟಲ್, ಇನ್ನೊಂದು ಡೈಎಲೆಕ್ಟ್ರಿಕ್ ನ ಹಾಕಿದ್ರೆ ಇನ್ನೊಂಚೂರು ಕೆಳಗಡೆ ಬರ್ತಿತ್ತು. ನೀಟ್ 2014 ಕ್ವಶನ್ ಅದರ ಮೇಲೆ ಕೇಳಿರೋದು. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ V ವರ್ಸಸ್ X. V ವರ್ಸಸ್ X ಅದೇ ನಾನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೊರಟಿರೋದು. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಒಂಚೂರು ಗ್ರಾಫ್ ಲೆಂತಿ ಆಗತ್ತೆ, ಪರವಾಗಿಲ್ಲ, ಅಡ್ಜಸ್ಟ್ ಆಗೋಣ. ಡನ್. ಎರೇಸ್ ಮಾಡ್ಲಾ? ಶೋ. ಓಕೆ, ಈಗ V ವರ್ಸಸ್ X ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ಪೊಟೆನ್ಶಿಯಲ್ ಡೆಲ್ಟಾ V ಇದೆ ಅಂತ ಅನ್ಕೊಳ್ಳೋಣ. ಸೊ ಡೆಲ್ಟಾ V ಇಸ್ ಡೆಲ್ಟಾ V1 ಪ್ಲಸ್ ಡೆಲ್ಟಾ V2 ಡೆಲ್ಟಾ V3 ಡೆಲ್ಟಾ V4 ಡೆಲ್ಟಾ V5. ಇಷ್ಟನ್ನ ಆಡ್ ಮಾಡಬೇಕು. ಡೆಲ್ಟಾ V1 ಪ್ಲಸ್ ಡೆಲ್ಟಾ V2 ಪ್ಲಸ್ ಡೆಲ್ಟಾ V3 ಪ್ಲಸ್ ಡೆಲ್ಟಾ V4 ಪ್ಲಸ್ ಡೆಲ್ಟಾ V5 ಇಷ್ಟನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ ಅದನ್ನ ಬರಿಬೇಕು. ಫಸ್ಟ್ ಆಫ್ ಆಲ್ ಡೆಲ್ಟಾ V1 ಏನಿದೆ ನೋಡೋಣ. ಡೆಲ್ಟಾ V1 is equals to ಇಲ್ಲಿಂದ ಇಲ್ಲಿಗೆ ಬರೋಷ್ಟರಿಗೆ ಆಬ್ವಿಯಸ್ಲಿ ಫೀಲ್ಡ್ ಯಾವ ಡೈರೆಕ್ಷನ್ ಇದೆಯೋ ಆ ಡೈರೆಕ್ಷನ್ ಅಲ್ಲಿ ಪೊಟೆನ್ಶಿಯಲ್ ಕಮ್ಮಿ ಆಗುತ್ತೆ. ಎಷ್ಟು ಕಮ್ಮಿ ಆಗುತ್ತೆ, E ನಾಟ್ ಇಂಟು ಡಿ. ಈ ಡಿಸ್ಟೆನ್ಸ್ D ಇದೆ. ಡೆಲ್ಟಾ V2 ಏನಾಗುತ್ತೆ ನೋಡಿ, E ನಾಟ್ ಇಂಟು ಡಿ ಡಿವೈಡೆಡ್ ಬೈ ಇನ್ಫಿನಿಟಿ ಏನಾಗುತ್ತೆ, 0 ಆಗುತ್ತೆ. ಅಂದ್ರೆ ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆಯೋ ಇಲ್ಲೂ ಅಷ್ಟೇ ಇದೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೇಮ್ ಪೊಟೆನ್ಶಿಯಲ್ ಇಲ್ಲೇನಿದೆಯೋ ಇಲ್ಲೂ ಅದೇ ಇರುತ್ತೆ. ಬಟ್ ಇಲ್ಲೇನಿದೆಯೋ ಇದಕ್ಕಿಂತ ಒಂಚೂರು ಕಮ್ಮಿ ಇಲ್ಲಿರುತ್ತೆ. ಮೆಟಲ್ ಒಳಗಡೆ ಪೊಟೆನ್ಶಿಯಲ್ ಚೇಂಜ್ ಆಗಲ್ಲ, ಇಟ್ ರಿಮೈನ್ಸ್ ಸೇಮ್. ಅದೇ ಸರ್ಫೇಸ್ ನಲ್ಲಿ ಏನಿರುತ್ತೋ ಇನ್ಸೈಡ್ ಅದೇ ಇರುತ್ತೆ, ಆ ಕಡೆ ಎಡ್ಜ್ ಅಲ್ಲೂ ಅದೇ ಇರುತ್ತೆ. ಅದನ್ನೇ ನಾನು ಹೇಳ್ತಿರೋದು. ಡೆಲ್ಟಾ V2 0. ಡೆಲ್ಟಾ V3 ನೋಡಿ, ಡೆಲ್ಟಾ V3 ಸ್ಪೇಸ್ ಇದೆಯಾ, ಹಾಗಾದ್ರೆ E ನಾಟ್ ಡಿ ಅಷ್ಟು ಕಮ್ಮಿ ಆಗತ್ತೆ. ಇಲ್ಲಿಂದ ಇಲ್ಲಿಗೆ ಕಾನ್ಸ್ಟೆಂಟ್, ಮತ್ತೆ ಇಲ್ಲಿಂದ ಇಲ್ಲಿಗೆ ಬಂದಾಗ ಕಮ್ಮಿ ಆಗತ್ತೆ. ಡೆಲ್ಟಾ V4 ನೋಡಿ. ಸೊ ದಟ್ ಈಸ್ ಡೆಲ್ಟಾ V4 ಯಾವ್ದಿದು, ಡೈಎಲೆಕ್ಟ್ರಿಕ್ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ E ನಾಟ್ ಡಿವೈಡೆಡ್ ಬೈ K ಇಂಟು ಡಿ. E5 ಡೆಲ್ಟಾ V5 ಇಸ್ ಈಕ್ವಲ್ಸ್ ಟು E ನಾಟ್ ಡಿ. ಫ್ರೀ ಸ್ಪೇಸ್ ಆಗಿರೋದ್ರಿಂದ ಅಷ್ಟು ಕಮ್ಮಿ ಆಗುತ್ತೆ. ಸೊ ಇದು E ನಾಟ್, ಸಾರಿ ಆಯ್ತಾ. ಈಗ ಗ್ರಾಫ್ ನ ಪ್ಲಾಟ್ ಮಾಡೋಣ. ಲೆಟ್ ಮಿ ಕಾಲ್ ದಿಸ್ ಆಸ್ ಪೊಟೆನ್ಶಿಯಲ್ ಇನ್ Y ಆಕ್ಸಿಸ್ ಅಂಡ್ ಡಿಸ್ಟೆನ್ಸ್ ಇನ್ X ಆಕ್ಸಿಸ್. ಇಲ್ಲಿ ಪೊಟೆನ್ಶಿಯಲ್ V ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, ಆಬ್ವಿಯಸ್ಲಿ V ಮೈನಸ್ ಡೆಲ್ಟಾ V ಅಷ್ಟು ಏನ್ ಬರುತ್ತೋ ಅದನ್ನ ನಾವು ಆಡ್ ಮಾಡ್ಬೇಕಾಗತ್ತೆ. ಸೊ ಲೆಟ್ಸ್ ಸಿ. ಈಗ ಇಲ್ಲಿ V ನಾಟ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಬಂದ್ರೆ ಏನಾಗತ್ತೆ, ಪೊಟೆನ್ಶಿಯಲ್ ಕಮ್ಮಿ ಆಗತ್ತೆ. ಸೊ ಐ ಕಾಲ್, ಒಂದ್ ಕೆಲಸ ಮಾಡೋಣ, ಇದನ್ನ V ನಾಟ್ ಅಂತ ಕರಿತೀನಿ, ಇದನ್ನ V1 ಅಂತ ಕರಿತೀನಿ, V2 ಯಾಕಂದ್ರೆ ಇಲ್ಲಿ ಜಾಗ ಸಾಕಾಗಲ್ಲ ಆಕ್ಸಿಸ್ ನಲ್ಲಿ. ಇಲ್ಲಿ ಪೊಟೆನ್ಶಿಯಲ್ V3 ಅಂತ ಕರಿತೀನಿ, ಇಲ್ಲಿ ಪೊಟೆನ್ಶಿಯಲ್ V4, ಇಲ್ಲಿ ಪೊಟೆನ್ಶಿಯಲ್ V5. ಡೆಲ್ಟಾ V is equals to ಡೆಲ್ಟಾ V is equals to V ನಾಟ್ ಮೈನಸ್ V5. ಸರ್ V5 ಮೈನಸ್ V ನಾಟ್ ಯಾಕಾಗಲ್ಲ, ಅರೆ ಹೈಯರ್ ಪೊಟೆನ್ಶಿಯಲ್ ಮೈನಸ್ ಲೋಯರ್ ಪೊಟೆನ್ಶಿಯಲ್ ಇದೆ ತಾನೆ. ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಇರೋದು, ಇದು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇರೋದು. ಹಾಗಾಗಿ V ನಾಟ್ ಮೈನಸ್ V5 ತಗೊಂಡಿದ್ದೀನಿ. ಪಕ್ಕ ಶೋರ್. ಓಕೆ, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಎಷ್ಟು ಕಮ್ಮಿ ಆಯ್ತು, E ನಾಟ್ ಡಿ ಅಷ್ಟು ಕಮ್ಮಿ ಆಯ್ತು. ಅಂದ್ರೆ ಈ ಗ್ಯಾಪ್ ಇದೆಯಲ್ಲ ಇದೆಷ್ಟಿರ್ಬೇಕು, E ನಾಟ್ ಡಿ ಅಷ್ಟು ಕಮ್ಮಿ ಆಯ್ತು. ಇದರ ವ್ಯಾಲ್ಯೂ V1 ಅಂತ ತಗೊಂತೀನಿ. V1 ವ್ಯಾಲ್ಯೂ V1 is equals to V ನಾಟ್ ಮೈನಸ್ E ನಾಟ್ ಇಂಟು ಡಿ. ಇಲ್ಲಿಂದ ಇಷ್ಟು ಕಮ್ಮಿ ಆಗಿ ಇಲ್ಲಿ ಬಂತು, ಇಲ್ಲಿ ಬರೋಷ್ಟರಿಗೆ. ಶೋರ್, ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿಂದ ಇಲ್ಲಿಗೆ ಹೋಗ್ತೇನೆ. ಇಲ್ಲಿಂದ ಇಲ್ಲಿಗೆ ಹೋದ್ರೆ ಡೆಲ್ಟಾ V ಏನು, 0. ಅರೆ ಇಲ್ಲಿ ಏನ್ ಪೊಟೆನ್ಶಿಯಲ್ ಇದೆಯೋ ಇಲ್ಲೂ ಅಷ್ಟೇ ಇರಬೇಕು. ಹಾಗಾದ್ರೆ V2 is equals to V1 that is equals to V ನಾಟ್ ಮೈನಸ್ E ನಾಟ್ ಡಿ. ಹಾಗಾದ್ರೆ ಸ್ಟ್ರೈಟ್ ಲೈನ್ ಬರತ್ತಾ, ಪೊಟೆನ್ಶಿಯಲ್ ಏನು ಚೇಂಜ್ ಆಗಲ್ಲ, ಅಲ್ಲಿ ಏನಿದೆಯೋ ಅದೇ ರೀತಿ ಇರುತ್ತೆ. ಸೊ ದಿಸ್ ಇಸ್ V3, ಸಾರಿ ಇದು V1 and that is equals to V2. ಇಲ್ಲಿಗೆ ಬಂತು. ಗಾಟ್ ಇಟ್? ಅರ್ಥ ಆಯ್ತಾ?
ಸೊ ಈಗ ಇಲ್ಲಿಂದ ಇಲ್ಲಿಗೆ ಹೋಗೋಣ. ಲೆಟ್ ಮಿ ಗೋ ಫ್ರಮ್ ಹಿಯರ್ ಟು ಹಿಯರ್. ಸ್ಪೇಸ್ ಅದು ಫ್ರೀ ಸ್ಪೇಸ್ ಅಥವಾ ಏರ್ ಅಥವಾ ಫ್ರೀ ಸ್ಪೇಸ್, ಇಲ್ಲಿ ಯಾವ ರೀತಿ ವೇರಿ ಆಯ್ತು ಇಲ್ಲೂ ಅದೇ ರೀತಿ ಅಂದ್ರೆ ಇಲ್ಲಿ ಆಂಗಲ್ ಥೀಟಾ ಏನ್ ಬಂತು ಥೀಟಾ 1 ಅದೇ ಆಂಗಲ್ ಅಲ್ಲೇ ಇಲ್ಲಿ ಕಮ್ಮಿ ಆಗ್ಬೇಕು. ಸೊ ದಿಸ್ ಇಸ್ ಸೇಮ್ and this is theta 2 given ಅಲ್ಲ, it is understood theta 1 is equals to theta 2, theta 1 is equal to theta 2. ಇಲ್ಲಿ ಎಷ್ಟು ಕಮ್ಮಿ ಆಯ್ತು ಅಂದ್ರೆ ಈ ರೀಜನ್ ಅಲ್ಲಿ ಡೆಲ್ಟಾ V3 ಎಷ್ಟು ಕಮ್ಮಿ ಆಯ್ತು ಇಲ್ಲಿ ಬರ್ದಿದೆ ನೋಡಿ, E ನಾಟ್ ಇಂಟು ಡಿ. ಅರೆ ಇಲ್ಲಿ ಯಾವ ರೀತಿ ಕಮ್ಮಿ ಆಯ್ತು ಇಲ್ಲೂ ಅದೇ ರೀತಿ ಕಮ್ಮಿ ಆಯ್ತು ಅಷ್ಟೇ. ಸೊ ಈಗ ಈ ವ್ಯಾಲ್ಯೂನ ನಾನು ಏನಂತ ಕರೆದೆ, ಐ ಕಾಲ್ ದಿಸ್ ಆಸ್ V3 ವ್ಯಾಲ್ಯೂ ಏನು V2 ಅಲ್ಲಿ ಏನಿದೆಯೋ ಅದರಲ್ಲಿ E ನಾಟ್ ಡಿ ಮೈನಸ್ ಆಗ್ಬೇಕು. ಸೊ ದಟ್ ಈಸ್ V2 ಮೈನಸ್ E ನಾಟ್ ಇಂಟು ಡಿ. V2 ಏನಿದೆ V1 ಮೈನಸ್ V ನಾಟ್ ಮೈನಸ್ E ನಾಟ್ ಡಿ ಮೈನಸ್ E ನಾಟ್ ಡಿ ಇಷ್ಟು ಬಂದಿದೆ ಈ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್. ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕೀಗ. ಡೈಎಲೆಕ್ಟ್ರಿಕ್ ಇದೆ, ಡೈಎಲೆಕ್ಟ್ರಿಕ್ ಇರೋದ್ರಿಂದ ಏನಾಗುತ್ತೆ ಪೊಟೆನ್ಶಿಯಲ್ ಕಮ್ಮಿ ಆಗತ್ತೆ. ಬಟ್ ಕಂಪೇರ್ ಟು ನೋಡಿ ಇಲ್ಲಿ ಥೀಟಾ 1 ಥೀಟಾ 2 ಸೇಮ್ ಇದೆಯಾ, ಇಲ್ಲಿಂದ ಇಲ್ಲಿಗೆ ಯಾವ ರೀತಿ ಪೊಟೆನ್ಶಿಯಲ್ ಕಮ್ಮಿ ಆಗತ್ತೋ ಇಲ್ಲಿ ಕಮ್ಮಿ ಆಗತ್ತೆ. ಬಟ್ ಈ ಡಿಫ್ರೆನ್ಸ್ ಕಮ್ಮಿ ಮಾಡಿದ್ರೆ ಇದೊಂಚೂರು ಕಮ್ಮಿ ಇದೆ ನೋಡಿ, ಇಲ್ಲಿ ಇದನ್ನೇ ನಾನು ಹೇಳ್ತಿರೋದು. ಡಿನಾಮಿನೇಟರ್ ಕೆ ವ್ಯಾಲ್ಯೂ ಇದೆ, ದಿಸ್ ಡೆಲ್ಟಾ ವಿ ಇಸ್ ಗ್ರೇಟರ್ ದನ್ ದಿಸ್ ಡೆಲ್ಟಾ ವಿ. ಹಾಗಾದ್ರೆ ಸ್ಲೋಪ್ ಏನ್ ಮಾಡ್ಬೇಕು, ಒಂಚೂರು ಕಮ್ಮಿ ಮಾಡ್ಬೇಕು, ಇದಕ್ಕಿಂತ ಒಂಚೂರು ಸ್ಲೋಪ್ ಕಮ್ಮಿ ಇರಬೇಕು. ವೇರಿಯೇಷನ್ ಇದೆ ಬಟ್ ಪ್ರಾಬ್ಲಮ್ ಏನು, ಒಂಚೂರು ಸ್ಲೋಪ್ ಕಮ್ಮಿ ಇರಬೇಕು. ಸೊ ಹಾಗಾದ್ರೆ ಇದು ಥೀಟಾ 3 ಅಂತ ಕರಿತೀನಿ. ಥೀಟಾ 1 ಈಕ್ವಲ್ ಟು ಥೀಟಾ 2 ದಟ್ ಈಸ್ ಗ್ರೇಟರ್ ದನ್ ಥೀಟಾ 3. ರಿಲೇಷನ್ ಸಿಕ್ತಾ? ಸೊ ಈಗ ಈ ಡಿಫ್ರೆನ್ಸ್ ಎಷ್ಟಿದೆ, ಇಲ್ಲಿಂದ ಈ ಪಾಯಿಂಟ್ ನಿಂದ ಈ ಪಾಯಿಂಟ್ ಗೆ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಎಷ್ಟಾಗಿದೆ, E ನಾಟ್ ಡಿ ಡಿವೈಡೆಡ್ ಬೈ ಕೆ. E ನಾಟ್ ಇಂಟು ಡಿ ಡಿವೈಡೆಡ್ ಬೈ ಕೆ ವ್ಯಾಲ್ಯೂ ಬಂದಿದೆ. ಸೊ ಈಗ ಇಲ್ಲಿ ಬರ್ತಕ್ಕಂಥ ಪೊಟೆನ್ಶಿಯಲ್ ನಾನು V4 ಅಂತ ಕರಿತೀನಿ. V4 ಇಸ್ ಈಕ್ವಲ್ಸ್ ಟು V3 ಮೈನಸ್ E ನಾಟ್ ಕೆ, E ನಾಟ್ ಇಂಟು ಡಿ ಡಿವೈಡೆಡ್ ಬೈ ಕೆ. V3 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, V ನಾಟ್ ಮೈನಸ್ E ನಾಟ್ ಇಂಟು ಡಿ ಮೈನಸ್ E ನಾಟ್ ಇಂಟು ಡಿ ಮೈನಸ್ E ನಾಟ್ ಇಂಟು ಡಿ ಡಿವೈಡೆಡ್ ಬೈ ಕೆ. ಕ್ಲಿಯರ್? ಎಷ್ಟು ಬರ್ತದೆ? ಓಕೆ, ಈ ರೀಜನ್ ಆಯ್ತು. ನೆಕ್ಸ್ಟ್ ಈ ರೀಜನ್ ಅಲ್ಲಿ ಏನಾಗುತ್ತೆ, ಸ್ಪೇಸ್ ಫ್ರೀ ಸ್ಪೇಸ್ ಇಲ್ಲಿ ಏನ್ ಕಹಾನಿ ಇದೆಯೋ ಇಲ್ಲೂ ಅದೇ ಆಗ್ಬೇಕು. ಶೋರ್? ಕ್ಲಿಯರಾ? ಓಕೆ, ಲೆಟ್ ಮಿ ರೈಟ್ ದಟ್ ಒನ್. ಅಂದ್ರೆ ಸೇಮ್ ಸ್ಲೋಪ್ ಥೀಟಾ 1 ಥೀಟಾ 2 ಏನಿದೆಯೋ ಥೀಟಾ 5 ಕೂಡ ಅದೇ ರೀತಿ ಇರಬೇಕು. ಥೀಟಾ 5 ಕೂಡ ಅದೇ ರೀತಿ ಥೀಟಾ 5. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಿರ್ಬೇಕು, ಇಲ್ಲಿ ಬಂದಿದ್ದೀನಿ E ನಾಟ್ ಇಂಟು ಡಿ ಇರಬೇಕು. ಕ್ಲಿಯರ್? ಸೊ ಈಗ ಇಲ್ಲಿ ಬಂದಿರತಕ್ಕಂಥ ಪೊಟೆನ್ಶಿಯಲ್ ನ V5 ಅಂತ ಕರಿತೀನಿ. V5 ಏನು, V4 ಮೈನಸ್ E ನಾಟ್ ಇಂಟು ಡಿ. V4 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ದಟ್ ಈಸ್ V ನಾಟ್ ಮೈನಸ್ E ನಾಟ್ ಇಂಟು ಡಿ ಮೈನಸ್ E ನಾಟ್ ಇಂಟು ಡಿ ಮೈನಸ್ E ನಾಟ್ ಇಂಟು ಡಿ ಡಿವೈಡೆಡ್ ಬೈ ಕೆ. ಇದ್ರ ವ್ಯಾಲ್ಯೂ ಮೈನಸ್ E ನಾಟ್ ಡಿ, ಮೈನಸ್ E ನಾಟ್ ಡಿ. ಕಟ್ ಆಗ್ತಿದೆಯಾ ಎಲ್ಲಾದ್ರೂ? ಐ ಥಿಂಕ್ ಬೆಟರ್, ಯಾ ಬೆಟರ್ ಕಾಣಿಸುತ್ತೆ. ಸೊ ಈಗ ಇಲ್ಲಿ ಪೊಟೆನ್ಶಿಯಲ್ ಇಷ್ಟಿದೆ V5. ನೆಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಕೇಳಿದ್ರೆ V ಮೈನಸ್ V5 ಮಾಡಿದ್ರೆ ನಮಗೆ ಸಿಗತ್ತೆ. ಸೊ ನೆಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ದಟ್ ಈಸ್ V ನಾಟ್, ಇಲ್ಲಿ V ನಾಟ್ ತಗೊಂಡಿದ್ನಲ್ಲ, V ನಾಟ್ ಮೈನಸ್ V5. ಡೆಲ್ಟಾ V ಇಸ್ ಈಕ್ವಲ್ಸ್ ಟು V ನಾಟ್ ಮೈನಸ್ V5. V ನಾಟ್ ಮೈನಸ್ ಇದನ್ನ ಮಾಡಿದ್ರೆ ಸೊ ದಟ್ ಈಸ್ ಏನ್ ಬರುತ್ತೆ, E ನಾಟ್ ಡಿ 2 E ನಾಟ್ ಡಿ ಪ್ಲಸ್ ಇನ್ನೊಂದಿದೆ ಇಲ್ಲಿ ದಟ್ ಈಸ್ 3 E ನಾಟ್ ಡಿ ಪ್ಲಸ್ E ನಾಟ್ ಡಿ ಡಿವೈಡೆಡ್ ಬೈ ಕೆ ಬರುತ್ತೆ. ದಟ್ ಈಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್. ಅಷ್ಟೇನಾ? ನೋಟ್ ಮಾಡ್ಕೊಳ್ಳಿ, ವಿಲ್ ಟೇಕ್ ಸಮ್ ಕ್ವಶನ್ಸ್. ಈಗ ಒಂದೇ ಕೆಪಾಸಿಟರ್ ಅಲ್ಲಿ ಅರ್ಧ ಒಂದು ಮೆಟೀರಿಯಲ್ ಇನ್ನರ್ಧ ಇನ್ನೊಂದು ಮೆಟೀರಿಯಲ್ ನ ಫಿಲ್ ಮಾಡಿದ್ರೆ ಯಾವ ರೀತಿ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡೋದು, ಸಿಂಪಲ್ ಆಗಿದೆ, ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಲೆಟ್ಸ್ ಡು ಇಟ್. ಎರೇಸ್ ಮಾಡಲಾ ಇದು? ನೋಡಿ, ನೋಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ಪಾಸ್ ಮಾಡಿ ಕರೆಕ್ಟ್ ಆಗಿ ಗಮನಿಸಿ ಏನ್ ಮಾಡಿದೆ, ಯಾವ ರೀತಿ ಆಯ್ತು ಅಂತ. ಫೀಲ್ಡ್ ಕೇಳಿದಾರೆ ಅಂದ್ರೆ 2014 ಅಲ್ಲಿ, ಮುಂದೆ ಪೊಟೆನ್ಶಿಯಲ್ ಕೇಳ್ಬೋದು ತಾನೆ. ಆ ಎಕ್ಸ್ಪೆಕ್ಟೇಷನ್ಸ್ ಇಂದ ಪ್ರೊಜೆಕ್ಷನ್ ಇಂದ ನಾನು ಇಷ್ಟೊಂದು ಡೀಪ್ ಆಗಿ ಮಾಡಿಸಿರೋದು. ಡನ್? ಶೋರ್. ಎರೇಸ್ ಮಾಡ್ತಿದ್ದೀನಿ. ಡನ್. ಯಾ, ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಈ ತರ ಇದೆ ನೋಡಿ. ಒಂದು ಕೆಪಾಸಿಟರ್ ಇತ್ತು ನಾರ್ಮಲ್ ಆಗಿ, ಇನ್ ಬಿಟ್ವೀನ್ ಏನು ಇಲ್ಲ ಅಂದಾಗ ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ ಡಿ ಇತ್ತು. ಈಗ ಅದ್ರ ಒಳಗಡೆ ಎರಡು ಡೈಎಲೆಕ್ಟ್ರಿಕ್ ನ ತುಂಬಿಸಿದ್ದೀನಿ. ಇದರ ಥಿಕ್ನೆಸ್ ಡಿ, ಇದರ ಥಿಕ್ನೆಸ್ ಡಿ ಇದೆ. ಒಂದ್ ಕೆಲಸ ಮಾಡೋಣ. ಓಕೆ, ಡಿ ಮತ್ತೆ ಡಿ ಈ ತರ ಥಿಕ್ನೆಸ್ ಇದೆ. ಇದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1, ಇದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K2. K1 ಅಂಡ್ K2 ಟೂ ಡಿಫರೆಂಟ್ ಮೆಟೀರಿಯಲ್ ನ ತುಂಬಿಸ್ತಿದ್ದೀನಿ. ಗೆಟಿಂಗ್? ಈಗ ಈಕ್ವಲೆಂಟ್ ಕೆಪಾಸಿಟನ್ಸ್ ಎಷ್ಟಿರುತ್ತೆ ಅಂತ ಕೇಳ್ತೀನಿ. ಸೊ ಇದನ್ನ ಶಾರ್ಟ್ ಕಟ್ ಯೂಸ್ ಮಾಡಬಹುದು, ತುಂಬಾ ಲೆಂತಿ ಪ್ರೊಸೀಜರ್ ಏನ್ ಬೇಡ.
This can be considered as ನೋಡಿ ಇಲ್ಲೊಂದು ಕೆಪಾಸಿಟರ್ ಇದೆ, ಇಲ್ಲೊಂದು ಕೆಪಾಸಿಟರ್ ಇದೆ, ಅವೆರಡು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆಯಾ ಎಂಡ್ ಟು ಎಂಡ್. ಹಾಗಾದ್ರೆ ಈ ತರ ಬರೀತೀವಿ ನೋಡಿ. ಸೊ ದಿಸ್ ಇಸ್ C1 and another one is C2. C1 value ಏನು, general equation C is equal to epsilon naught A divided by D. C1 is equals to epsilon naught into ಇದು ಯಾವಾಗ A ರಲ್ಲಿ ಇದ್ದಾಗ, ಅದೇ ಒಳಗಡೆ ಮೀಡಿಯಂ ಇದ್ದಾಗ K into epsilon naught A divided by D ಬರುತ್ತೆ. So C1 is equals to epsilon naught A divided by D. ಒಳಗಡೆ ಯಾವ ಮೆಟೀರಿಯಲ್ ಇದೆ, K1 ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರ್ತಕ್ಕಂಥ ಒಂದು ಮೆಟೀರಿಯಲ್ ಇದೆ. ಹಾಗಾಗಿ K1 ಮಲ್ಟಿಪ್ಲೈ ಮಾಡಿ ಪ್ಲಸ್ ಸಾರಿ C2 is equals to K2 into epsilon naught A divided by D ಬಂತು. ಸಿಂಪಲ್ ಆಗಿದೆ. C1 C2 ಸೀರೀಸ್ ಅಲ್ಲಿ ಇದೆ. So C series is equal to C1 C2 divided by C1 plus C2. You can write this one ಬೇಕಾದ್ರೆ ಮಾಡ್ಬಿಡ್ತೀನಿ ನೋಡಿ. So K1 into epsilon naught A divided by D into K2 into epsilon naught A divided by D whole divided by C1 plus C2. K1 into epsilon naught A divided by D plus K2 into epsilon naught A divided by D ಬಂತು. Epsilon naught A divided by D ಡಿನಾಮಿನೇಟರ್ ಎರಡು ಟರ್ಮ್ ಅಲ್ಲಿ ಕಾಮನ್ ಇದೆ. ಹಾಗಾಗಿ ಕಾಮನ್ ತೆಗೆದ್ಬಿಟ್ಟು ಸೊ ಇವ್ರನ್ನ ಕಾಮನ್ ತೆಗೆದ್ಬಿಟ್ಟು ಆಮೇಲೆ ಇವ್ರನ್ನ ಸಾಯಿಸ್ಬಿಡೋದು. ಸರಿ, ಎರಡಿದೆ, ಎರಡು ಕ್ಯಾನ್ಸಲ್ ಮಾಡಿ, ಎರಡು ಡಿನಾಮಿನೇಟರ್ ಪ್ಲಸ್ ಇದೆ, ಕಾಮನ್ ತೆಗೆದ್ಬಿಟ್ಟು ಆಮೇಲೆ ಒಂದನ್ನ ಸಾಯಿಸ್ಬಿಟ್ಟೆ. C series is equals to K1 K2 into epsilon naught A divided by D whole divided by K1 plus K2 ಬರ್ತಿದೆ. K1 K2 divided by into epsilon naught A divided by D into K1 plus K2. Clear? ಅರ್ಥ ಆಯ್ತಾ? ಡನ್. ಇನ್ನೇನಾದ್ರು ಮಿಸ್ ಆಗಿದೆಯಾ? ಅಷ್ಟೇ. ಈಗ ಸಪೋಸ್ K1 is equal to K2 ಆದ್ರೆ ಏನಾಗುತ್ತೆ ಸರ್? K1 is equal to K2 ಸ್ಪೆಷಲ್ ಕೇಸ್. ಇದರಲ್ಲೇ ನೋಡಿ, ಸ್ಪೆಷಲ್ ಕೇಸ್. If K1 is equal to K2 ಅರೆ K1 K2 is equal to K ಆದ್ರೆ CS is equals to K into epsilon naught A divided by D whole divided by 2K ಆಗತ್ತೆ. ಇವನು ಡಮಾರ್ ಆಗ್ತಾನೆ. So that is K into epsilon naught A divided by 2D ಆಗತ್ತೆ. ಅರೆ epsilon naught A divided by distance between two plates. ಇದು 2D ತಗೊಂಡಿ ನಾನು. ಈ ಪ್ಲೇಟ್ ಇಂದ ಈ ಪ್ಲೇಟ್ಗೆ D, ಇಲ್ಲಿಂದ ಇಲ್ಲಿಗೆ D. ಸೊ ಜನರಲ್ ಫಾರ್ಮುಲಾ ಒಬ್ಬೆ ಆಗ್ತಿದ್ಯಾ? ಈ D ಏನು, ಒಂದು ಪ್ಲೇಟ್ ಮತ್ತೆ ಇನ್ನೊಂದು ಪ್ಲೇಟ್ ನಡುವೆ ಕೆಪಾಸಿಟರ್ ಡಿಸ್ಟೆನ್ಸ್. ಈಗ ಈ ಕೆಪಾಸಿಟರ್ ನಲ್ಲಿ ಡಿಸ್ಟೆನ್ಸ್ 2D ಇದೆ. ಸಪೋಸ್ ಎರಡು ಸೇಮ್ ಆಗಿದ್ರೆ K into epsilon naught into A divided by distance. ಫಾರ್ಮ್ಯಾಟ್ ಬಂತ, ಲಿಂಕ್ ಆಯ್ತಾ? ಸ್ಪೆಷಲ್ ಕೇಸ್ ಅಲ್ಲಿ ನಮಗೆ ಅಂಡರ್ಸ್ಟೂಡ್ ಆಯ್ತು. ಈಗ ಒಂಚೂರು ಒಂದು ಅಡ್ಜಸ್ಟ್ಮೆಂಟ್ ಮಾಡೋಣ. ಈ ತರ ಫಿಲ್ ಮಾಡೋದು, ಈ ತರ ಒಂದು ಅರ್ಧ, ಈ ತರ ಒಂದು ಅರ್ಧ ಫಿಲ್ ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡೋಣ. ದಟ್ ಇಸ್ ಸೆಕೆಂಡ್ ಕೇಸ್. ನೋಟ್ ಮಾಡ್ಕೊ, KCET ಅಲ್ಲಿ ತುಂಬಾ ಫೇಮಸ್ ಈ ತರ ಪ್ರಾಬ್ಲಮ್ಸ್. ನೋಟ್ ಮಾಡ್ಕೊಳ್ಳಿ, ಎರೇಸ್ ಮಾಡ್ತೀನಿ. ಡನ್, ಶೋರ್. ಪ್ರೀವಿಯಸ್ ಕೇಸ್ ನಲ್ಲಿ ಡೈಎಲೆಕ್ಟ್ರಿಕ್ ನ ಈ ತರ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅಂದ್ರೆ ಈ ಕಡೆ ಪೋರ್ಷನ್ ಒನ್ ಡೈಎಲೆಕ್ಟ್ರಿಕ್, ಈ ಕಡೆ ಇನ್ನೊಂದು ಡೈಎಲೆಕ್ಟ್ರಿಕ್. ಈಗ ಏನ್ ಮಾಡ್ತಾ ಇದ್ದೀವಿ ನೋಡಿ, ಹಾಫ್ ಪ್ಲೇಟ್ ಮೇಲೆಗೆ ಏನಿದೆ ಅದ್ರಲ್ಲಿ ಒಂದು ಡೈಎಲೆಕ್ಟ್ರಿಕ್, ಡೌನ್ ಸೈಡ್ ಇನ್ನೊಂದು ಡೈಎಲೆಕ್ಟ್ರಿಕ್. ಇದು K1, ಇದು K2. So now you can consider this as two capacitors connected in parallel. ಅರೆ ನೋಡಿ, ಈ ಪೋರ್ಷನ್ ಅಲ್ಲಿ ಬರ್ತಕ್ಕಂಥದ್ದು ಒಂದು, ಇದು ಏನ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆಯೋ ಸೇಮ್ ಪೊಟೆನ್ಶಿಯಲ್ ತಾನೆ, P ಮತ್ತೆ Q. ಇಲ್ಲೊಂದು ಬ್ಯಾಟರಿನ ಕನೆಕ್ಟ್ ಮಾಡಿದೆ, ಇಮ್ಯಾಜಿನರಿ ಬ್ಯಾಟರಿ, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ಬ್ಯಾಟರಿ. ಬಟ್ ಕಣ್ಣಿಗೆ ಕಾಣಿಸ್ಬಿಡ್ತಿದ್ಯಾ ಸರ್? ಕಣ್ಣಿಗೆ ಕಾಣಿಸಿದ್ರು ಕಾಣಿಸಿಲ್ಲ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ V ಇದೆ ಅಂತ ಅಂದ್ರೆ ಇದು V, ಇದು 0 ಇದೆ. ಇಲ್ಲಿ ಏನ್ ಬರುತ್ತೆ, V ಪೊಟೆನ್ಶಿಯಲ್ ಬರುತ್ತೆ, ಇಲ್ಲಿ 0 ಬರುತ್ತೆ. ಅಂದ್ರೆ ಇದೊಂದು ಸಿಸ್ಟಮ್, ಇದೊಂದು ಸಿಸ್ಟಮ್. ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? C1 and C2 are across same potential difference. ಹಾಗಾದ್ರೆ these two are assumed to be connected in parallel. So C1 ಮತ್ತೆ C2 ಅನ್ನೋದು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಆಗಿದೆ. C1 C2 ಆಬ್ವಿಯಸ್ಲಿ C ಈಕ್ವಲೆಂಟ್ ಕೇಳಿದ್ರೆ C1 plus C2 ಗೊತ್ತು ಸರ್ ನಮ್ಗೆ. ಅದನ್ನು ಮುಂದಕ್ಕೆ ಹೋಗಿ C1 ವ್ಯಾಲ್ಯೂ ಇಲ್ಲಿ ಟ್ವಿಸ್ಟ್ ಇದೆ ನೋಡಿ. C general equation ಏನು, C is equals to epsilon naught into area of each plate divided by distance between the plates. Distance between plates. ಈಗ ಇಲ್ಲಿ ಕೊಟ್ಟಿರೋದು ಏನಪ್ಪಾ ಅಂದ್ರೆ, ಒಂದು ಪ್ಲೇಟ್ ಏರಿಯಾ A ಇದೆ. ಈಗ C1 is equal to epsilon naught into area of each plate. ಅರೆ ಈ ಪೂರ್ತಿ ಪ್ಲೇಟ್ ಏರಿಯಾ A ಆದ್ಮೇಲೆ ಎಕ್ಸಾಕ್ಟ್ ಆಗಿ ಹಾಫ್ ಇರೋದ್ರಿಂದ ಇದೇನಾಗತ್ತೆ, A/2 ಆಗತ್ತಾ? A/2 whole divided by distance between the plates D multiplied by K1 ನೋಡಿ ಅರ್ಥ ಆಯ್ತೇನೋ? epsilon naught into area divided by distance. ಏರಿಯಾ ಏನಿದೆ A/2 ಇದೆ. ಅರೆ ಇದು A/2, ಇದು A/2. ಅವ್ರು ಕೊಟ್ಟಿರೋದು ಪೂರ್ತಿ ಏರಿಯಾ A/2, ಅರ್ಧನೇ ಸಿಗ್ತಿರೋದು ಕೆಪಾಸಿಟರ್ ಒನ್ಗೆ ಏರಿಯಾ, ಇನ್ನರ್ಧ ಇನ್ನೊಬ್ಬ ತಗೊಂತಿದ್ದಾನೆ C2 is equals to
epsilon naught into A divided by D whole divided by D into K2. K2. Done? ಆಯ್ತಾ? C1 C equivalent ಕೇಳಿದ್ರೆ ಕರೆಕ್ಟ್ ಆಗಿ ಬರ್ನ K2 ಓಕೆ ಕರೆಕ್ಟ್ ಆಗಿದೆ. ಡಿಸ್ಟೆನ್ಸ್ ಡಿ ಸೇಮ್ ಇದೆ. So you can write C equivalent is equals to C1 plus C2. That is equals to epsilon naught A K1 into epsilon naught A divided by 2D plus K2 into ಇದು K1 ಇದು epsilon naught A divided by 2D. Clear? ಏನೇನು ಕಾಮನ್ ಇದೆ? epsilon naught A divided by 2D ಕಾಮನ್ ಇದೆ. So K1 plus K2 into epsilon naught A divided by 2D. ಕರೆಕ್ಟ್ ಆಗಿ ಬರೋದ್ನ epsilon ಕರೆಕ್ಟ್ ಆಗಿದೆ. ಏರಿಯಾ ಹಾಫ್ ಆಗಿರೋದ್ನ ಡಿನಾಮಿನೇಟರ್ ಅಲ್ಲಿ 2D ಬಂದಿದೆ. So this is the equivalent capacitance. ಇದರಲ್ಲಿ ಸ್ಪೆಷಲ್ ಕೇಸ್ ನ ನೋಡೋಣ. ಸ್ಪೆಷಲ್ ಕೇಸ್ K1 is equal to K2 ಬಂದ್ರೆ ಏನ್ ಬರಬೇಕು? epsilon naught A divided by D ಬರಬೇಕು. So let us see the special case. Is special case. If K1 is equal to K2 ಏನ್ ಬರಬೇಕು? epsilon naught A divided by D ಬರಬೇಕು. ಬರುತ್ತಾ ಇಲ್ಲ ನೋಡೋಣ. K ವ್ಯಾಲ್ಯೂ ತಗೋಣ. ಈಗ ಇಲ್ಲಿ ಏನ್ ಬರುತ್ತೆ? 2K ಬರುತ್ತಾ? K1 plus K2 2K ಬರುತ್ತೆ. epsilon naught A divided by 2D. So 2 ಡಮಾತ್ that is K into epsilon naught A divided by D. ಅರೆ ಪೂರ್ತಿ ಕೆಪಾಸಿಟರ್ ಒಂದೇ ಡೈಎಲೆಕ್ಟ್ರಿಕ್ ನ ಫಿಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅದು ನಮ್ಗೆ ಗೊತ್ತಿದೆ. ಸೊ ಸ್ಪೆಷಲ್ ಕೇಸ್ ಆಫ್ ದಿಸ್ ಒನ್. ಅರ್ಥ ಆಯ್ತಾ? ಶೂರ್. ಇನ್ನೊಂದು ಸಿಂಪಲ್ ಪ್ರಾಬ್ಲಮ್ ಅಂದ್ರೆ ಸೀರೀಸು ಪ್ಯಾರಲಲ್ ಆಯ್ತು. ಇನ್ ಸ್ವಲ್ಪ ಗಬ್ಬೆಗೆಸ್ಬಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಆಯ್ತಾ? ಸೀರೀಸು ಪ್ಯಾರಲಲ್ ಎರಡೂ ಬರೋ ತರ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಎರೇಸ್ ಮಾಡ್ತಿದ್ದೀನಿ. ಇದು ನೋಟ್ ಮಾಡ್ಕೊಳ್ಳಿ. ದೆನ್ ಶೂರ್ ಪ್ಲೀಸ್ ಇದನ್ನ ಇಗ್ನೋರ್ ಮಾಡಬೇಡಿ. ಯಾಕಂದ್ರೆ KCET ಅಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಈ ತರ ಪದೇ ಪದೇ ಕೇಳ್ತಾ ಇದ್ದಾರೆ. ದೆನ್ ಓಕೆ ದ ಲಾಸ್ಟ್ ಕೇಸ್ ಇನ್ ದಿಸ್ ವಿಡಿಯೋ ನೋಡಿ ಈ ತರ ಇದೆ. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ತಗೊಂಡಿದ್ದೀನಿ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ 2D. ಬರೀ ಡಿ ಅಲ್ಲ 2D ಇದೆ. ಆ 2D ನ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಒಂದು ಪಾರ್ಟ್ ನಲ್ಲಿ ಒಂದು ಡೈಎಲೆಕ್ಟ್ರಿಕ್ ನ ಫಿಲ್ ಮಾಡಿದೀನಿ. ಅದರ ವ್ಯಾಲ್ಯೂ K3 ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ K3. ಇಲ್ಲೊಂದು ಡೈಎಲೆಕ್ಟ್ರಿಕ್ ಅಂದ್ರೆ ಈ ಹಾಫ್ ಪಾರ್ಟ್ ಅಲ್ಲಿ ಇನ್ನೊಂದು ಅರ್ಧ ಪಾರ್ಟ್ ಮಾಡಿ ಇದರಲ್ಲಿ K1 ಡೈಎಲೆಕ್ಟ್ರಿಕ್ ನ ಫಿಲ್ ಮಾಡಿದೀನಿ. ಇದರಲ್ಲಿ K2 ಡೈಎಲೆಕ್ಟ್ರಿಕ್ ನ ಫಿಲ್ ಮಾಡಿ. Find the equivalent capacitance between P and Q. That's what the same question. Same question है. So equivalent capacitance between P and Q is equal to question mark. P ಮತ್ತೆ Q ನಡುವೆ equivalent capacitance find out ಮಾಡಬೇಕು. So ಈಗ ಎಷ್ಟು ಕೆಪಾಸಿಟರ್ಸ್ ಇದೆ? Obviously ಇದೊಂದು ಕೆಪಾಸಿಟರ್, ಇದೊಂದು ಕೆಪಾಸಿಟರ್, ಇದೊಂದು ಕೆಪಾಸಿಟರ್, ಮೂರು ಕೆಪಾಸಿಟರ್ ಇದೆ. ಯೂನು ಮತ್ತೆ ಯೂನು ಪ್ಯಾರಲಲ್ ಅಲ್ಲಿ ಇದಾನ. ಅರೆ ಇಲ್ಲಿ ಏನ್ ಪೊಟೆನ್ಶಿಯಲ್ ಇರುತ್ತೋ ಇದನ್ನ V1 ಅಂತ ಕರಿತೀನಿ, ಇಲ್ಲಿ V2 ಅಂತ ಕರಿತೀನಿ. ಇಲ್ಲಿ ಏನ್ ಪೊಟೆನ್ಶಿಯಲ್ ಇರುತ್ತೋ ಇಲ್ಲೂ ಅದೇ ಪೊಟೆನ್ಶಿಯಲ್ ಇರ್ಬೇಕಾ? ಇದನ್ನ ನಾನು C1 ಅಂತೀನಿ, ಇದನ್ನ C2 ಅಂತೀನಿ, ಇದನ್ನ C3 ಅಂತೀನಿ. C1 and C2 are connected in parallel. C1 and C2 are connected in parallel. C1 ಇದು C2 ಇವರಿಬ್ರು ಸೇಮ್ ಪೊಟೆನ್ಶಿಯಲ್ ಅಲ್ಲಿ ಇದಾರಪ್ಪ. ಈ ಕಡೆ P ಇದೆ, ಈ ಕಡೆ ಮಿಡ್ಲ್ ಅಲ್ಲಿ ಇನ್ನೊಂದು ಯಾವ್ದೋ ಒಂದು ಪಾಯಿಂಟ್ ಇದೆ. ನೋಡಿ ಇಲ್ಲಿಂದ ಯೂನು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿನ C3. ಅರೆ ಎಂಡ್ ಟು ಎಂಡ್ ಇವರಿಬ್ಬರಿಗೂ ಕಾಮನ್ ಆಗಿ ಒಂದು ಎಂಡ್ ಇದೆ ಮತ್ತೆ ಇನ್ನೊಂದ್ ಕಡೆ ಇನ್ನೊಂದು ಎಂಡ್ ಇದೆ. ಹಾಗಾಗಿ ಇದೇನಾಗುತ್ತೆ? C3 ಆಗುತ್ತೆ ಅಷ್ಟೇ. ಕೇಲ್ ಕತಮ್ ದುಕಾನ್ ಬಂದ್ ಅಂತ ಅನ್ಬೇಡಿ. ಇಲ್ಲೊಂದು ಟ್ವಿಸ್ಟ್ ಇದೆ. C1 C2 C3 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಆಬ್ವಿಯಸ್ಲಿ ಇದು ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತು. C1 C2 ಹೇಗೆ ಸಾಲ್ವ್ ಮಾಡೋದು? ಸೊ ಪ್ಯಾರಲಲ್ ಇದೆ ಮತ್ತೆ ಸೀರೀಸ್ ಇದೆ. C1 C2 ವ್ಯಾಲ್ಯೂ ಬೇಕು ನಮಗೆ. C1 C2 C3 ಮೂರು ಬೇಕು. C1 ಜನರಲ್ ಫಾರ್ಮುಲಾ ಏನು? C is equal to epsilon naught into area of each plate divided by distance between plates. C is equals to ಇಲ್ಲಿ ಡೈಎಲೆಕ್ಟ್ರಿಕ್ ಇದ್ರೆ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್. ಈಗ C1 ವ್ಯಾಲ್ಯೂ ಏನಿದೆ? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 ಇದೆ ಇಂಟು epsilon naught ಇಂಟು ಏರಿಯಾ ಆಫ್ ಈಚ್ ಪ್ಲೇಟ್. ನೋಡಿ ಪೂರ್ತಿ ಏರಿಯಾ ಕೊಟ್ಟಿರೋದು A ಕೊಟ್ಟಿದ್ದಾರೆ. ಸಪೋಸ್ ಅದರಲ್ಲಿ ಅರ್ಧ ಎಕ್ಸಾಕ್ಟ್ ಆಗಿ ಹಾಫ್ ಡಿವೈಡ್ ಮಾಡ್ತಿದ್ದೆ ನಾನು ಬಿಗಿನಿಂಗ್ ಅಲ್ಲಿ ಹೇಳೋದು ಮತ್ತೆ. ಸೊ ಈ ಡಿಸ್ಟೆನ್ಸ್ ಎಷ್ಟಿದೆ? ಇದು ಅಷ್ಟೇ ಇದೆ. ಓಕೆ ಸೊ ಈಗ ಏರಿಯಾ ಏನಾಗುತ್ತೆ? A/2 ಆಗುತ್ತೆ. C1 ಗೆ ಈ ಕೆಪಾಸಿಟರ್ಗೆ ಏರಿಯಾ ಏನಾಗುತ್ತೆ? A/2 ಆಗುತ್ತೆ. A divided by 2 whole divided by distance between them. ಈ ಪ್ಲೇಟ್ಸ್ ನಡುವೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆ? D ಇದೆ. C1 ಸಿಕ್ತು. C2 is equals to ಯೂನು K2 into epsilon naught into ಸೇಮ್ ಏರಿಯಾ A/2 ಬರುತ್ತೆ whole divided by D ಬರುತ್ತೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. C3 ನೋಡಿ ಕಾನ್ಸ್ಟೆಂಟ್ K3 ಇದೆ, epsilon naught into ಏರಿಯಾ. ಈಗ ಏರಿಯಾ ಏನ್ ತಗೋಬೇಕು? ಪೂರ್ತಿ ಏರಿಯಾ, ದಟ್ ಇಸ್ A3 ತಗೋಬೇಕು. A3 whole divided by distance between the plates D. ಅರ್ಥ ಆಯ್ತಾ? C1 C2 C3 ಸಿಕ್ತು. ಈಗ ನಾವು ಫಾರ್ಮುಲಾ ಇದನ್ನ ಬೇಕಾದ್ರೆ A/2 ಇಲ್ಲಿ ಬರ್ಕೊಂಡ್ಬಿಡ್ತೇನೆ. ಇದು ಅಷ್ಟೇ A divided by 2 ಇಲ್ಲಿ ಬರ್ಕೊಂಡ್ಬಿಡ್ತೇನೆ.
ಅರೆ ಎ ಬೈ ಟು ಡಿನಾಮಿನೇಟರ್ಗೆ ಬಂದಿದೆ. C1 ಮತ್ತೆ C2 ಪ್ಯಾರಲಲ್ ಅಲ್ಲಿ ಇದೆ. ಈಗ ಇವೆರಡು ರಿಪ್ಲೇಸ್ ಮಾಡಿ ಈ ತರ ಬರ್ಕೊಂತೀನಿ, CP ಅಂಡ್ C3. CP is equals to ಇವೆರಡು ಆಡ್ ಮಾಡ್ಬೇಕಾ, C1 plus C2 ಅರೆ ಪ್ಯಾರಲಲ್ ಕಾಂಬಿನೇಷನ್ C1 plus C2 ತಗೋಬೇಕಾ, ದಟ್ ಈಸ್ ಈಕ್ವಲ್ಸ್ ಟು ಏನೇನ್ ಕಾಮನ್ ಬರುತ್ತೆ, ಎಪ್ಸಿಲಾನ್ ನಾಟ್ A ಡಿವೈಡೆಡ್ ಬೈ 2D ಕಾಮನ್ ಬರುತ್ತೆ, K1 plus K2 ಬರುತ್ತೆ ಅಷ್ಟೇ. C3 ಇದೆ, C3 is as usual ಹಾಗೆ ಇದೆ. ಈಗ ಫೈನಲ್ ಆಗಿ ನನಗೆ ಈಕ್ವಲೆಂಟ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡ್ಬೇಕು. CP ಸಿಕ್ತು, ಈಗ ಇವೆರಡನ್ನು ರಿಪ್ಲೇಸ್ ಮಾಡಿದ್ರೆ ಒಂದೇ ಒಂದು ಕೆಪಾಸಿಟರ್ ಬರುತ್ತೆ, ಅದು C ಈಕ್ವಲೆಂಟ್ ಬರುತ್ತೆ. C ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು ಇವರಿಬ್ರು ಯಾವ್ದ್ರಲ್ಲಿ ಇರುತ್ತೆ, ಸೀರೀಸ್ ಅಲ್ಲಿ ಇದ್ದಾರೆ. ಸೊ ದಟ್ ಈಸ್ C3 CP into C3, CP into C3 ಡಿವೈಡೆಡ್ ಬೈ CP plus C3. ಅರ್ಥ ಆಯ್ತಾ? ಎಲ್ಲಿ ಬರೀಲಿ? ಓಕೆ, ಐ ವಿಲ್ ರೈಟ್ ಹಿಯರ್, ಈ ಪೋರ್ಷನ್ ಅಲ್ಲಿ ಬರೀತೀನಿ. ಇವೆರಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ನೋಟ್ ಮಾಡ್ಕೊಂಡ್ರ, ಇಲ್ಲಾಂದ್ರೆ ಹಿಂದಕ್ಕೆ ಹೋಗಿ ರಿವೈಂಡ್ ಮಾಡಿ ನೋಡ್ಕೊಳ್ಳಿ, ಪರವಾಗಿಲ್ಲ. C equivalent is equals to CP C3. CP ಏನಿದೆ ಇಲ್ಲಿದೆ ನೋಡಿ, CP is epsilon naught A divided by 2D into K1 plus K2 into C3. C3 ಇಲ್ಲಿದೆ, ಎಲ್ಲಿದೆ C3? ಇಲ್ಲಿದೆ ನೋಡಿ. C3 is K3 into epsilon naught A3 divided by D. ನೋಡಿ, ಸಾಲ್ವ್ ಮಾಡೋದು ಬಂದ್ರೆ ಸಾಕು. ನಾನು ಸ್ಪೆಷಲ್ ಕೇಸ್ ನ ತೋರಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಅಪ್ರೋಚ್ ಸಿಕ್ತಾ ಮೈಂಡ್ ಅಲ್ಲಿ ಅಷ್ಟು ಸಾಕು. CP plus C3, that is epsilon naught A divided by 2D into K1 plus K2 plus K3 into epsilon naught A3 divided by D. A3 ವ್ಯಾಲ್ಯೂ ಏನಿತ್ತು? A ಇತ್ತು, ಅದನ್ನ ಯಾಕೆ ಬರ್ದಿಲ್ಲ? A ಇತ್ತು, A3 ವ್ಯಾಲ್ಯೂ A ಇತ್ತು. ಅದೇ ಪೂರ್ತಿ ಪ್ಲೇಟ್ ಇದೆ ತಾನೆ C3 ಗೆ, ಹಾಗಾಗಿ A ಬರುತ್ತೆ. ಸೊ ಈಗ ಏನೇನ್ ಕಾಮನ್ ಬರುತ್ತೆ? epsilon naught A divided by D ಕಾಮನ್ ಬರುತ್ತೆ. epsilon naught A divided by D, epsilon naught A divided by D ಕಾಮನ್ ತೆಗೆದ್ಬಿಟ್ಟು ಮೇಲಿರೋ ಒಂದು epsilon naught A divided B ನ ಶೂಟ್ ಮಾಡ್ಸೋಣ. C equivalent is equals to epsilon naught A divided by D. ಓಕೆ, ಬಂತಿಲ್ಲಿ. ಉಳಿದಿರೋದು ಏನಿದೆ? K1 plus K2 divided by 2 into K3 into epsilon naught A3 divided by D ಬರ್ತಿದೆ, whole divided by so ಇಲ್ಲಿ 1/2 ಇದೆ, K1 plus K2 divided by 2 ಇದೆ ಇಲ್ಲಿ, ಹಾಗೆ ಪ್ಲಸ್ ಇಲ್ಲೇನಿದೆ K3 ಇದೆ. so there is a equivalent capacitance of the given system. Special case as usual, K1 is equal to K2 is equal to K3 ಆದ್ರೆ ಏನ್ ಬರಬೇಕು? epsilon naught into A divided by 2D ಬರಬೇಕು, ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇಟ್ಸ್. ಬರುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ, ಆಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ತೀನಿ. If special case, if K1 is equal to K2 is equal to K3 is equal to K. So therefore, C equivalent is equals to ನೋಡಿ K1 plus K2 2K divided by K ಬರುತ್ತೆ into K3 ಜಾಗದಲ್ಲಿ ಇನ್ನೊಂದು K ಬರುತ್ತೆ, epsilon naught A3 ಜಾಗದಲ್ಲಿ ಏನೇ ಬರುತ್ತೆ, A3 divided by D whole divided by 2K divided by D plus K. ಕರೆಕ್ಟ್ ಆಗಿ ಬರೋದಾ? ಓಕೆ, ಡನ್. So what you can do is ಇನ್ನೊಂದು ಸ್ಟೆಪ್ ಬರ್ದು ಬಿಡ್ಲಾ? ಓಕೆ, ಇಲ್ಲಿರೋ K1 ಇಲ್ಲಿರೋ K1 ಹೋಯ್ತು. So the remaining thing is 2K into epsilon naught A divided by D whole divided by 2K plus ಒಂದು ಕೆಲಸ ಮಾಡೋಣ, ಇಲ್ಲಿ K ನ ಕಾಮನ್ ತೆಗಿತೀನಿ. K ನ ಕಾಮನ್ ತೆಗೆದ್ಬಿಟ್ರೆ ಇಲ್ಲಿ 1 ಬರುತ್ತೆ, K ಆಚೆಗೆ ಬಂದಿದೆ. ಈ K ಸತ್ತೋಗ್ಬಿಡ್ತಾರೆ. ಇನ್ಯಾರು ಉಳ್ಕೊಂಡಿದ್ದಾರೆ? ಇನ್ನೊಂದು K ಉಳ್ಕೋಬೇಕಲ್ಲ ಎಲ್ಲೋ ಒಂದ್ ಕಡೆ. 2K plus K. into K. Did I do any wrong? 2K into K. Sorry. ಇದು 2 ಇದು. 2K divided by 2. I'm very sorry. ಇಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ. K plus K. 2K divided by 2 ಬರುತ್ತೆ. C equivalent is equals to 2K divided by 2. K plus K divided by 2 into K. ಇಲ್ಲೊಂದು K ಇದೆ. Epsilon naught A divided by D whole divided by 2K divided by 2. K1 plus K2 ಎರಡು K ಹಾಕ್ತಿದ್ದೀನಿ ಪ್ಲಸ್ K ಬರುತ್ತೆ. ಆಬ್ವಿಯಸ್ಲಿ ಇಲ್ಲಿಂದ ಒಂದು K ನ ಕಾಮನ್ ತೆಗೆದ್ಬಿಡ್ತೀನಿ. ಸೊ ಕಾಮನ್ ತೆಗೆದ್ರೆ ಇಲ್ಲಿ K ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು ಈ K ನ ಸೈಜ್ ಬಿಡೋಣ, ಈ 2 ಸತ್ತೋಗ್ಬಿಡುತ್ತೆ. K into epsilon naught A divided by D whole divided by 2/2 1 ಬರುತ್ತೆ, 1 plus 1.
So that is equals to k into epsilon naught a divided by 2d. Oh, super sir. Now Mari what correct? Array k1 is equal to k2 is equal to k3. Epsilon naught into area divided by perpendicular distance. Nan 2d ತಗೊಂಡಿದ್ದೀನಿ ಬರೀ ಡಿ ಅಲ್ಲ 2d ತಗೊಂಡಿದ್ದೀನಿ ಫೈನಲ್ ಆಗಿ ಆನ್ಸರ್ ಬಂತು. ಸೊ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಯಾವುದೇ ರೀತಿಯಾಗಿ ಮಿಸ್ ಮಾಡದಿರ ಅಟೆಂಡ್ ಮಾಡಿ ಚಾಲೆಂಜಿಂಗ್ ಆಗ್ತವೆ. ಹೋಗಿ ಈಗ ಸ್ವಲ್ಪ ಕ್ವಶನ್ಸ್ ನ ಅಟ್ಯಾಕ್ ಮಾಡಿ ಯಾಕೆ ಬರೋದು ನೋಡೋಣ. ಸೊ ಅಷ್ಟೇ ಈ ವಿಡಿಯೋಗೆ ಆಲ್ ದ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.